ಸಂವಹನ ಅಭಿವೃದ್ಧಿ ಅಧಿಕಾರಿಯಾದಂತಹ ಮುಖ್ಯವಾಗಿ ನಮ್ಮ ಷೇರುದಾರರಾದಂತಹ ನಿಮ್ಮೆಲ್ಲರಲ್ಲೂ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಪತ್ರಕರ್ತ ವೃಂದದವರೆಗೂ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಅತಿಥಿಗಣ್ಯರು ಉದ್ಘಾಟನೆಯನ್ನು ಪ್ರಾರಂಭಿಸಿದರು. ಉದ್ಘಾಟನೆಯನ್ನು ಮಾಡಿದ ಅತಿಥಿ ಗಣ್ಯರಿಗೆ ಧನ್ಯವಾದಗಳು. ಈಗ ಸೊಸೈಟಿಯನ್ನು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟನೆ ಮಾಡೋಣ. ಸರ್ ಮೊದಲೇ ಕಟ್ ಮಾಡಬೇಡಿ, ನೀವು ಬಂದು ಮುಂದಕ್ಕೆ ಹಿಂಗೆ ಇಟ್ಕೊಳ್ಳಿ ಆಮೇಲೆ ಆಮೇಲೆ ಮಾಡಿ ಸರ್. ಈ ಕಡೆ ನೋಡಿ, ಈ ಕಡೆ ಸರ್ ಹಿಂಗೆ ನಿಂತ್ಕೊಳ್ಳಿ, ಯಾರು ಈ ಕಡೆ ನೋಡಿ, ಬರೋ ಒಂಚೂರು ಹೀಗೆ ನೋಡಿ ಬಾ ಮಾಡಿ ಸರ್. ಮಾಡಿ ಇವಾಗ ಅದೊಂದು ಚೇಂಬರ್ ಸರ್ ಸರ್ ಮೇಲ್ 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 ಸರ್ ನೀವು
ಒಳ್ಳೇದಾಗ್ಲಿ, ಚೆನ್ನಾಗಿ ಬೆಳವಣಿಗೆ ಆಗಲಿ. ಸಹಕಾರಿ ಕಾಯ್ದೆ ಅತಿಥಿಗಳ ಭಾಷಣ. ಮೊದಲಿಗೆ ಡಾಕ್ಟರ್ ವಿಜಯ ಅಂಗಡಿ, ಕೃಷಿ ಪರಿಸರ ಮತ್ತು ಆಹಾರ ತಜ್ಞರು, ರಾಜ್ಯ ಪರಿಸರ ಪ್ರಶಸ್ತಿ ಪುರಸ್ಕೃತರು, ನಿವೃತ್ತ ಕಾರ್ಯಕ್ರಮ ಮುಖ್ಯಸ್ಥರು, ಆಕಾಶವಾಣಿ ಹಾಸನ ಇವರಿಂದ. ನೀವು ಕೊಡ್ಬೇಕು ಸರ್, ನೀವೇ ಕೊಡ್ತೀರಿ, ತಗೊಳ್ಳಿ, ನೀವೇ ಕೊಡ್ತೀರಿ, ಜನರೇ ಕೊಡ್ತೀರಿ. ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ಈ ಭಾಗದ ಜನನಾಯಕರಾಗಿರುವ ಎನ್.ಆರ್. ಸಂತೋಷ್ ಅವರೇ, ಹಾಗೆ ಸೌಹಾರ್ದ ಸಹಕಾರಿ ವ್ಯವಸ್ಥೆಯ ಸಂಯೋಜಕರಾಗಿರುವ ಅಶೋಕ್ ಅವರೇ, ಸಂತೋಷ್ ಅಣ್ಣವರ ಕುಟುಂಬದವರೇ, ಹಾಗೆ ಈ ಭಾಗದ ಬ್ಯಾಂಕಿನ ಷೇರುದಾರರೇ, ಸಂತೋಷ್ ಅಣ್ಣವರ ಹಿತೈಷಿಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ಬ್ಯಾಂಕ್ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬೆಳವಣಿಗೆ ಆಗಲಿ ಅಂದ್ಕೊಂಡು ಆಶಿಸ್ತಾ, ಅದಕ್ಕೆ ಬರೀ ಬ್ಯಾಂಕಿನ ಸಿಬ್ಬಂದಿ ಅನ್ನೋಕ್ಕಿಂತ ನಿಮ್ಮ ಸಹಕಾರನೂ ಇದೆ. ನೀವೆಲ್ಲರೂ ರಚನಾತ್ಮಕವಾಗಿ ಕೈ ಜೋಡಿಸಿದ್ರೆ ಒಂದು ವ್ಯವಸ್ಥೆ ಎಷ್ಟು ಚೆನ್ನಾಗಿ ಬೆಳಿಬಹುದು ಅನ್ನೋದಕ್ಕೆ ರಾಜ್ಯದಲ್ಲಿ ತುಂಬ ಉದಾಹರಣೆಗಳಿದ್ದಾವೆ. ಸಿರ್ಸಿಯ ಕದಂಬ ತೆಗೆದುಕೊಳ್ಳಿ, ಕ್ಯಾಂಪ್ಕೋ ತೆಗೆದುಕೊಳ್ಳಿ, ಯಾಕೆ ನಿಮ್ಮ ಜೊತೆಗಿರುವ ಅಮೂಲ್, ನಂದಿನಿ, ಈ ಥರ ಅನೇಕ ಸಹಕಾರಿ ವ್ಯವಸ್ಥೆಗಳು ನಮಗೆ ಮಾರ್ಗದರ್ಶನ ಆಗ್ತವೆ. ಒಂದು ವ್ಯವಸ್ಥೆ ಬೆಳಿಬೇಕಾದ್ರೆ ಅದರ ಜೊತೆಗೆ ಒಡನಾಟ ಇಟ್ಕೊಂಡಿರುವ ಸಹಕಾರಿಗಳು ಸಹ ಕೈ ಜೋಡಿಸಿದರೆ ಬಹಳ ಚೆನ್ನಾಗಿ ಅಭಿವೃದ್ಧಿ ಆಗ್ತದೆ. ನಾನು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಸೊಸೈಟಿಗಳನ್ನು ನೋಡಿದ್ದೀನಿ. ಇಲ್ಲಿ ಗಿರಿಯಾಪುರ ಗ್ರಾಮದ ಒಂದು ಸೊಸೈಟಿ ಇದೆ. ಅಲ್ಲಿ ಏನು ಸಿಗೋದಿಲ್ಲ ಅಂತ ಹುಡುಕ್ಬೇಕು. ಒಂದು ಗುಂಡು ಪೆನ್ನಿಂದ ಹಿಡಿದು ಸೂಜಿಯಿಂದ ಹಿಡಿದು ಎಲ್ಲದು, ಸಿಮೆಂಟು, ಪೆಟ್ರೋಲ್ ಬಂಕ್ ಇದೆ. ಬಹಳ ಚೆನ್ನಾಗಿ ಬೆಳವಣಿಗೆ ಆಗಿದೆ. ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನು ಆ ಸಂಘ ನಡೆಸ್ತಾ ಇದೆ. ಕೊಡಗಿನಲ್ಲಿ ನಾನು 4.5 ವರ್ಷ ಕೆಲಸ ಮಾಡಿದೆ, ಆಕಾಶವಾಣಿಯಲ್ಲಿ ಮಡಿಕೇರಿಯಲ್ಲಿ. ಅಲ್ಲಿಯೂ ಅಷ್ಟೇ ಒಂದೊಂದು ಸಹಕಾರಿ ಸಂಘಗಳು, ಸೊಸೈಟಿಗಳು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತವೆ. ಅಲ್ಲಿಯೂ ಅಷ್ಟೇ ರೈತರಿಗೆ, ಗ್ರಾಮೀಣ ಜನಗಳಿಗೆ ಏನೇನು ಬೇಕೋ ಎಲ್ಲದು ಮಾರಾಟ ಆಗುತ್ತೆ. ಈ ಥರ ಒಂದು ಸಹಕಾರಿ ವ್ಯವಸ್ಥೆಯಲ್ಲಿ ಏನೆಲ್ಲ ಮಾಡಲಿಕ್ಕೆ ಅವಕಾಶಗಳಿದಾವೆ ಅನ್ನೋದನ್ನು ಈ ಥರದ ಸೊಸೈಟಿಗಳು ತೋರಿಸಿದ್ದಾರೆ. ಬಂಧುಗಳೇ, ನಾನು ಸಹಕಾರಿ ವ್ಯವಸ್ಥೆ ಬಗ್ಗೆ ದೀರ್ಘವಾಗಿ ಮಾತಾಡ್ಲಿಕ್ಕೆ ಹೋಗಲ್ಲ. ನನಗೆ ಮೊದಲೇ ನಿಗದಿಪಡಿಸಿದ್ದಾರೆ. ನಮ್ಮ ಜೀವನದಲ್ಲಿ ನಾವು ಹೇಗಿರಬೇಕು, ಪರಿಸರದ ಜೊತೆಗೆ ನಾವು ಹೇಗೆ ಹೊಂದ್ಕೊಂಡು ಹೋಗ್ಬೇಕು, ಸುಖವಾಗಿರ್ಬೇಕು,
ಈ ಥರದ ವಿಚಾರಗಳನ್ನು ಇವತ್ತು ತಾವು ಪ್ರಸ್ತಾಪ ಮಾಡಿ ಅಂತ ಅಂದ್ಕೊಂಡು ಮೋಹನಣ್ಣ ಮತ್ತು ಸಂತೋಷ್ ಅಣ್ಣ ಅವರು ಮುಂಚಿತವಾಗಿ ಹೇಳಿದರು. ನನ್ನ ಪರಿಚಯ ಮಾಡಿಕೊಂಡು ಸ್ವಲ್ಪ ಹೊತ್ತು ನಿಮ್ಮ ಜೊತೆ ಮಾತಾಡ್ತೀನಿ. ನಾನು ಮೂಲತಃ ಬಳ್ಳಾರಿ ಜಿಲ್ಲೆಯವನು, ಈಗ ವಿಜಯನಗರ ಜಿಲ್ಲೆ ಆಯಿತು. ಒಂದು ಹಳ್ಳಿ, ಸಣ್ಣ ಹಳ್ಳಿ, MB ಅಯ್ಯನಹಳ್ಳಿ ಅಂದ್ಕೊಂಡು ಕೃಷಿ ಕುಟುಂಬದಲ್ಲೇ ಹುಟ್ಟಿದವ ನಾನು. ಬಹಳ ಇಷ್ಟಪಟ್ಟು ಕೃಷಿ ವ್ಯಾಸಂಗ ಮಾಡಿದೆ. BSc ಅಗ್ರಿಕಲ್ಚರ್, MSc ಅಗ್ರಿಕಲ್ಚರ್ ಮಾಡ್ಕೊಂಡು ಇಷ್ಟಪಟ್ಟು ಆಕಾಶವಾಣಿ ಸೇರಿದೆ. ಇಷ್ಟಪಟ್ಟೆ ಕೆಲಸ ಮಾಡಿದೆ. ಸಂತೃಪ್ತಿಯಾಗಿ ನಿವೃತ್ತಿ ಆದೆ. ಜುಲೈ 25ನೇ ಸಾಲಿನಲ್ಲಿ ನಾನು ನಿವೃತ್ತಿ ಆದೆ. ಎಳ್ಳಷ್ಟು ನನಗೇನು ಬೇಸರ ಇಲ್ಲ. ಸರ್ಕಾರಿ ವ್ಯವಸ್ಥೆಯಲ್ಲಿ ಏನೆಲ್ಲ ನೋವು ಕಂಡಿದ್ದೀನಿ, ಅದು ಇದು ಅಂತ ಹೇಳಕ್ ಹೋಗಲ್ಲ. ನಲಿವನ್ನು ಕಂಡಿದ್ದೀನಿ, ಸಾರ್ಥಕವಾಗಿ ಕೆಲಸ ಮಾಡಿದ್ದೀನಿ. ಸಾಮಾನ್ಯ ಉದ್ಯೋಗಿಯಾಗಿ ಒಂದು ಸಂಸ್ಥೆಯ ಗುರುತರ ಜವಾಬ್ದಾರಿ ಹೊತ್ಕೊಂಡು ಸಂಸ್ಥೆಯ ಅಭಿವೃದ್ಧಿಗೆ, ಸಮಾಜದ ಅಭಿವೃದ್ಧಿಗೆ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ. ನಾನು ಅಂತ್ಯ ಆಗೋ ತನಕ ನಾನು ಸೇವೆ ಮಾಡಿದ್ದನ್ನ ಖಂಡಿತವಾಗಿಯೂ ನಾನು ನೆನೆಸ್ಕೊಳ್ತೀನಿ, ಹಾಗೆ ಸಮಾಜನೂ ನೆನೆಸ್ಕೊಳ್ಳುತ್ತೆ. ಈ ಮಧ್ಯದಲ್ಲಿ ಆಕಾಶವಾಣಿಯಿಂದ ಕೆಲವೊಂದು ಕೆಲಸ ಮಾಡೋಕ್ಕಾಗಲ್ಲ. ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಅದು. ಹಾಗಿರೋದ್ರಿಂದ ನಾವೇನ್ ಮಾಡ್ಬೋದು, ಬಿಡುವಿನ ಸಮಯವನ್ನು ಉಪಯೋಗಿಸಿಕೊಂಡು ಎಷ್ಟೋ ಜನ ಏನೆಲ್ಲ ಮಾಡ್ತಾರೆ, ಅವರ ಅಭಿರುಚಿ. ನಾನು ಒಳ್ಳೇದು ಕೆಟ್ಟದ್ದನ್ನ ಉಲ್ಲೇಖ ಮಾಡಕ್ ಹೋಗೋದಿಲ್ಲ. ನಾವು ಕೃಷಿ ಕುಟುಂಬದವರು ಏನಾದರೂ ಮಾಡೋಣ ಅಂತ ಅನ್ಕೊಂಡು 96ರಲ್ಲಿ ಪರಿಸರ ಪ್ರಿಯ ಕೃಷಿ ಸಂಘಟನೆ ಅನ್ಕೊಂಡು ಹುಟ್ಟು ಹಾಕಿದ್ವಿ. ಅಂದ್ರೆ ನಾವು ಹುಟ್ಟಿದ್ದು ಕೃಷಿ ಕುಟುಂಬದಲ್ಲೇ, ನಾವು ಇನ್ನಷ್ಟು ಕಲಿಬಹುದು, ಜನರಿಗೂ ಕಲಿಸ್ಬೋದು ಅಂತ ಅನ್ಕೊಂಡು ಪ್ರತಿ ತಿಂಗಳು ಸಭೆ ಸಮಾರಂಭಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಮಾಡ್ತಾ 2004ರಲ್ಲಿ ಒಂದು ಸಣ್ಣ ಸಂಸ್ಥೆಯನ್ನು ಮಾಡೋಣ ಅನ್ಕೊಂಡು ಪುಣ್ಯಭೂಮಿ ಅನ್ಕೊಂಡು ಆಲೂರ ಹತ್ರ ಒಂದು ಸಂಸ್ಥೆಯನ್ನು ಕಟ್ಟಿದ್ವಿ. ಈಗ ಸಂಸ್ಥೆಯ ಚಟುವಟಿಕೆ ಚೆನ್ನಾಗಿದೆ. ನಾವು ತುಂಬಾ ಪ್ರಚಾರ ಮಾಡಕ್ ಹೋಗಿಲ್ಲ, ಆದ್ರೆ ಸಂಸ್ಥೆ ಸುರಕ್ಷಿತವಾಗಿದೆ. ನಾವು ಚೆನ್ನಾಗಿದ್ದೀವಿ. ಆರ್ಥಿಕ ಪರಿಸ್ಥಿತಿನೂ ಏನು ಅಂತ ಕಷ್ಟ ಇಲ್ಲ. ನಮ್ಮ ಅಕೌಂಟ್ನಲ್ಲಿ ಈಗ ಒಂದು 6 ಲಕ್ಷ ರೂಪಾಯಿ ಹಣ ಇದೆ. ಅದ್ರ ಬಡ್ಡಿಯಲ್ಲೇ ಅನೇಕ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಮತ್ತೇನಾದ್ರೂ ಬೇಕಾಯ್ತಂದ್ರೆ ಕೈ ಜೋಡಿಸ್ತೀವಿ. ಕಷ್ಟ ಕಾಲಕ್ಕೆ ಬೇರೆಯವರಿಗೆ ಒಂಥರ ದಾನ ಧರ್ಮ ಮಾಡಿದೀವಿ. ಸಂಸ್ಥೆ ಅಭಿವೃದ್ಧಿಗೂ ನಮ್ಮ ಸದಸ್ಯರು ಕೈ ಜೋಡಿಸ್ತಾರೆ. ಏನು ಕೊರತಿಲ್ಲ. ನಾವೇನ್ ಮಾಡ್ತಾ ಇದೀವಿ ಅನ್ನೋದನ್ನ ನಿಮಗೆ ಹೇಳ್ತಾ, ನನ್ನ ವಿಚಾರಗಳನ್ನು ಕೆಲವೊಂದು ಇಲ್ಲಿ ಪ್ರಸ್ತಾಪ ಮಾಡ್ತಾ, ನೀವು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ಬೋದಂತ. ನಮ್ಗೆಲ್ಲರಿಗೂ ಗೊತ್ತಿದೆ, ದಿಗಂಬರ ಜೈನ್ ಮುನಿಗಳು ಹತ್ತತ್ರ ನಮ್ಮ ದೇಶದಲ್ಲಿ 1,500,000 ಜನ ಇದ್ದಾರೆ. 1,500,000 ಜನ ಇದ್ದಾರೆ. ಅವ್ರ ಬದುಕನ್ನು ನೀವು ಮಾಡೋಕ್ಕಾಗಲ್ಲ. ಬಹಳ ಕಷ್ಟ, ತುಂಬಾ ಕಷ್ಟಪಟ್ಟು. ಅವರು ಉಡುಪು ಹಾಕೊಳ್ಳಲ್ಲ, ಸ್ನಾನ ಮಾಡೋದಿಲ್ಲ, ದಿನಕ್ಕೆ ಒಪ್ಪತ್ತು ಊಟ ಮಾಡೋದು, ಸಂಸಾರಸ್ಥರಲ್ಲ, ಅವ್ರ ಹೆಸರಲ್ಲಿ ಯಾವ ಆಸ್ತಿನೂ ಇಲ್ಲ, ಬರಿಗಾಲಲ್ಲೇ ನಡೆದಾಡ್ತಾರೆ, ಶೇವ್ ಮಾಡ್ಕೊಳ್ಳಲ್ಲ, ಶವರ್ಕಿರ ಹತ್ರ ಹೋಗೋದಿಲ್ಲ, ಅವರೇ ಕೂದಲು ಕಿತ್ಕೊಳ್ತಾರೆ. ಇನ್ನು ಹಾಸಿಗೆ ಇಲ್ಲ, ಬಹಳ ಸಹಜವಾದ ಜೀವನ. ಆಮೇಲೆ ಏನಾದ್ರೂ ಕಾಯಿಲೆ ಬಂದ್ರೆ ಅಲೋಪತಿ ಔಷಧಿಗಳು ತಗೊಳ್ಳಲ್ಲ, ವೈದ್ಯರ ಹತ್ರ ಹೋಗೋದಿಲ್ಲ. ತೀರಾ ಅನಿವಾರ್ಯ ಆದ್ರೆ ಆಯುರ್ವೇದ ಔಷಧಿಗಳು, ಗಿಡಮೂಲಿಕೆಗಳು. ಹೀಗೆ ಅವರ ಜೀವನವನ್ನ ನೋಡಿದ್ರೆ ಎಷ್ಟು ಕಠೋರವಾಗಿದೆಯಲ್ಲಪ್ಪ, ಇಂಥ ತ್ಯಾಗಮಯ ಜೀವನ ಮಾಡಕ್ಕೆ ಬಹಳ ಕಷ್ಟ. ಆದ್ರೆ ಗಾಂಧೀಜಿಯವರು ಮತ್ತಿನ್ನು ಬೇರೆಯವರು ನಮ್ಮ ನಾಡಿನಲ್ಲಿ ಕೆಲವೊಂದು ಸರಳವಾದ ಜೀವನ ಕ್ರಮಗಳನ್ನ ಏನು ಕೊಟ್ಟು ಹೋಗಿದ್ದಾರೆ. ನಾನು ಈ ನಿಟ್ಟಿನಲ್ಲಿ ಸುಮಾರು ಒಂದು 20-25 ವರ್ಷಗಳಿಂದ ಪ್ರಯೋಗ ಮಾಡ್ತಾ ಬಂದಿದ್ದೆ. ನಾನು ಎಷ್ಟೋ ಸಾರಿ ಚಪ್ಪಲಿ ಹಾಕಲ್ಲ, ಈಗಲೂ ಚಪ್ಪಲಿ ಹಾಕೊಂಡು ಬಂದಿಲ್ಲ. ಇರುತ್ತೆ, ಯಾವಾಗೋ ಒಂದ್ಸಾರಿ ಹಾಕೊಳ್ತೀನಿ. ಚಪ್ಪಲಿ ತಗೊಂಡು ಒಂದು 8-10 ವರ್ಷ ಬಾಳ್ಕೆ ಬರ್ತವೆ, ಅಥವಾ ಅವೇ ಸುಸ್ತಾಗಿ ಹೋಗ್ಬೇಕಷ್ಟೇ. ಅಪರೂಪ ಅಂದ್ರೆ ಅಪರೂಪ. ಶೂ ಹಾಕೊಳ್ಳೋದು, ಚಪ್ಪಲಿ ಹಾಕೊಳ್ಳೋದು ಗೊತ್ತಿದೆ, ಆದ್ರೆ ಹಾಕೊಳ್ಳೋದು ತುಂಬಾ ಕಡಿಮೆ. ಯಾಕಂದ್ರೆ ಸ್ವಾಭಾವಿಕವಾಗಿರೋಣ ಅಂತ. ಎಷ್ಟೋ ಸಾರಿ ಎಲ್ಲೆಲ್ಲೋ ನಡೆದಾಡಿ ನಾನು. ಅಂದ್ರೆ ನೋಡೋಣ ಏನಾಗ್ತದೆ ಅಂತ. ಏನೇನಾಗಲ್ಲ. ಮನಸ್ಸು ದೃಢವಾಗಿದ್ರು ಏನೇನಾಗಲ್ಲ. ನಾನು ಸ್ನಾನಕ್ಕೆ ಸಾಬೂನು ಬಳಸಲ್ಲ, ಸೋಪ ಹಚ್ಚೋದಿಲ್ಲ, ಬಿಸಿ ನೀರು ಬಳಸಲ್ಲ, ತಣ್ಣೀರೇ ಬಳಸ್ತೀನಿ. ಚೆನ್ನಾಗಿದ್ದೀನಿ. ಆರೋಗ್ಯ ಬಹಳ ಚೆನ್ನಾಗಿದೆ. ನನಗೇನು ಶುಗರ್ ಇಲ್ಲ, ಗ್ಯಾಸ್ಟ್ರಿಕ್ ಇಲ್ಲ, ಕೊಲೆಸ್ಟ್ರಾಲ್ ಇಲ್ಲ, BP ಇಲ್ಲ. ಬಹಳ ಚೆನ್ನಾಗಿ ಕೆಲಸ ಮಾಡ್ತೀನಿ. ಎಷ್ಟೋ ಸಾರಿ 18-20 ಗಂಟೆ ಕೆಲಸ ಮಾಡ್ತೀನಿ. ಕೆಲವೊಂದ್ಸಾರಿ 2-4 ಗಂಟೆ ನಿದ್ದೆ ಮಾಡ್ತೀನಿ. ಮತ್ತೆ ಇನ್ನು ನಿದ್ದೆ ಮಾಡೋದಿದ್ದೇ ಇರುತ್ತೆ. ಆಸಕ್ತಿಯಿಂದ ಅವಕಾಶ ಇದ್ದಾಗೆಲ್ಲ ಚೆನ್ನಾಗಿ ಕೆಲಸ ಮಾಡೋದು, ಅವಕಾಶ ಇದ್ದಾಗೆಲ್ಲ ಚೆನ್ನಾಗಿ ನಿದ್ದೆ ಮಾಡೋದು. ನಿದ್ದೆ ಮಾಡಲೇಬೇಕು. ನಿದ್ದೆ ಮಾಡೋದ್ರಲ್ಲೇ ಇರೋದು ಅಷ್ಟು ಒಳ್ಳೇದಲ್ಲ. ಆಮೇಲೆ ತಿನ್ನೋದು ಅಷ್ಟೇ. ಇದುವರೆಗೆ ನಾನು ಒಂದು ತುಂಡು ಮಾಂಸ ತಿನ್ನಲಿಲ್ಲ.
ಒಂದು ಹನಿ ಎಣ್ಣೆ ಕುಡಿಲಿಲ್ಲ, ಬೀಡಿ ಸಿಗರೇಟ್ ಮುಟ್ಲೇ ಇಲ್ಲ, ಇಸ್ಪೀಟ್ ಎಷ್ಟಿದೆ ಅಂತ ಎಣಿಸೇ ಇಲ್ಲ, ಎಲೆಗಳು ಗೊತ್ತೇ ಇಲ್ಲ ನನಗೆ. ಆಮೇಲೆ ಹೋಟ್ಲುಗಳಿಗೆ ಹೋಗೋದಂತೂ ತುಂಬಾ ಕಡಿಮೆ ಅಂದ್ರೆ ಅಪರೂಪ. ಹೀಗೆ ಹೇಳ್ತಾ ಹೋದ್ರೆ ತುಂಬಾ ಇದೆ. ನನ್ನ ಹೇರ್ ಕಟಿಂಗ್ ನಾನೇ ಮಾಡ್ಕೊಳ್ತೀನಿ. ಸೈಕಲ್ ಈಗಲೂ ಬಳಸ್ತೀನಿ. 3 ಸೈಕಲ್ ಇದಾವೆ, ಗೇರ್ಲೆಸ್ ಸೈಕಲ್ಗಳು, ಗೇರ್ ಇರೋ ಸೈಕಲ್ ಅಲ್ಲ, ಅದು ಫ್ಯಾಷನ್ಗೆ ಎಷ್ಟೋ ಜನ ಬಳಸ್ತಾರೆ. ಚೆನ್ನಾಗಿದ್ದೀನಿ, ಆರ್ಥಿಕವಾಗಿಯೂ ಚೆನ್ನಾಗಿದ್ದೀನಿ. 27 ವರ್ಷದ ಮಾರುತಿ 800 ಗಾಡಿ ಇದೆ ನನ್ನಲ್ಲಿ. ಬಹಳ ಸುರಕ್ಷಿತವಾಗಿ ಇಟ್ಕೊಂಡಿನಿ. 100-500 ಕಿಲೋಮೀಟರ್ ಹೋಗಿ ಬರ್ಬೋದು, ಅಷ್ಟು ಚೆನ್ನಾಗಿ ಇಟ್ಕೊಂಡಿನಿ. ಇನ್ನೊಂದು ಎರ್ಟಿಗ ಗಾಡಿ ಈಗ 4 ವರ್ಷ ಹಿಂದೆ ತಗೊಂಡೆ, ಮಕ್ಕಳಿಗೂ ನನಗೂ ಲಗೇಜ್ ಬೇಕಾಗುತ್ತೆ ಅನ್ಕೊಂಡು. ಅಂದ್ರೆ ದಾಮ್ ಧೂಮ್ ಅಂತ ಖರ್ಚು ಮಾಡಿಲ್ಲ, ಆರ್ಥಿಕ ಪರಿಸ್ಥಿತಿನೂ ಚೆನ್ನಾಗಿ ಇಟ್ಕೊಂಡಿನಿ, ಆರೋಗ್ಯನೂ ಚೆನ್ನಾಗಿ ಇಟ್ಕೊಂಡಿನಿ. ಎಲ್ಲಿ ಉಳಿಸ್ಬೇಕು ಅಲ್ಲಿ ಉಳಿಸ್ತೀನಿ, ಎಲ್ಲಿ ಖರ್ಚು ಮಾಡ್ಬೇಕು ಮಾಡಿಸ್ತೀನಿ. ಮಕ್ಕಳಿಗೂ ಅಷ್ಟೇ, ನನಗೂ ಅಷ್ಟೇ. ಮಕ್ಕಳನ್ನು ಚೆನ್ನಾಗಿ ಓದಿಸಿದ್ದೀನಿ. ಇನ್ನು ಮದುವೆಗೆ ಬಂದಿದ್ದಾರೆ, ನೋಡ್ತಾ ಇದೀವಿ, ಯಾವಾಗ ಆಗುತ್ತೋ ಅದು ವಿಧಿ ಆಟ ಆಗ್ತದೆ, ಎಲ್ಲದು ಒಳ್ಳೇದಾಗ್ತದೆ ಅಂತ ಅನ್ಕೊಂಡು ಹೋಗ್ಬೇಕು. ಈ ಮಧ್ಯದಲ್ಲಿ ನಾವು ದಿನನಿತ್ಯ ಸೇವನೆ ಮಾಡುವ ಆಹಾರದ ಬಗ್ಗೆ ಯೋಚನೆ ಮಾಡ್ತಾ ಬಂದಿದೆ. ನಾವು ಎಷ್ಟೋ ಸಾರಿ ಬೆಳ್ಳುಳ್ಳಿ ಈರುಳ್ಳಿನೇ ಬೇಡ ಅಂತ ನಮ್ಮ ಕೆಲವೊಬ್ರು ಬ್ರಾಹ್ಮಣರು ಅವರು ಹೇಳ್ತಿರ್ತಾರೆ. ನೀವು ಕೆಲವೊಂದು ಸಾರಿ ತಿನ್ನಲ್ಲ. ಹಸಿಮೆಣಸಿನಕಾಯಿ ತಿನ್ನೋದು ಗ್ಯಾಸ್ಟ್ರಿಕ್ ಅಂತ ಅನ್ಕೊಂಡು ಎಷ್ಟೋ ಜನ ಹೆದರಿಸಿ ಅಥವಾ ಹೆದರಿ ಒಣಮೆಣಸಿನಕಾಯಿ ಅಥವಾ ಈ ಸೂಜಿ ಮೆಣಸಿನಕಾಯಿ ತಿನ್ನೋದಿದೆ. ನಾನು ಹಸಿಮೆಣಸಿನಕಾಯಿ ಎಷ್ಟೋ ಸಾರಿ ಧಾರಾಳವಾಗಿ ತಿಂತೀನಿ. ಆಮೇಲೆ ಸುಟ್ಟು ಮೆಣಸಿನಕಾಯಿ ತಿಂತೀನಿ. ಎಣ್ಣೆ ತುಂಬಾ ಕಡಿಮೆ, ಅಂದ್ರೆ ರಾತ್ರಿ ಬಾಟ್ಲಿ ಎಣ್ಣೆ ಅಲ್ಲ, ಅಡಿಗೆ ಎಣ್ಣೆ. ಅಡಿಗೆ ಎಣ್ಣೆನ ಈಗ ಒಂದು 8-10 ವರ್ಷದಿಂದ ಸುಮಾರು ಪ್ರಯೋಗ ಮಾಡ್ತಾ ಇದ್ದೀನಿ. ನಾನು ಎಷ್ಟೋ ಸಾರಿ ಅನ್ಕೊಂತೀನಿ, ಹೆಂಡತಿಯೊಬ್ಬಳು ಮನೆಯೊಳಗೆ ಇರದಿದ್ದರೆ ಆಗ ನಾನು ಒಬ್ಬ ದೊಡ್ಡ ಸಿಪಾಯಿ ಅಂತ. ಹೆಂಡತಿಯೊಬ್ಬಳು ಮನೆಯೊಳಗೆ ಇರದಿದ್ದರೆ ಆಗ ನಾನು ಒಬ್ಬ ದೊಡ್ಡ ಸಿಪಾಯಿ ಅಂತ. ಯಾಕಂದ್ರೆ ಹೆಂಡತಿ ಮನೆ ಒಳಗಿದ್ಬಿಟ್ರೆ ಅವ್ರು ಹೇಳಿದಂಗೆ ಕೇಳ್ಬೇಕು. ಅಡಿಗೆ ಮನೆ ಪೂರ್ಣ ಉಸ್ತುವಾರಿ ನೀವು ತಗೊಂತೀರಿ, ನೀವೇನು ಅಡಿಗೆ ಮಾಡಿಕೊಡ್ತೀರ ಅದು ನಾವು ತಿನ್ಬೇಕು. ಏನ್ ಮತ್ತೇನು ಕೇಳಿದ್ರು ಇಲ್ಲ ರೀ, ಇಷ್ಟೇ ಮಾಡಿರೋದು, ನೀವು ತಿನ್ನೋದಿದ್ರೆ ತಿನ್ನಿ, ಇಲ್ಲಂದ್ರೆ ಮುಂದೆ ನೋಡ್ಕೊಳ್ಳಿ ಅಂತ. ಪ್ರೀತಿ ಇದ್ರೆ ಮಾತ್ರ ಮಾಡ್ಕೊಡ್ತೀರಿ. ಇದು ಸರಿ ಇಲ್ವಾ, ಇನ್ನೊಂದು ಬೇಕಾ ಮಾಡ್ಕೊಡ್ತೀರಿ. ಹೆಣ್ಮಕ್ಳದ್ದು ಸ್ವಭಾವನೇ ಬೇರೆ, ಹೆಣ್ಮಕ್ಳ ದೇಹ ರಚನೆ ಬೇರೆ, ಗುಣಗಳೇ ಬೇರೆ. ನನ್ನ ಶ್ರೀಮತಿ ಅಂಚೆ ಇಲಾಖೆ ಉದ್ಯೋಗಿ, ಪೋಸ್ಟ್ ಮಾಸ್ಟರ್ ಆಗಿದ್ದಾರೆ. ಹಾಸನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ಮಾಡೋದು, ಈಗ ಬೆಂಗಳೂರಿನಲ್ಲಿದ್ದಾರೆ. ನಾನೊಂದು 4 ವರ್ಷ ಮಡಿಕೇರಿಯಲ್ಲಿದ್ದೆ, ಕೊಡಗು ಜಿಲ್ಲೆ ಕೆಲಸ ಮಾಡಿದೆ. ಬಹಳ ಚೆನ್ನಾಗಿ ಕೆಲಸ ಮಾಡಿದೆ, ಸಂತೋಷವಾಗಿ ಹೋದೆ. 27 + 3 30 ವರ್ಷ ನಾನು ಆಕಾಶವಾಣಿ ಹಾಸನದಲ್ಲಿ ಕೆಲಸ ಮಾಡಿದೆ. 27 ವರ್ಷ ಆದ್ಮೇಲೆ ಅಲ್ಲಿಗೆ ಟ್ರಾನ್ಸ್ಫರ್ ಆಯಿತು, ಕಾರವಾರಕ್ಕಾಗಿತ್ತು. ಮತ್ತೇನೋ ಮಕ್ಕಳು ಓದ್ತಿದಾರಂತ ವಿನಂತಿ ಮಾಡಿಕೊಂಡು ಹಾಸನದಲ್ಲೇ ಉಳ್ಕೊಂಡೆ. ಮಡಿಕೇರಿಗೆ, ಕೊಡಗಿಗೆ ಬಹಳ ಇಷ್ಟಪಟ್ಟು ಹೋದೆ. ನನಗೆ ಒಂದು ಪ್ರಯೋಗ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ತು. ನಿಮ್ಗೆ ಹೇಳ್ತೀನಿ, 4.5 ವರ್ಷದಲ್ಲಿ ನಾನು ಬಳಸಿದ ಎಣ್ಣೆ, ಅಡಿಗೆ ಎಣ್ಣೆ, ಅರ್ಧ ಲೀಟರ್ಗಿಂತ ಹೆಚ್ಚಿಲ್ಲ ಒಬ್ಬನಿಗೆ. ಅಂದ್ರೆ ಅಡಿಗೆ ಮಾಡ್ಕೊಂಡಿದ್ದೀನಿ, ಸುಖವಾಗಿ ಊಟ ಮಾಡಿದ್ದೀನಿ, ದೇಹವನ್ನು ಚೆನ್ನಾಗಿ ಇಟ್ಕೊಂಡಿನಿ. ಅಲ್ಲಿ ಕೊಡಗಿನಲ್ಲಿ ತುಂಬಾ ಜನ ಮಾಂಸ ತಿಂತಾರೆ. ಹಂದಿ ಅಂದ್ರೆ ತುಂಬಾ ಇಷ್ಟ. ಇನ್ನು ಮೀನು, ಮತ್ತೊಂದು ಮಗದೊಂದು ಏನ್ ಬೇಕಾದ್ರೂ ಸಿಗುತ್ತೆ. ಅವ್ರು ಅದನ್ನ ಹೇಳ್ತಾರೆ, ಸರ್ ನಮಗೆ ಉಪ್ಪಿಟ್ಟು, ಚಿತ್ರಾನ್ನ, ಮುದ್ದೆ, ಅನ್ನ, ಸಾರು ಅಂದ್ರೆ ನಮಗೆ ಕಷ್ಟ ಮಾಡೋದು, ನಿಮ್ಗೆ ಯಾವ್ದು ನಾನ್ ವೆಜ್ ಬೇಕೋ ಮಾಡ್ಕೊಡ್ತೀವಿ. ಎಲ್ಲಿ ಹೋದ್ರು ಅದನ್ನೇ ಕೇಳ್ತಾರೆ. ಅಲ್ಲಿ ಇವನ್ನು ಲಿಂಗಾಯತರು, ಬ್ರಾಹ್ಮಣರು ಸಹ ಆ ರುಚಿ ಕಲ್ತಿದ್ದಾರೆ, ಅವ್ರ ಮನೆಯಲ್ಲೂ ಮಾಡ್ತಾರೆ ಕೆಲವೊಬ್ರು, ಆ ಥರನೂ ಇದೆ. ಆದ್ರೂ ನನಗೇನು ಮನಸ್ಸು ಬರಲಿಲ್ಲ. ಕೆಲವೊಬ್ಬರಿಗೆ ಮನೆಯಲ್ಲೇ ಮುದ್ದೆ ಮಾಡೋದನ್ನ ಕಲಿಸ್ಬಂದೆ. ಮುದ್ದೆ ಬಹಳ ಚೆನ್ನಾಗಿ ಮಾಡ್ತೀನಿ ನಾನು, 1 ಗಂಟೆನೂ ಆಗ್ದಂಗೆ ನೋಡ್ಕೊತೀನಿ. ಆಮೇಲೆ ಸಿಂಪಲ್ ಆಗಿ ಎಷ್ಟು ನಮಗೆ ಹೊಟ್ಟೆಗೆ ಬೇಕೋ ಅದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಒಂದು ಕಾರ್ಯತಂತ್ರ ಇಟ್ಕೊಂಡು ಮಾಡ್ತಾ ಬಂದೆ. ಆಮೇಲೆ ಅರ್ಧ ಸಿಲಿಂಡರ್ನು ಖರ್ಚಾಗಲಿಲ್ಲ ನನಗೆ. 4.5 ವರ್ಷದಲ್ಲಿ ಅಡುಗೆಗೆ ಅರ್ಧ ಸಿಲಿಂಡರ್ನು ಖರ್ಚಾಗಲಿಲ್ಲ ಗ್ಯಾಸ್. ಆಮೇಲೆ ಮತ್ತೆ ಹಾಸನಕ್ಕೆ ಬಂದ್ಮೇಲೆ ಈಗ ಮತ್ತೆ ನನ್ನ ಮೇಡಮ್ ಬೆಂಗಳೂರಿಗೆ ಪ್ರಮೋಷನ್ ಆಗಿ ವರ್ಗಾವಣೆ ಆದ್ರು. ಅಲ್ಲಿನೂ ಅನ್ಕೊಂಡೆ, ಓಹೋ ಒಳ್ಳೆ ಅವಕಾಶ ಸಿಕ್ತು ಮತ್ತೆ ಅಂತ. ಮಡಿಕೇರಿಯಲ್ಲಿ ಬಹಳ ಜನ ಸ್ನೇಹಿತರಿರಲಿಲ್ಲ, ನಾನು ಒಬ್ಬನೇ ಮಾಡ್ಕೊಂತಿದ್ದೆ, ಆಗ್ತಿದ್ದೆ. ಈಗ ಹಾಸನದಲ್ಲಿ ತುಂಬಾ ಜನ ಸ್ನೇಹಿತರಿದ್ರೆ ಬರ್ತಿರ್ತಾರೆ, ಬಂದ್ರೆ ಇನ್ನೂ ಖುಷಿ, ಅವರಿಗೆ ಕಲಿಸ್ದಂಗೆ ಆಗುತ್ತೆ ಅನ್ಕೊಂಡು. ಪುಣ್ಯಭೂಮಿಲಿ ಅಷ್ಟೇ 100 ಜನ ಸೇರ್ಕೊಂಡಾಗ ನಾವು ಒಂದು ಹನಿ ಎಣ್ಣೆಯನ್ನು ಬಳಸಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ, ಇವತ್ತು ನಾವು ಹಿಂದಿನ ಜನರಷ್ಟು ಕಷ್ಟಪಡ್ತಾ ಇಲ್ಲ. ಹಿಂದೆ ಸೈಕಲ್ ಬಿಟ್ರೆ ಬೈಕ್ಗಳಂತೂ ಬಹಳ ಕಡಿಮೆ ಇದ್ರು, ನಡ್ಕೊಂಡು ಹೋಗ್ತಿದ್ರು, 10, 20, 50 ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ರು. ಆಮೇಲೆ ಬಹಳ ಚೆನ್ನಾಗಿ ಶ್ರಮ ಪಡ್ತಿದ್ರು. 1 ಅಲ್ಲ 2, 3, 4 ಮುದ್ದೆ ತಿನ್ನೋರು ಇದ್ರು ಅಲ್ವಾ. ನಮ್ಮ ಸ್ನೇಹಿತರು ಒಬ್ರು ಹೇಳ್ತಾ ಇದ್ರು, ನಮ್ಮ ಸಂಬಂಧಿಕರು 19 ಮುದ್ದೆ ತಿಂತಿದ್ರು ಅಂತ, ದಿನಕ್ಕೆ 19 ಮುದ್ದೆ ಅಂತ. ಅಷ್ಟೊಂದು ತಿನ್ನಲಿದ್ರು 2, 3, 4 ಮುದ್ದೆ ತಿನ್ನೋರು ತುಂಬಾ ಜನ ಇದ್ರು. ಈಗ 1 ಮುದ್ದೆ ಮೇಲೆ ಎಷ್ಟೋ ಜನ ತಿನ್ನಕ್ಕಾಗಲ್ಲ, ಬಿಡಿ, ಸಾಮರ್ಥ್ಯ ಇಲ್ಲ. ಯಾಕಂದ್ರೆ ಅಷ್ಟೊಂದು ಶ್ರಮ ಪಡಲ್ಲ.
ಈ ಶ್ರಮಪಡದ ಈ ದೇಹಕ್ಕೆ ನಾವು ಅಡಿಗೆ ಎಣ್ಣೆಯನ್ನು ಅಷ್ಟೊಂದು ಬಳಸೋ ಅಗತ್ಯ ಇದೆಯಾ ಅಂತ ಒಂದು ಯೋಚನೆ ನಮ್ಮದು. ನಿಜವಾಗ್ಲೂ ಬೇಕಾಗಿಲ್ಲ. ಎಣ್ಣೆಯನ್ನು ಹೆಚ್ಚೆಚ್ಚು ಬಳಸಿದಷ್ಟು ನಮ್ಮ ದೇಹದಲ್ಲಿ ಅದು ಶೇಖರಣೆ ಆಗ್ತಾ ಹೋಗ್ತದೆ, ಸಮಸ್ಯೆಯನ್ನು ಖಂಡಿತವಾಗಿ ಉಂಟು ಮಾಡುತ್ತೆ. ಹಳ್ಳಿಗಳಲ್ಲೂ ಈಗ ಅನೇಕರಿಗೆ ಕಾಯಿಲೆಗಳು ಶುರುವಾಗ್ತವೆ. ಮಂಡಿ ನೋವು, ಸೊಂಟದ ನೋವು, ಕೊಲೆಸ್ಟ್ರಾಲ್, BP, ಶುಗರು, ಮತ್ತೊಂದು ಯಾಕೆ ಹೇಳ್ತೀನಿ ಅಂದ್ರೆ, ಆಕಾಶವಾಣಿಯಿಂದ ಒಂದು 15 ಕಾರ್ಯಕ್ರಮ ನಾವು ಮಾಡಿದ್ವಿ, ಹಳ್ಳಿ ಧ್ವನಿ ಅನ್ಕೊಂಡು. ಆ ಹಳ್ಳಿಯ ಇಡೀ ಪರಿಸರವನ್ನ ಅರ್ಥ ಮಾಡ್ಕೊಳ್ಳೋದು, ದಾಖಲೆ ಮಾಡೋದು, ಒಂದು ವೇದಿಕೆ ಕಾರ್ಯಕ್ರಮ ಮಾಡೋದು, ಆಗ ಆರೋಗ್ಯ ಶಿಬಿರಗಳನ್ನು ಮಾಡಿ ಅಲ್ಲಿಯ ಜನತೆಯ ಆರೋಗ್ಯದ ಪರಿಸ್ಥಿತಿಯನ್ನ ತಿಳ್ಕೊಂಡ್ರೆ ತುಂಬಾ ಜನಗಳಿಗೆ ಆರೋಗ್ಯ ಸರಿ ಇಲ್ಲ. ಇನ್ನು ಕಣ್ಣಿನ ದೋಷ ಇದೆ, ಏನೇನೋ ಸಮಸ್ಯೆ ಇದೆ. ಈ ಚಿತ್ರಣ ಈಗ 40-50 ವರ್ಷದಿಂದ ಇರಲಿಲ್ಲ, ಈಗ ಇನ್ನೂ ಹೆಚ್ಚಿಗೆ ಆಗ್ತಾ ಇದೆ. ಯಾಕಂದ್ರೆ ಹಳ್ಳಿ ಬೇರೆ, ಪಟ್ಟಣ ಬೇರೆ ಅನ್ನೋ ಥರ ಏನಿಲ್ಲ. ಹಳ್ಳಿಗಳಲ್ಲೂ ಮೊಬೈಲ್ ಇದೆ, ಹಳ್ಳಿಗಳಲ್ಲೂ TV ಇದೆ, ಹಳ್ಳಿಗಳಲ್ಲೂ ಕೋಲ್ಡ್ ಡ್ರಿಂಕ್ ಸಿಗುತ್ತೆ, ಹಳ್ಳಿಗಳಲ್ಲೂ ರಾತ್ರಿ ಎಣ್ಣೆ ಹಾಕುವ ಬಾಟ್ಲುಗಳು ಸಿಗ್ತವೆ, ಮಾರಾಟ ಮಾಡೋರು ಇದ್ದಾರೆ, ಕುಡಿಯೋರು ಇದ್ದಾರೆ. ಹಳ್ಳಿಗೂ ಪಟ್ಟಣಕ್ಕೂ ಏನು ವ್ಯತ್ಯಾಸ ಅನಿಸ್ತಾ ಇಲ್ಲ. ಹಳ್ಳಿ ಜನಗಳು ಸಹ ಏನ್ ಬೆಕ್ಕಂತ ತಿಂತಾರೆ, ಪಟ್ಟಣವ್ರಿಗಿಂತ ಇನ್ನೂ ಮುಂದೆ ಹೋಗಿದ್ದಾರೆ. ಹೀಗಿರೋದ್ರಿಂದ ನಾವ್ಯಾಕೆ ಆರೋಗ್ಯವನ್ನು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಯೋಚನೆ ಮಾಡಿದ್ರೆ, ನಾನೇ ಒಂದು ಉದಾಹರಣೆಯಾಗಿ ನಿಮ್ಮ ಮುಂದೆ ನಿಲ್ತೀನಿ. ನಾನು ಆಸ್ಪತ್ರೆಗೆ ಹೋಗಿದ್ದು ತುಂಬಾ ಕಡಿಮೆ. ದುಡ್ಡು ಖರ್ಚು ಮಾಡಬಾರ್ದು, ಹೋಗ್ಬಾರ್ದು ಅಂತಲ್ಲ, ಎಷ್ಟೋ ಸರಿ ಅಗತ್ಯ ಇರೋದಿಲ್ಲ. ಈಗ ಗಾಡಿ ಕೆಡದೆ ಇದ್ರೆ ನೀವು ಯಾಕೆ ಹೋಗ್ತೀರಿ? ಗಾಡಿ ಪಂಚರ್ ಹಾಕ್ತಿದ್ರೆ ಯಾಕೆ ಮತ್ತೆ ಪಂಚರ್ ಹಾಕ್ಲಿಕ್ಕೆ ಹೋಗ್ತೀರಿ ಅಲ್ವಾ? ನೀವು ಆರೋಗ್ಯ ಚೆನ್ನಾಗಿ ಇಟ್ಕೊಂಡ್ರೆ ನಿಮ್ಗೆ ಡಾಕ್ಟರ್ ಬೇಕಾಗಿಲ್ಲ, ಆಸ್ಪತ್ರೆನೂ ಬೇಕಾಗಿಲ್ಲ. ನೋಡಿ, ಎಣ್ಣೆ ಯಾಕೆ ಬೇಡ ಅಂತ ನಾನು ಯೋಚನೆ ಮಾಡ್ತೀನಿ ಅಥವಾ ನಿಮ್ಗೆ ಹೇಳ್ತೀನಿ ಅಂದ್ರೆ, ಕೊಬ್ಬರಿಯಲ್ಲಿ ತೆಂಗಿನಕಾಯಿ ಇಲ್ಲೆಲ್ಲ ಬೆಳಿತೀರಿ, ತೆಂಗಿನ ತೋಟ ಇದೆ, ತೆಂಗಿನಕಾಯಿ ಆರಾಮ ಸಿಗುತ್ತೆ. ತೆಂಗಿನಕಾಯಿಯಲ್ಲಿ ಎಷ್ಟು ಎಣ್ಣೆ ಅಂಶ ಇರುತ್ತೆ? ತೆಂಗಿನಕಾಯಿಯಲ್ಲಿ ಅಥವಾ ಕೊಬ್ಬರಿಯಲ್ಲಿ ಎಷ್ಟು ಎಣ್ಣೆ ಅಂಶ ಇರುತ್ತೆ? 60% ಎಣ್ಣೆ ಅಂಶ ಇದೆ. 60% ಅಂದ್ರೆ ಒಂದು 100 ಗ್ರಾಮ್ನಷ್ಟು ನೀವು ಕೊಬ್ಬರಿ ಹಾಕಿದ್ರೆ, ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿ ಹಾಕಿದ್ರೆ 60 ಗ್ರಾಮ್ನಷ್ಟು ಎಣ್ಣೆ ಬಿಟ್ಕೊಳ್ಳುತ್ತೆ. ನೀವು ಕಾಯಿಸ್ತಾ ಇಷ್ಟು ಎಣ್ಣೆ ಇರುವ ಪದಾರ್ಥವನ್ನು ನಾವು ಬಳಸಿ ಮತ್ತೆ ತೇಲುವ ತರ ಎಣ್ಣೆಯನ್ನ ಹಾಕಿ ಪಲ್ಯ, ಸಾರು, ಉಪ್ಪಿಟ್ಟು, ಬಾತು, ಮತ್ತೊಂದು ಮಾಡಿದ್ರೆ ಆ ಜಿಡ್ಡಿನಂಶ ದೇಹಕ್ಕೆ ಸೇರಿ ಏನ್ ಮಾಡ್ಬೋದು ಯೋಚನೆ ಮಾಡ್ತೀವಿ. ಬೇಗ ನಮ್ಮನ್ನ ಹಾಳು ಮಾಡುತ್ತೆ. ನಾನ್ ವೆಜ್ ತಿನ್ನೋರಂತೂ ಈಗ ಬಹಳ ಎಚ್ಚರವಾಗಿ ತಿಂತಿದ್ದಾರೆ ಎಷ್ಟೋ ಜನ. ಸಾಕಪ್ಪ, ಇಲ್ಲಿವರೆಗೆ ತಿನ್ನದ್ದಾಯ್ತು, ಇನ್ನೂ 10 ವರ್ಷಕ್ಕಾಗುವಷ್ಟು ತಿಂದಿದ್ದೀವಿ, ಬೇಡ ಅಂತ ಎಷ್ಟೋ ಜನ ಬಿಡ್ತಾ ಇದ್ದಾರೆ. ಇನ್ನು ಹಿಂದೆ ನೀವು ತುಪ್ಪ, ಎಣ್ಣೆ, ಬೆಣ್ಣೆ ಏನ್ ತಿಂತಾ ಇದ್ರು ಆ ಪ್ರಮಾಣ ಇಟ್ಕೋಬೇಡಿ, ದಯಮಾಡಿ ಇಟ್ಕೋಬೇಡಿ. ನಾನು ನೋಡ್ತೀನಿ, ನಾನು ಇಷ್ಟು ಎಣ್ಣೆ ಕಡಿಮೆ ಮಾಡಿದ್ರು ನನಗೂ ಸ್ವಲ್ಪ ಹೊಟ್ಟೆ ಇದೆ ಅನ್ಕೊಂತೀನಿ. ಇಷ್ಟು ಎಣ್ಣೆ, ನನ್ನ ಶ್ರೀಮತಿ 2 ವರ್ಷ ಆಯ್ತು ಬೆಂಗಳೂರಿಗೆ ಹೋಗಿ, ನಾನು 1/4 ಲೀಟರ್ನು ಬಳಸಿಲ್ಲ. ನಾನಲ್ದಲ್ಲೇ ನನ್ನ ಸ್ನೇಹಿತರಿಗೂ ಅಡಿಗೆ ಮಾಡಿಕೊಟ್ಟಿದ್ದೀನಿ. 4-6 ಜನ ಬಂದ್ರು ಫಸ್ಟ್ ಕ್ಲಾಸಾಗೆ ಅಡಿಗೆ ಮಾಡಿಕೊಡ್ತೀನಿ. ಅನ್ನ, ಸಾರು, ಮುದ್ದೆ, ಇನ್ನು ಬೇರೆದೆಲ್ಲ. ಎರಡನೇದು, ಶೇಂಗಾ ನಾವು ಬಳಸ್ತೀವಿ, ಶೇಂಗಾ ಚಟ್ನಿ ಮಾಡ್ತೀವಿ, ಬಹಳ ಚೆನ್ನಾಗಿರುತ್ತೆ. ನೀವು ಕೊಬ್ಬರಿ ಚಟ್ನಿಗಿಂತ ಶೇಂಗಾ ಚಟ್ನಿ ಇನ್ನಷ್ಟು ರುಚಿ. ನಮ್ಮ ಕಡೆಗೆಲ್ಲ ನಾವು ಲೋಡ್ ಗಟ್ಟಲೆ ಬೆಳಿತೀವಿ, ನೆಲಗಡಲೆ. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಶೇಂಗಾ ಚಟ್ನಿ, ಅಷ್ಟು ರುಚಿ. ಮತ್ತೆ ಉಪ್ಪಿಟ್ಟು, ಚಿತ್ರಾನ್ನ, ಬೇರೆದಕ್ಕೆಲ್ಲ ಹಾಕ್ತೀವಿ. ಅದರಲ್ಲಿ 50% ಎಣ್ಣೆ ಅಂಶ ಇರುತ್ತೆ. 50% ನೋಡಿ. ಎಳ್ಳಿನಲ್ಲಿ ಸಂಕ್ರಾಂತಿ ಆಯ್ತಲ್ಲ, ಎಳ್ಳಿನಲ್ಲಿ 50% ಎಣ್ಣೆ ಅಂಶ ಇದೆ. ಗುರೆಳ್ಳು ಅಥವಾ ಹುಚ್ಚೆಳ್ಳಿನಲ್ಲಿ ಅದು 50% ಎಣ್ಣೆ ಅಂಶ ಇದೆ. ನೀವು ರಾಗಿಯಲ್ಲಿ ತಗೊಳ್ಳಿ 1.5% ಎಣ್ಣೆ ಅಂಶ ಇದೆ. ಅಕ್ಕಿಯಲ್ಲಿ ತಗೊಳ್ಳಿ 0.12% ಎಣ್ಣೆ ಅಂಶ ಇದೆ. ಅಂದ್ರೆ ಎಲ್ಲಾ ದವಸ ಧಾನ್ಯಗಳಲ್ಲೂ ಎಣ್ಣೆ ಅಂಶ ಇದೆ. ಆದ್ರೆ ನಾವು ಎಲ್ಲರನ್ನು ತೆಂಗಿನ ಕೊಬ್ಬರಿಯನ್ನ, ತೆಂಗಿನಕಾಯಿಯನ್ನ ಬಳಸ್ತೀವಿ ಅಲ್ವಾ? ಸಿಹಿಗೂ ಬಳಸ್ತೀವಿ, ಖಾರಕ್ಕೂ ಬಳಸ್ತೀವಿ. ಹಾಗಾಗಿ ದಯಮಾಡಿ ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳಾದವರು ನೀವು ನಿಮ್ಮ ಮನೆಯವ್ರನ್ನ ಕೆಡಿಸ್ಲಿಕ್ಕೆ ಹೋಗ್ಬೇಡಿ, ಎಣ್ಣೆ ಹಾಕಿ. ನಾನು ಎಷ್ಟೋ ಸಾರಿ ಅನ್ಕೋತೀನಿ, ನಮ್ಮ ಮನೆಯವರೇ ನಮ್ಮ ಜನಗಳನ್ನ ಕೆಡಿಸ್ಬಿಟ್ರಲ್ಲ ಅಂತ. ಏನು ರುಚಿಗೆ ಹಾಕಿ ಉಪ್ಪಿಟ್ಟಿಗೆ ಎಣ್ಣೆ ಹಾಕಿದ್ರೆ ಏನು ಬಾಯಲ್ಲಿ ರುಚಿ ಹೇಳ್ತಿರೋದಂತ ಅನ್ಕೊಂಡು ಎಷ್ಟೋ ಜನ ಮಿತಿಮೀರಿ ಎಣ್ಣೆ. ಆಮೇಲೆ ಎಣ್ಣೆ ಹಾಕಿದ್ರೆ ಉಪ್ಪಿಟ್ಟು ಮತ್ತೆ ತುಪ್ಪ ಹಾಕೋದು, ತುಪ್ಪ ವಾಸನೆಗೆ ಇನ್ನಷ್ಟು ಹೊಟ್ಟೆ ಸೇರುತ್ತಂತ. ಎಣ್ಣೆ ಅಷ್ಟೊಂದು ಒಳ್ಳೇದಲ್ಲ. ಆಮೇಲೆ ಈಗಿನ ಎಣ್ಣೆ ಅಂತೂ ಮಾರ್ಕೆಟ್ನಲ್ಲಿ ಡಬಲ್ ರಿಫೈಂಡ್, ಟ್ರಿಬಲ್ ರಿಫೈಂಡ್ ಬರುತ್ತಲ್ಲ, ಅದಂತೂ ಇನ್ನೂ ಅಪಾಯಕಾರಿ, ಕಳಪೆ. ನಿಮಗೆ ಅಕ್ಕಗೆ ಕೇಳಿದೆ, ಚೆನ್ನವರಿಗೆ ರಾತ್ರಿ,
ಇವತ್ತು ಮಧ್ಯಾಹ್ನ ಊಟಕ್ಕೆ ಏನು ಯಾವ ಎಣ್ಣೆ ಬಳಸಿದ್ರು, ಇಲ್ಲ ಗಾಣದ ಎಣ್ಣೆ ಬಳಸಿದ್ದೀನಿ ಅಂತ ಹೇಳ್ತಾ ಇದ್ರು. ಒಳ್ಳೇದು, ಫೈನ್, ಭಾಳ ಸಂತೋಷ. ನೀವೇನು ಬಳಸಿದ್ರು ಶೇಂಗಾ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಒರ್ಜಿನ್ ಕೋಕೋನಟ್ ಆಯಿಲ್ ಅಥವಾ ಸೂರ್ಯಕಾಂತಿ ಎಣ್ಣೆ, ಗಾಣ ಈಗೆಲ್ಲ ತುಂಬ ಕಡೆಗೆ ಆಗಿದೆ. ಅದು ಭಾಳ ಒಳ್ಳೆ ಬೆಳವಣಿಗೆ ನಿಜವಾಗ್ಲು. ಏನಾಗುತ್ತೆ, ಈ ಕಂಪನಿಗಳು ಬಂದು ಅಗಾಧವಾಗಿ ದುಡ್ಡು ಮಾಡಿದ್ವು, ಅಗಾಧವಾಗಿ ಜನಗಳನ್ನ ಹಾಳು ಮಾಡಿದ್ವು, ಅಗಾಧವಾಗಿ ಆಸ್ಪತ್ರೆಗೆ ಕಳಿಸಿದ್ದಾರೆ. ಹೆಂಗೆ ಬಿಸಿನೆಸ್ ಆಗಿದೆ ಅಂದರೆ ವೈದ್ಯರಿಗೂ ಬಿಡುವಿಲ್ಲ, ಅಷ್ಟೊಂದು ವ್ಯವಹಾರ, ಅಷ್ಟೊಂದು ಅವರಿಗೂ ಒತ್ತಡ. ಹಿಂದೆ ಅಪರೂಪಕ್ಕೆ ಡಾಕ್ಟರ್ಗಳಿರ್ತಿದ್ರು, ಕ್ಲಿನಿಕ್ಗಳಿರ್ತಿದ್ವು, ಆಸ್ಪತ್ರೆಗಳಿರ್ತಿದ್ವು. ಇವತ್ತು ಅಯ್ಯೋ ಅರಸೀಕೆರೆಯಲ್ಲಿ ಎಷ್ಟು ಡಾಕ್ಟರ್ಗಳಿದ್ದಾರೆ ಅಂತ ಯೋಚನೆ ಮಾಡಿ. ನಾನು ಅವ್ರ ಬಗ್ಗೆ ಕೆಟ್ಟದಾಗೇನು ಮಾತಾಡಲ್ಲ, ಆದರೆ ನಾವೇ ತಪ್ಪಿರೋದು, ನಮ್ಮಿಂದ ಅವ್ರು ಹೆಚ್ಚಾಗಿರೋದು. ಇದನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋದ್ರೆ ನಮ್ಮ ಮುಂದಿನ ದಿನ ನಾಳೆ ಏನೋ ಗೊತ್ತಿಲ್ಲ. ಎಷ್ಟೋ ಜನ ಅಯ್ಯೋ ಇವತ್ತು ಕೆಲಸ ಮಾಡ್ತಾ ಇದ್ರು ಹಾರ್ಟ್ ಅಟ್ಯಾಕ್ ಆಗೋಯ್ತಂತ. ಹಾರ್ಟ್ ಅಟ್ಯಾಕ್ ಹೆಂಗಾಗುತ್ತೆ, ಯಾವ ಕಾರಣ ಯೋಚನೆ ಮಾಡ್ತೀನಿ. ತುಂಬಾ ಜನ 25, 30, 40, 50 ವರ್ಷದವರು ಸತ್ತಿದ್ದಾರೆ. ಕೊರೋನಾದಿಂದ ಎಷ್ಟೋ ಜನ ಹೋದ್ರು, ಇನ್ನು ಹಾರ್ಟ್ ಅಟ್ಯಾಕ್ ಮತ್ತು ಬೇರೆ ಬೇರೆ ಸಮಸ್ಯೆಗಳಿಂದ ನಾಳೆ ಏನಂತ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ದಯಮಾಡಿ ಈ ನಿಟ್ಟಿನಲ್ಲಿ ನೀವೆಲ್ಲ ಜಾಗೃತರಾಗಿ. ಹೆಣ್ಮಕ್ಳು ನಿಮ್ಮ ಮಾತು ಕೇಳಿಲ್ವಾ ಪುರುಷರಿಂದ? ನೀವೇ ಅಡುಗೆ ಮನೆ ಕಾಲಿಡ್ರಿ, ಶುರು ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಮಾಡ್ಬೋದಂದ್ರೆ ನಿಮ್ಗೆ ಹೇಳ್ತೀನಿ, ಮೊಸರು ಸಾರು ಅದಕ್ಕೇನು ಒಗ್ಗರಣೆನೂ ಬೇಡ, ಎಣ್ಣೆನೂ ಬೇಡ, ಏನು ಬೇಡ. ಸಿಂಪಲ್ ಆಗಿ ಒಂದು ಮೆಣಸಿನ್ಕಾಯಿ ಒಬ್ಬರಿಗೆ ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು, ಕರಿಬೇವು, ಕೊತ್ತಂಬರಿ ಸ್ವಲ್ಪ ಹಾಕಿಬಿಟ್ಟು ಚಟ್ನಿ ಥರ ಮಾಡಿ ಮೊಸರು ಸೇರಿಸಿ ಮುದ್ದೆ, ಅನ್ನ ಎಲ್ಲ ಊಟ ಮಾಡಿರಿ. ಏನು ಚೆನ್ನಾಗಿರುತ್ತೆ ಅಂದರೆ ಒಂದು ಹನಿ ಎಣ್ಣೆ ಬೇಕಾಗಿಲ್ಲ. ಹಾಲು ಸಾರು ಮಾಡಿ ಅದಕ್ಕೂ ಬೇಕಾಗಿಲ್ಲ. ಮಜ್ಜಿಗೆ ಸಾರು ಮಾಡಿ ಅದಕ್ಕೂ ಎಣ್ಣೆ ಬೇಕಾಗಿಲ್ಲ. ನೀವು ಬೇರೆ ಸಾರು ಮಾಡಿ, ತರಕಾರಿ ಸಾರು ಎಲ್ಲದೂ ಮಾಡಿ ಸುಮ್ಮನೆ ತೆಂಗಿನಕಾಯಿ ಹಾಕಿದ್ರೆ ಸಾಕು, ಇನ್ನೇನು ಎಣ್ಣೆ ಬೇಕಾಗಿಲ್ಲ. ನಾನು ತುಂಬ ವಿಚಾರಗಳಿದ್ದಾವೆ, ಅದನ್ನು ನಾನು ಮೊಟಕು ಮಾಡ್ತಾ ಹೋಗ್ತೀನಿ. ಎರಡನೇದು, ನಾವು ನೀವು ಬಳಸುವ ಅಕ್ಕಿ. ಇವತ್ತು ಅಕ್ಕಿ ಬಳಸದ ಕುಟುಂಬ ಯಾವುದು ಅಂತಂದ್ರೆ ಹುಡುಕಿದ್ರೆ ಒಂದು ಸಿಗಲ್ಲ. ಹಿಂದೆ ಈಗ ಒಂದು 30-40 ವರ್ಷಗಳ ಹಿಂದೆ ನೆಂಟರು ಬಂದಾಗ ಬಳಸ್ತಾ ಇದ್ರು ಬಿಳಿ ಅಕ್ಕಿಯನ್ನ ಅಲ್ವಾ? ನಾವು ನೀವು ಚಿಕ್ಕವರಿದ್ದಾಗ ಎಲ್ಲ ನಾವು ನೀವು ತಿಂತಾ ಇದ್ದು ರಾಗಿ ಮತ್ತೆ ನವಣೆ ಮತ್ತೊಂದು ಮಗದೊಂದು. ಅದ್ಯಾಕೆ ನೆಂಟರಿಗೆ ಬಿಳಿ ಅಕ್ಕಿಯನ್ನ ಕೊಡ್ತಿದ್ರೆ ಗೊತ್ತಿಲ್ಲ. ಅದು ಕೆಲವೊಂದ್ಸರಿ ಅನ್ಸುತ್ತೆ ಅವ್ರು ಬೇಗ ಹಾಳಾಗ್ಲಿ ಅಂತ ಅನ್ಕೊಂಡು ಕೊಡ್ತಿದ್ವು. ಸಕ್ಕರೆ ಕಾಫಿ ಅವ್ರಿಗೆ, ನಾವು ಬೆಲ್ಲದ ಕಾಫಿ ಕುಡಿಯೋದು. ಈಗ ರಿವರ್ಸ್ ಆಗ್ತಾ ಇದೆ. ನೆಂಟರು ಬಂದ್ರೆ ಅವ್ರು ಕೇಳ್ತಾರೆ, ನನಗೆ ಬಿಳಿ ಅಕ್ಕಿಯನ್ನ ಬೇಡ, ಕೆಂಪಕ್ಕಿಯನ್ನ ಮಾಡ್ಕೊಡ್ರಿ ಅಂತ. ಆಮೇಲೆ ಮುದ್ದೆ ಮಾಡ್ಕೊಡಿ ಅಂತ ಕೇಳ್ತಾರೆ. ಬೆಲ್ಲದ ಕಾಫಿ ಮಾಡ್ಕೊಡಿ, ಬೆಲ್ಲದ ಪಾಯಸ ಮಾಡ್ಕೊಡಿ ಅಂತ ಹೇಳ್ತಾರೆ. ಹೀಗೆ ಅವ್ರಿಗೂ ಗೊತ್ತಾಯ್ತು, ನಮ್ಮ ನೆಂಟರು ನಮ್ಮನ್ನು ಕೆಡಿಸಿದಾರಲ್ಲ ಅಂತ ಅನ್ಕೊಂಡು. ನೋಡಿ, ನಾನು ಅಧ್ಯಯನ ಮಾಡಿದ್ದೀನಿ, ಒಂದು 60 ಪುಸ್ತಕ ಬರೆದಿನಿ ಕೃಷಿ ಪರಿಸರಕ್ಕೆ ಸಂಬಂಧಪಟ್ಟಂತೆ. ಸಾವಿರಾರು ಲೇಖನಗಳನ್ನು ಬರೆದೆ. ಇತ್ತೀಚೆಗೆ ಒಂದು ಪುಸ್ತಕ ಮಾಡಿದೆ, ರಾಗಿಯಿಂದ ಆರೋಗ್ಯ ರಾಗಿ. ಸಣ್ಣ ಪುಸ್ತಕ, ಸುಮ್ಮನೆ ದೊಡ್ಡ ದೊಡ್ಡ ಪುಸ್ತಕ ಬರೆದ್ರೆ ಓದೋರು ಕಡಿಮೆ, ಅಪರೂಪಕ್ಕೆ ಓದ್ತಾರೆ. ರಾಗಿಯಲ್ಲಿ ಏನಿದೆ ಅಂತ ನಮ್ಮ ಹಿರಿಯರು ಹೇಳಿದ್ರು. ಎಂತ ಚಂದವಾಗಿ ಹೇಳ್ತಾರೆ ಅಂದ್ರೆ, ರಾಗಿಯಿಂದ ನಿರೋಗಿ, ರಾಗಿ ತಿಂದವ ನಿರೋಗಿ ಅಂತ. ಅದಕ್ಕೆ ನಾನು ಆ ಪುಸ್ತಕದ ಹೆಸರಿಟ್ಟೆ ರಾಗಿಯಿಂದ ಆರೋಗ್ಯ ರಾಗಿ ಅಂತ. ಏನು ವಿಶೇಷ ಅಂದ್ರೆ ಒಂದು 2-3 ವಿಚಾರ ಹೇಳ್ತೀನಿ ನಾನು. ಅದರಲ್ಲಿರುವ ಕ್ಯಾಲ್ಸಿಯಮ್ಮು ಯಾವ ಧಾನ್ಯದಲ್ಲೂ ಇಲ್ಲ. ಎಸ್ಪೆಷಲಿ ಅಕ್ಕಿಯಲ್ಲಿ ರಾಗಿಗಿಂತ ಎಷ್ಟು ಕಡಿಮೆ ಮಟ್ಟದಲ್ಲಿ ಕ್ಯಾಲ್ಸಿಯಂ ಇದೆ ಅಂದ್ರೆ 344 ಮಿಲಿಗ್ರಾಮು ರಾಗಿಯಲ್ಲಿ ಕ್ಯಾಲ್ಸಿಯಂ ಇದೆ 100 ಗ್ರಾಮ್ಗೆ. ಅದು ಅಕ್ಕಿಯಲ್ಲಿ, ಬಿಳಿ ಅಕ್ಕಿಯಲ್ಲಿ 10 ಮಿಲಿಗ್ರಾಮ್ ಇದೆ. 10 ಮಿಲಿಗ್ರಾಮ್. ಕೆಂಪಕ್ಕಿಯಲ್ಲಿ 20, ಅಬ್ಬೊಬ್ಬ 30 ಮಿಲಿಗ್ರಾಮ್. ಅಂದ್ರೆ ಹತ್ರ 20ರಿಂದ 40 ಪಟ್ಟು ಕ್ಯಾಲ್ಸಿಯಮ್ಮು ಕಡಿಮೆ ಇದೆ ರಾಗಿಗಿಂತ. ಹಂಗಾಗಿ ಹಿಂದೆ ರಾಗಿಯನ್ನು ಪ್ರತಿನಿತ್ಯ ಬಳಸ್ತಾ ಇದ್ರು, ಅವರು ಸಾಯೋ ತನಕ ಸಮಸ್ಯೆ ಬರ್ತಿರ್ಲಿಲ್ಲ. ಈಗ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಅಕ್ಕಿದು ಬಾತು, ಬಿಳಿ ಅಕ್ಕಿಯನ್ನ, ದೋಸೆ, ಪಲಾವು, ಪುಳಿಯೋಗರೆ, ಮತ್ತೊಂದು ಮಗದೊಂದು ಮಾಡಿ 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 ಗಂಗಳಗಟ್ಲೆ ತಿಂದ್ರೂ 2-3 ಗಂಟೆಗೆ ಹೊಟ್ಟೆ ಸಿಗ್ತದೆ. ಯಾಕಂದ್ರೆ ಸತ್ವ ಇಲ್ಲ. ಆ ಕೆಲೋರಿಕ್ ವ್ಯಾಲ್ಯೂ ಎಷ್ಟಂತ ನೋಡಿದ್ರೆ, ಅಂದ್ರೆ ನಾವು ತಿಂದ್ಮೇಲೆ ಶಕ್ತಿ ಸಿಗುತ್ತಲ್ಲ, ಇದು 3 ಪಟ್ಟು ಕಡಿಮೆ ಇದೆ ಅಕ್ಕಿ. ಅದೇ ರಾಗಿದು ನೀವು ಒಂದು ಮುದ್ದೆ ತಿಂದರೆ ಮಧ್ಯಾಹ್ನ ಸಾಯಂಕಾಲ ತನಕ ಹೊಟ್ಟೆ ಹಸಿವಾಗಲ್ಲ. ಅದನ್ನ ಕೆಲೋರಿಕ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಹತ್ರ 327 ಕಿಲೋ ಕ್ಯಾಲರಿ ಅಂತ ಹೇಳ್ತಾರೆ ರಾಗಿದು. ಇದು 130. ಆ ಪುಸ್ತಕದಲ್ಲಿ ಒಂದು ಕೋಷ್ಟಕ್ಕೆ ಕೊಟ್ಟಿದ್ದು, ನಾನು ನೋಡ್ಬಿಟ್ರೆ ಸಾಕು, ನಿಮ್ಗೆ ಬಹಳ ಚೆನ್ನಾಗಿ ಮನವರಿಕೆ ಆಗುತ್ತೆ. ಇನ್ನು ನಾರಿನಂಶ. ಇವತ್ತು ಎಷ್ಟೋ ಜನಗಳಿಗೆ ಮಲಬದ್ಧತೆ ಸಮಸ್ಯೆ ಅಂತ ಅನ್ಕೊಂಡು ಮಾತ್ರೆ ನುಂಗಿ ಬೆಳಿಗ್ಗೆ ಕಷ್ಟಪಟ್ಟು ಕಕ್ಕಸಿನ ಮನೆಯಲ್ಲಿ ಕೂತ್ಕೊಂಡು ಎದ್ದು ಬರ್ತಾರೆ. ಆದ್ರೆ ನಾರಿನಂಶ ರಾಗಿಯಲ್ಲಿ 11.5 ಗ್ರಾಮ್ ಇದೆ. 11.5 ಗ್ರಾಮ್. ಅದೇ ಅಕ್ಕಿಯಲ್ಲಿ ಎಷ್ಟಿದೆ ಅಂತಂದ್ರೆ
0.4 ಗ್ರಾಮ್. ಎಷ್ಟು ವ್ಯತ್ಯಾಸ ನೋಡಿ, 11.5 ಗ್ರಾಮಲ್ಲಿ 0.4 ಗ್ರಾಮಲ್ಲಿ. ಹೀಗೆ ಕಬ್ಬಿಣದ ಅಂಶನೂ ಬಹಳ ಕಡಿಮೆ ಇದೆ ಅಕ್ಕಿಯಲ್ಲಿ. ಇನ್ನು ಪೊಟ್ಯಾಷಿಯಮ್ಮು, ಫಾಸ್ಫರಸ್ಸು, ಬೇರೆ ಬೇರೆದೆಲ್ಲದು ಕಡಿಮೆ ಇದೆ. ರುಚಿ ಅನಿಸದೆ ರಾಗಿಗಿಂತ ಏನೆಲ್ಲ ಬಗೆ ಬಗೆ ತಿಂಡಿ ತಿನಿಸು ಮಾಡ್ಕೋಬೋದಂತ. ತಿನ್ನಿ, ಬೇಡ ಅಂತ ಹೇಳಲ್ಲ, ಆದರೆ ಹೆಚ್ಚು ತಿನ್ನಬೇಡಿ. ಆದರೆ ರಾಗಿಯನ್ನು ಕಡ್ಡಾಯವಾಗಿ ಬಳಕೆ ಮಾಡ್ಕೊಳ್ಳಿ. ರಾಗಿ ಅಂಬಲಿ, ರಾಗಿ ರೊಟ್ಟಿ, ರಾಗಿ ಮುದ್ದೆ, ರಾಗಿ ಹಲ್ವಾ, ಈ ಥರ ರಾಗಿ ದೋಸೆ, ಬೇರೆ ಬೇರೆ ರೀತಿಯಲ್ಲಿ ರಾಗಿಯನ್ನು ತಪ್ಪದೆ ಬಳಸ್ಕೊಳ್ಳಿ. ಈ ಎಳೆ ಮಕ್ಕಳಿಗಂತೂ ಈಗಲಿಂದ ಕೊಟ್ಟರೆ ನಿಮಗಿಂತ ಚೆನ್ನಾಗಿ ಬೆಳೀತಾರೆ, ಖಂಡಿತವಾಗಿ ಬಹಳ ಚೆನ್ನಾಗಿ ಬೆಳೀತಾರೆ. ಅದು ಸತ್ಯವಾದ ಮಾತು. ಎಳೆ ಮಕ್ಕಳಿಗೆ ರಾಗಿ ಮಾಲ್ಟ್ ಕೊಡೋದು ತಾಯಂದ್ರಿಗೆ ಗೊತ್ತಿದೆ. ಆದರೆ ನೀವು ಬೆಳೀತಾ ಬೆಳೀತಾ ನೀವೇ ಬಿಡ್ತೀರಿ, ಮಕ್ಕಳಿಗೆ ಕೊಡಕ್ಕೆ ಹೋಗ್ತೀರಿ. ನೀವು ಬಿಡಬೇಡಿ. ಯಾಕಂದ್ರೆ ರಾಗಿ ಎಲುಬನ್ನ ಗಟ್ಟಿಗೊಳಿಸುವ ಅಷ್ಟೊಂದು ಕ್ಯಾಲ್ಸಿಯಂ ಇದೆಯಲ್ಲ, ಎಲುಬು ಮತ್ತು ಮಾಂಸಖಂಡಕ್ಕೆ ಬಹಳಷ್ಟು ಬಲ ಕೊಡುವ ದೊಡ್ಡ ಧಾನ್ಯ, ಕಿರುಧಾನ್ಯ. ಸಾರಾಸಟ್ಟವಾಗಿ ಹೇಳೋದಾದ್ರೆ ಯಾವ ಕಪ್ಪಾಗಿರ್ತಾವೆ, ಯಾವ ಕಂದು ಬಣ್ಣವಾಗಿರ್ತಾವೆ ಆ ಧಾನ್ಯಗಳನ್ನು ತಪ್ಪದೆ ಬಳಸ್ಕೊಳ್ಳಿ. ಈಗ ಹುರುಳಿ ಕಂದು ಬಣ್ಣದ ಇರುತ್ತೆ, ತಪ್ಪದೆ ಬಳಸ್ಕೊಳ್ಳಿ. ಎಳ್ಳು ಕಪ್ಪಾಗಿರುತ್ತೆ, ಅದನ್ನು ತಪ್ಪದೆ ಬಳಸ್ಕೊಳ್ಳಿ. ಮೊನ್ನೆ ಎಳ್ಳಿನ ಬಗ್ಗೆ ಓದ್ತಾ ಇದ್ದೆ ನೋಡಿ. ಎಳ್ಳಿನಲ್ಲಿ ರಾಗಿಗಿಂತ 3 ಪಟ್ಟು ಹೆಚ್ಚು ಕ್ಯಾಲ್ಸಿಯಂ ಇದೆ. ಇದರಲ್ಲಿ 344 ಮಿಲಿಗ್ರಾಮ್ ಇದೆ. ಎಳ್ಳಿನಲ್ಲಿ 975 ಮಿಲಿಗ್ರಾಮ್ ಇದೆ. 975ರಿಂದ 1300 ಮಿಲಿಗ್ರಾಮ್ ಇದೆ. ಅತ್ಯದ್ಭುತವಾದ ಎಣ್ಣೆ ಕಾಳಿನ ಮೂಲ ಅದು. ಎಳ್ಳನ್ನ ದಿನ ಬಳಸ್ತೀರ ನೀವ್ಯಾರಾದ್ರೂ ಹೆಣ್ಮಕ್ಳು? ಅಪರೂಪ. ಎಳ್ಳಿನ ಚಟ್ನಿ ಮಾಡಿ, ಬಹಳ ಚೆನ್ನಾಗಿರುತ್ತೆ. ಎಳ್ಳಿನ ಉಂಡೆಗಿಂತ ಎಳ್ಳಿನ ಪುಡಿ ಮಾಡಿ, ಸುಮ್ಮನೆ ಜಸ್ಟ್ ಸ್ವಲ್ಪ ಬೆಲ್ಲ, ಏಲಕ್ಕಿ ಹಾಕಿಬಿಟ್ಟು ಒಂದು ಸ್ವಲ್ಪ ಗಿರುಕ್ ಅಂತ ಅನ್ಸ್ಬಿಡಿ ಮಿಕ್ಸಿಯಲ್ಲಿ, ಫಸ್ಟ್ ಕ್ಲಾಸ್ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ. ಮಕ್ಕಳಿಗೆ ಕೊಡಿ, ನೀವು ತಿನ್ನಿ, ಮನೆಯಲ್ಲಿರುವ ಇತರ ಸದಸ್ಯ ಕೊಡಿ. ನಿಮಗೆ ಕ್ಯಾಲ್ಸಿಯಂ ಹೆಚ್ಚೆಚ್ಚು ಸಿಕ್ಕಷ್ಟು ಗಟ್ಟಿಯಾಗಿ ಬೆಳೀತದೆ ದೇಹ, ನಲಗಲ್ಲ. ಈ ಸೊಂಟ ನೋವು, ಮಂಡಿ ನೋವು, ಕುತ್ತಿಗೆ ನೋವು ಮತ್ತೊಂದು ಮಗದೊಂದು ಅಷ್ಟು ಸುಲಭ ಬರೋದಿಲ್ಲ. ಮಾಂಸಖಂಡಗಳು ಬಹಳ ಚೆನ್ನಾಗಿರ್ತವೆ. ಇನ್ನು ನಾನು ತರಕಾರಿಗಳ ಬಗ್ಗೆ ಹೇಳೋದಾದ್ರೆ, ನಾನು ಮನೆ ಮೇಲ್ಗಡೆ ಹತ್ತತ್ರ ಒಂದು 200 ಕುಂಡಗಳನ್ನು ಇಟ್ಕೊಂಡಿದ್ದೇನೆ. ಮನೆ ಮೇಲ್ಗಡೆ, RCC ಮನೆ ಮೇಲ್ಗಡೆ ನಾಟಿ ಈರುಳ್ಳಿ ಬೆಳ್ಕೊತೀನಿ, ನಾಟಿ ಮೆಣಸಿನ್ಕಾಯಿ ಬೆಳ್ಕೊತೀನಿ, ನಾಟಿ ಟೊಮ್ಯಾಟೊ ಬೆಳ್ಕೊತೀನಿ. ಗೋಲಿ ಟೊಮೆಟೊ ಥರ ಬರುತ್ತಲ್ಲ, ವರ್ಷವಿಡೀ ಸಿಗ್ತಾ ಇರುತ್ತೆ. ಸುಮ್ಮನೆ ಈ ಕೇಸಿಗೆ ಹಾಕಿದರೆ ಸಾಕು, ಆರಾಮಾಗಿ ಬೆಳೀತಾ ಇರುತ್ತೆ. ಸೀಗನ್ಸ್ ಬೆಳ್ಕೊತೀನಿ, ಬಹಳ ಚೆನ್ನಾಗಿ ಬರುತ್ತೆ. ದೊಡ್ಡ ಮೀಡಿಯಂ ಪಾಟ್ನಲ್ಲಿ ನಾನು ಬಳ್ಳಿ ತಂದಿದ್ದೀನಿ. ಹಾಗೆ ಎಲೆ ಬೆಳ್ಳುಳ್ಳಿ ಬೆಳ್ಕೊತೀನಿ. ಈ ಬೆಳ್ಳುಳ್ಳಿ, ಗಡ್ಡೆ ಬೆಳ್ಳುಳ್ಳಿ ನಾವಲ್ಲೇ ಬಳಸ್ಕೊತೀವಿ, ಅದು ಎಲೆ ಬೆಳ್ಳುಳ್ಳಿ ನನ್ನಲ್ಲಿದೆ. ಸೇಮ್ ಬೆಳ್ಳುಳ್ಳಿ ವಾಸನೆ ಮತ್ತು ರುಚಿ ಅಷ್ಟು ಸುಲಭವಾಗಿ ಅದು ಹೋಗೋದಿಲ್ಲ, ನೀರು ಹಾಕಿದ್ರೂ ತಡ್ಕೊಳ್ಳುತ್ತೆ. ಇನ್ನು ಜೇನ್ಸ್ ಹಾಕ್ಕೊಳ್ತೀನಿ, ಶುಂಠಿ ಬೆಳ್ಕೊತೀನಿ, ಅರಿಶಿನ ಬೆಳ್ಕೊತೀನಿ. ಹೀಗೆ ಆಮೇಲೆ ಅದೇ ಹುಟ್ಟುಕೊಳ್ಳುವ ಸೊಪ್ಪುಗಳು, ಗಣಿಕೆ ಸೊಪ್ಪು, ಮತ್ತೊಂದು ಮಗದೊಂದು ಏನೆಲ್ಲ ಹುಟ್ಕೊಳ್ಳುತ್ತೆ, ಅದನ್ನು ಹಸಿಯಾಗಿ ಬಳಕೆ ಮಾಡ್ಕೊತೀನಿ. ಎಷ್ಟೋ ಸಾರಿ ಒಂದು 10ರಿಂದ 15 ತರನಾದ ಸೊಪ್ಪುಗಳು ನಿಮಗೆ ನೆಲನೆಲ್ಲಿ ಎಂದು ಸೇರಿಕೊಂಡು, ಅಮೃತ ಬಳ್ಳಿನೂ ತಂದೆ ನಾನು. ನೀವು ಮನೆ ಮೇಲ್ಗಡೆ ಅಥವಾ ಮನೆ ಪಕ್ಕದಲ್ಲಿ ಹಾಕ್ಕೊಳ್ಳಿ, ಅದು ಅತ್ಯದ್ಭುತವಾದ ಔಷಧಿ ಮತ್ತು ಆಹಾರ. ಈ ಒಂದು 10-15 ತರನಾದ ಸೊಪ್ಪುಗಳನ್ನು ಸಣ್ಣದಾಗಿ ಹಚ್ಚಿಬಿಟ್ಟು, ನಿಮ್ಗೆ ಮೊಸರು ಬಜ್ಜಿ ಮಾಡ್ಕೊಂತೀರಲ್ಲ, ಅಥವಾ ಕೋಸಂಬರಿ ಮಾಡ್ಕೊಂತೀರಲ್ಲ, ಅಥವಾ ಚಪಾತಿ, ರೊಟ್ಟಿ, ದೋಸೆ, ಇದ್ರ ಜೊತೆಗೆ ಸ್ವಲ್ಪ ತೆಂಗಿನ ತುರಿ ಹಾಕಿ, ನಿಂಬೆಹಣ್ಣು ಹಾಕೊಂಡು, ಸ್ವಲ್ಪ ಜೀರಿಗೆ ಹಾಕೊಂಡು, ಉಪ್ಪು ಹಾಕೊಂಡು ತಿನ್ರಿ, ಏನು ಸೊಗಸಾಗಿರುತ್ತೆ ಅಂತ ಹೇಳ್ತಿರೋದು. ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಒಂದು 30 ಜನ ಹೆಣ್ಮಕ್ಳು ಸೇರ್ಕೊಂಡಿದ್ರು ಇದೇ ಥರದ ವಿಚಾರ ಚರ್ಚೆ ಮಾಡಲಿಕ್ಕೆ. ಎಲ್ಲರೂ ರೊಟ್ಟಿ, ದೋಸೆ ತೊಗೊಂಬನ್ನಿ, ಚಪಾತಿ ತೊಗೊಂಬನ್ನಿ ಅಂತ ಹೇಳಿದೆ. ಇನ್ನೆಲ್ಲ ನಿಮ್ಗೆ ಏನೇನು ಇಷ್ಟ ಆಗುತ್ತೆ ಎಲ್ಲ ತರಕಾರಿ ತೊಗೊಂಬನ್ನಿ, ಎಲ್ಲ ಹಚ್ಕೊಂಡು ಅಲ್ಲಿ ನಿಮಗೆ ತೋರಿಸಿದ್ರು. ಸಖತ್ ತಿಂದ್ರು. 2 ಸಾರಿ ನೀಡ್ಸ್ಕೊಂಡು ಖಾಲಿ ಮಾಡಿದ್ರು. ಅಂದ್ರೆ ನಮಗೆ ನಾರಿನಂಶ ದೇಹಕ್ಕೆ ಸೇರಲ್ಲ ಅಂತ ಗೊತ್ತಿದೆ. ಯಾಕಂದ್ರೆ ನಾವು ಬೇಯಿಸಿದ್ದೇ ಹೆಚ್ಚು ತಿನ್ನೋದು, ಬೇಯಿಸಿದ್ದೇ ವಿಪರೀತ ತಿನ್ನೋದು. ಅದರಲ್ಲೂ ನಾರಿನಂಶ ಈ ತರಹದ ಮೂಲಗಳಿಂದ ನಮಗೆ ಹೊಟ್ಟೆಗೆ ಸೇರಿದಿರೋದ್ರಿಂದ ನಾನಾ ರೀತಿಯ ಸಮಸ್ಯೆಗಳು ಕಾಣ್ತಿದ್ದಾವೆ. ಅದಕ್ಕೆ ನೀವು ನಿಮ್ಮ ಮನೆಯ ಮೇಲ್ಗಡೆ RCC ಮನೆ ಇದ್ದವರು ತುಂಬಾ ಜನ ಇವತ್ತೆಲ್ಲ ಶ್ರೀಮಂತರಾಗಿದ್ದೀವಿ ಅಲ್ವಾ? ನೀವು ದುಡ್ಡು ಕಂಡಿದ್ದೀವಿ, ದುಡ್ದಿದ್ದೀವಿ, ಕಷ್ಟಪಟ್ಟು ಇನ್ನೊಂದೇನೋ ಮಾಡ್ಕೊಂಡು ದುಡ್ದಿದ್ದೀವಿ. RCC ಮನೆ ಕಟ್ಟಿರೋದ್ರಿಂದ ಮನೆ ಮೇಲ್ಗಡೆ ಒಂದಲ್ಲ 50 ಪಾಟ್ಗಳನ್ನು ಇಡಿ. ಸುಮ್ಮನೆ ಹಂಗೆ ಬಿಡಿ. ಏನೆಲ್ಲ ಸೊಪ್ಪುಗಳು ಬರುತ್ತೆ ನಿಜವಾಗ್ಲು, ಏನೆಲ್ಲ ಸೊಪ್ಪುಗಳು. ಆ ಸೊಪ್ಪುಗಳನ್ನು ಆರಾಮ ಧಾರಾಳವಾಗಿ, ಈಗ ನೆಲನೆಲ್ಲಿ ಅದೇ ಬೆಳೀತದೆ. ನೆಲನೆಲ್ಲಿ ಕರುಳಿಗೆ ಒಳ್ಳೇದು, ಆಮೇಲೆ ಹೃದಯಕ್ಕೆ ಒಳ್ಳೇದು, ಇನ್ನೇನೋ ಹೇಳ್ತಾರಲ್ಲ, ಆರಾಮಾಗಿ ತಿನ್ನಿ, ಏನು ಹಸಿದು ಏನೇನಾಗಲ್ಲ. ಅದಕ್ಕೆ ಸ್ವಲ್ಪ ಮೊಸರು ಗಿಸರು ಅದು ಸೇರಿಸ್ಕೊಂಡು, ಇನ್ನೂ ಬೇರೆ ಬೇರೆ ತರಕಾರಿಗಳೆಲ್ಲ ಸೇರಿಸ್ಕೊಂಡು ರೊಟ್ಟಿ, ಚಪಾತಿ, ದೋಸೆ ತಿಂದ್ರಂತೂ ಸಖತ್ತಾಗಿರುತ್ತೆ.
ನಾನು ವಾರಕ್ಕೆ 1-4 ಸಾರಿ ಇದನ್ನ ತಿಂತಾ ಇರ್ತೀನಿ, ನೋಡ್ತೀನಿ ಏನಾದರೂ ವ್ಯತ್ಯಾಸ ಆಗ್ತಾ ಇದೆ ಅಂತ. ಏನೇನಾಗಿಲ್ಲ ಆಗೋದಿಲ್ಲ, ಇನ್ನೂ ಅನುಕೂಲ ಆಗುತ್ತೆ ಖಂಡಿತವಾಗಿ. ಅಮೃತ ಬಳ್ಳಿ ಎಷ್ಟು ಜನ ನೀವು ಬಳಸ್ತೀರಿ ಅಡುಗೆಗೆ? ಎಷ್ಟು ಜನ ಬಳಸ್ತೀರಿ? ಒಬ್ರು ಇಲ್ಲಲ್ವಾ? ಏನೋ ಜ್ವರ ಬಂದಾಗ ಅಥವಾ ಶುಗರ್ ಇದ್ದವರು ಬಳಸ್ತಾರೆ. ಆದರೆ ಅಮೃತ ಬಳ್ಳಿನೂ ಚಟ್ನಿಗೆ ಉಪಯೋಗಿಸ್ಕೋಬಹುದು, ಈ ತರ ಕೋಸಂಬರಿ ಮಾಡ್ಲಿಕ್ಕೆ ಉಪಯೋಗಿಸ್ಕೋಬಹುದು, ಉಪ್ಪಿಟ್ಟು, ಚಿತ್ರಾನ್ನ, ಪಲ್ಯ, ಸಾರು ಎಲ್ಲದಕ್ಕೂ ಉಪಯೋಗಿಸ್ಕೋಬಹುದು ಅಮೃತ ಬಳ್ಳಿ ಎಲೆ. ಬಹಳ ಚೆನ್ನಾಗಿರುತ್ತೆ ನಿಜ. ನಾನು ಒಬ್ಬನಿಗೆ 4 ಎಲೆ ಬಳಸ್ಕೊಳ್ತೀನಿ, ಹೆಚ್ಚಿಗೆ ಬಳಸಬಾರದು ಔಷಧಿ ಎಲೆಗಳು. ವೀಳ್ಯದೆಲೆನೂ ಉಪಯೋಗಿಸ್ಕೊಳ್ತೀರಿ ಅಡುಗೆಗೆ ಯಾರಾದರೂ? ಇಲ್ಲ. ಅವ್ರಿವ್ರ ಮನೇಲಿ ಕೊಟ್ಟಿದ್ದು ನಂಗೆ ತಂದು ಹಂಗೆ ಇಟ್ಟು ಬಾಡಿಸಿ ಬಿಸಾಕಲ್ಲ. ಆದ್ರೆ ನೋಡಿ, ಚಟ್ನಿಗೆ ಉಪಯೋಗಿಸ್ಕೊಳ್ಳಿ, ಬಹಳ ಚೆನ್ನಾಗಿರುತ್ತೆ. ಕೋಸಂಬರಿಗೆ ಉಪಯೋಗಿಸ್ಕೊಳ್ಳಿ, ಪಲ್ಯ ಸಾರಿಗೆ ಉಪಯೋಗಿಸ್ಕೊಳ್ಳಿ, ಎಲ್ಲದಕ್ಕೂ ಉಪಯೋಗಿಸ್ಕೊಳ್ಳಿ. ರೊಟ್ಟಿ ಚಪಾತಿಗೆ ಹಾಗೆ ಹಸಿದೆ ತಿನ್ನಿ, ಏನೇನಾಗಲ್ಲ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಅದು ವೀಳ್ಯದೆಲೆಗೆ ಯಾರೇನು ಔಷಧಿ ಹೊಡೆಯಲ್ಲ. ಆಮೇಲೆ ಔಷಧಿಯ ಗುಣ ಇರೋ ಏನೋ ಮೂಲ ಅದು. ನಿಮ್ಮ ರಕ್ತ ಶುದ್ಧಿ ಮಾಡುತ್ತೆ, ರಕ್ತ ವೃದ್ಧಿ ಮಾಡುತ್ತೆ. ಈ ತರ ಇದ್ದು ಗೊತ್ತಿದ್ದು ನಾವು ಅದನ್ನ ಬಳಕೆ ಮಾಡೋದನ್ನೇ ತೊಂದರೆ ಮಾಡ್ಕೊಳ್ತಾ ಇದೀವಿ. ಇನ್ನು ಮನೆ ಮೇಲ್ಗಡೆ ಜೇನನ್ನು ಸಾಕ್ಕೋಬಹುದು ನೀವು. ಪೇಟೆಯರು, ಹಳ್ಳಿಯವರಂತೂ ಬಿಡಿ, ಎಲ್ಲಿ ಬೇಕಾದ್ರೂ ಅಲ್ಲಿ ಜೇನು ಪೆಟ್ಟಿಗೆಗಳನ್ನು ಇಟ್ಕೋಬಹುದು. ನಾನು 4 ಪೆಟ್ಟಿಗೆ ಇಟ್ಕೊಂಡಿದ್ದೀನಿ. 1, 2, 3 ಯಾವಾಗಲೂ ಇಟ್ಕೊಳ್ತೀನಿ, 4, 5 ಇಟ್ಕೊಳ್ತೀನಿ. ಒಂದ್ಸಾರಿ 7 kg ಸಿಕ್ಕಿತ್ತು ನನಗೆ ಜೇನುತುಪ್ಪ. ನಾನು ಅಗ್ರಿಕಲ್ಚರ್ BS ಅಗ್ರಿ MS ಅಗ್ರಿ ಮಾಡಿರೋದ್ರಿಂದ ಸುಮಾರು ಈ ಥರದ ಅಧ್ಯಯನ ಮಾಡ್ತಿರ್ತೀನಿ, ಅನುಭವ ಪಡ್ಕೊಳ್ತಾ ಇರ್ತೀನಿ. ಅದು ಚುಚ್ಚಿದ್ರೂ ಜೇನು ನಿಮಗೆ ಅನುಕೂಲ. ಅದು ಜೇನು ವಿಷ ಅಂತ ಹೇಳ್ತಾರೆ. ಹಾವಿನ ವಿಷದಷ್ಟು ಅದು ಅಪಾಯಕಾರಿ ಅಲ್ಲ. ಆದರೆ ನಿಮಗೆ ನರ ಸಂಬಂಧಿ ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ಆ ಜೇನು ವಿಷ ನೆರವಾಗ್ತದೆ. 1 ಅಲ್ಲ 4, ನಾನು 20, 25, 30 ಜೇನುನೊಣಗಳನ್ನು ಚುಚ್ಚಿಸ್ಕೊಂಡಿದ್ದೀನಿ ಸಂತೋಷವಾಗಿ. ತೀರಾ ಬೇಡ ಅಂದ್ರೂ ಹೆಚ್ಚಿಗೆ ತೀರಾ ಕಡಿತೈತೆ ಚುಚ್ಚುತ್ತಂತಂದ್ರೆ ಅದಕ್ಕೆ ಟೋಪಿ ಇದಾವೆ ತಂದಿದ್ದೀನಿ. ಹಾಕೊಂಡ್ಬಿಟ್ರೆ ಸೊಳ್ಳೆನೂ ಬರಲ್ಲ, ಈ ಜೇನುನೊಣನೂ ಬರೋದಿಲ್ಲ. ಜೇನುತುಪ್ಪ ಅತ್ಯದ್ಭುತವಾದ ಆಹಾರ. ಸಂತೋಷನೇ ಹೇಳ್ತಾ ಇದ್ರು, ನಾನು ದಿನಕ್ಕೆ ಒಂದೇ ಸಾರಿ ಊಟ ಮಾಡೋದಂತ. ಒಳ್ಳೇದು. 9 ತುಂಡವ ಯೋಗಿ, 2 ತುಂಡವ ಭೋಗಿ, 3 ತುಂಡವ ರೋಗಿ, 4 ತುಂಡವನನ್ನ ಆಸ್ಪತ್ರೆಗೆ. ಖಂಡಿತವಾಗಿ ನೀವು ಹೆಚ್ಚೆಚ್ಚು ತಿಂತೀರಾ, ಸಮಸ್ಯೆಗಳು ಖಂಡಿತವಾಗಿ ಕಟ್ಟಿಟ್ಟ ಬರ್ತೀವಿ. ಟಾಯ್ಲೆಟ್ ರೂಮ್ಗೆ 1-2 ಸಾರಿ ಹೋಗಿ ಬರ್ತೀವಿ ಹೆಚ್ಚೆಚ್ಚು ತಿಂದಾಗ. ಆದರೆ ಬೇಗ ಆಸ್ಪತ್ರೆಗೆ ಹೋಗೋ ಸನ್ನಿವೇಶಗಳು ಬರ್ತವೆ. ಯಾಕಂದ್ರೆ ಹೆಚ್ಚೆಚ್ಚು ತಿಂದ್ರೆ ದೇಹ ಕೆಡ್ಕೊಳ್ಳಲ್ಲ. ಆದರೆ ಈ ಜೇನು ನಿಮಗೆ ಹಸುವು ಆಗದಂತೆ ನೆರವು ಮಾಡಿಕೊಡುತ್ತೆ. ಈಗ ಹಂಗೆ ರಾಗಿ ಮುದ್ದೆ, ರಾಗಿ ರೊಟ್ಟಿ ನಿಮ್ಗೆ ಹಸುವನ್ನು ನೀಡಿಸುತ್ತೋ ಹಾಗೆ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ಅಷ್ಟು ಜೇನುತುಪ್ಪ ತಗೊಳ್ಳಿ. 1 ಚಮಚ 2 ಚಮಚ ಅಲ್ಲ, ನಿಮ್ಗೆ ಒಂದು 4, 5, 8, 10 ಚಮಚದವರೆಗೂ ತಗೋಬಹುದು. ನಾನು ಚೆನ್ನಾಗಿ ತಿಂತೀನಿ. ಸ್ವಲ್ಪ ಹಸಿವಾಗಿದ್ರೆ ಅಥವಾ ಅಗತ್ಯ ಅಂತಂದ್ರೆ 8, 10 ಚಮಚದವರೆಗೂ ತಗೊಳ್ತೀನಿ. ಗೊತ್ತಾಗುತ್ತೆ ನಿಮಗೆ, ಹೀಟ್ ಆಗ್ಲಿಕ್ಕೆ ಶುರುವಾಗುತ್ತೆ ದೇಹ. ಅಂದ್ರೆ ಅಷ್ಟು ಶಕ್ತಿಯುತವಾದ ಆಹಾರ. ಈ ಚಳಿಗಾಲದಲ್ಲಂತೂ ಸಖತ್ತಾಗಿ ಕೆಲಸ ಮಾಡುತ್ತೆ. ಬೆಚ್ಚಗಿಡುತ್ತೆ, ಸುಖವಾಗಿ ನಿದ್ದೆ ಬರುತ್ತೆ, ಚಳಿ ಹೆಚ್ಚಾಗದಂಗೆ ನೋಡ್ಕೊಳ್ಳುತ್ತೆ. ಆಮೇಲೆ ಅದರಲ್ಲಿ ಫ್ರುಕ್ಟೋಸು, ಗ್ಯಾಲಕ್ಟೋಸು, ಸುಕ್ರೋಸು, ಗ್ಲೂಕೋಸು ಸತ್ವಾಂಶಗಳು ಅಥವಾ ಸಿಹಿ ಅಂಶಗಳಿದಾವೆ. ಸಿಹಿ ಮೂತ್ರದ ಕಾಯಿಲೆ ಇರೋರು ಹೆಚ್ಚು ತಗೋಬಾರ್ದು ಅಷ್ಟೇ. ನೀವು ಹಣ್ಣುಗಳನ್ನು ಸಹ ತಿನ್ಬೋದು ಸಕ್ಕರೆ ಕಾಯಿಲೆ ಇರೋರು, ಆದರೆ ಹೆಚ್ಚು ತಿನ್ನಬಾರ್ದು. ಹೀಗೆ ನಾವು ನಮ್ಮ ಆರೋಗ್ಯ ಮತ್ತು ಆಹಾರದ ಬಗ್ಗೆ ದಯವಿಟ್ಟು ಗಮನ ಹರಿಸ್ತಾ ಹೋದ್ರೆ ಚೆನ್ನಾಗಿರ್ತೀವಿ. ಅಪಾರ ದುಡ್ಡನ್ನು ಉಳಿತಾಯ ಆಗ್ತದೆ. ಮತ್ತೆ ಕೆಲಸಗಳು ಎಷ್ಟು ಚೆನ್ನಾಗಾಗ್ತಾವ ಅಂದ್ರೆ ಹೇಳ್ತಿರೋದು. ಮತ್ತೆ ಎಷ್ಟೋ ಸಾರಿ ನಿಮ್ಗೆ ಹೊಟ್ಟೆ ಹಸುವಾಗಿಲ್ವಾ, ಊಟ ಮಾಡಬೇಡಿ. ಹಸುವಾಯ್ತಾ, ಸುಮ್ಮನೆ ಬಿಡಬೇಡಿ. ಚೆನ್ನಾಗಿ ತಗೊಳ್ಳಿ, ಚೆನ್ನಾಗಿ ಕೆಲಸ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ. ಹೇಳ್ತಾರೆ ಸುಖವಾದ ಜೀವನಕ್ಕೆ ಗುಟ್ಟುಗಳೇನೆಂದ್ರೆ ಚೆನ್ನಾಗಿ ಕೆಲಸ ಮಾಡಬೇಕು, ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು. ಚೆನ್ನಾಗಿ ಚಿಂತೆ ಮಾಡಿದ್ರೆ ನಮ್ಮ ದೇಹ ಕರಗ್ತಾ ಹೋಗ್ತದೆ, ಸಮಸ್ಯೆ ಮಾಡ್ತಾ ಹೋಗ್ತದೆ. ಮತ್ತಿನ್ನು ಹೊಸ ಸವಾಲುಗಳು ಬರ್ತವೆ. ಈ ಥರ ನಮ್ಮ ಜೀವನದಲ್ಲಿ ಬಹಳಷ್ಟು ನಾವು ಕಂಡುಕೊಳ್ಳೋದಿದೆ. ಸಕ್ಕರೆಯನ್ನು ತುಂಬ ಜನ ಬಳಸಿದಿರಿ ಅಲ್ವಾ? ಈಗೀಗ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಅನ್ನೋ ಥರ ಬಂದಿದ್ದೀರಿ ಅಲ್ವಾ? ಎಷ್ಟು ಜನ ಆರ್ಗ್ಯಾನಿಕ್ ಬೆಲ್ಲ ಬಳಸ್ತೀರಿ? ಕೈ ಎತ್ಬೋದ? 1, 2, 3, 4, 5, 6, 7, 8. ಎಸ್, ಅಷ್ಟೇ. ಇನ್ನೆಲ್ಲರೂ ತಿಂಗಳಿಗೆ ಎಷ್ಟು ಸಕ್ಕರೆ ಬಳಸ್ತೀರಿ ಅಂದರೆ 1 kg ಕನಿಷ್ಠ ಬೇಕು ಸರ್. 2, 3 kg 4 kg ಬೇಕೇ ಬೇಕು. ಯಾಕಂದ್ರೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 1 ಅಲ್ಲ 2 ಸಾರಿ 3 ಸಾರಿ ತಲೆ ಬಿಸಿ ಸಾರು ಅಷ್ಟೊಂದು ಕೆಲಸ ಇರ್ತವೆ. ಮಕ್ಕಳು ಕಾಟ ಕೊಡ್ತಾರೆ, ಗಂಡಂದ್ರು ಕಾಟ ಕೊಡ್ತಾರೆ, ಇನ್ನು ಯಾವುದಾದ್ರು ಕೆಲಸ. ಅದಕ್ಕೆ 4, 5 ಸಾರಿ ಕಾಫಿ ಕುಡಿಬೇಕು, ಟೀ ಕುಡಿಬೇಕಂತ ಹೇಳ್ತೀರಿ. ಇದು ಖಂಡಿತವಾಗಿಯೂ ಅಪಾಯಕಾರಿ. ನೀವು ಸಕ್ಕರೆ ಹೆಚ್ಚು ಬಳಸಿದ್ರೆ, ಬೆಲ್ಲವನ್ನು ಹೆಚ್ಚು ಬಳಸಿದ್ರೆ, ಸಿಹಿಯನ್ನು ಹೆಚ್ಚು ಬಳಸಿದ್ರೆ ಅದು ನಿಮಗೆ ಮುಂದೆ ಏನ್ ಮಾಡುತ್ತೆ ಗೊತ್ತಾ? ಕೊಬ್ಬಾಗಿ ಪರಿವರ್ತನೆ ಆಗುತ್ತೆ. ಸಿಹಿ ಅಂಶ, ಅನ್ನದ ಅಂಶ
ಹೆಚ್ಚೆಚ್ಚು ನಮ್ಮ ದೇಹಕ್ಕೆ ಸೇರಿದಷ್ಟು ನಾವು ದಪ್ಪ ಆಗ್ತಾ ಹೋಗ್ತೀವಿ, ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗ್ತಾ ಹೋಗ್ತದೆ, ಇನ್ನು ಬೇರೆ ಬೇರೆ ಸಮಸ್ಯೆ ಖಂಡಿತವಾಗಿ ತಪ್ಪಿದ್ದಾರೆ. ಅದಕ್ಕೆ ನೀವು ಸಕ್ಕರೆಯನ್ನು ಆದಷ್ಟು ಕಡಿಮೆ ಮಾಡಿ ಬೆಲ್ಲಕ್ಕೆ ಬನ್ನಿ. ಬೆಲ್ಲನು ಬಹಳ ಇಷ್ಟ ಆಗ್ತಕ್ಕಂಥ ಅದನ್ನು ಹೆಚ್ಚು ತಿನ್ನಬೇಡಿ, ಮಿತವಾಗಿ ತಗೊಳ್ಳಿ. ದಿನಕ್ಕೆ ಒಂದು ಸಾರಿ ಸಾಕು ಕಾಫಿ ಟೀ. ಅದು ಕಾಫಿ ಟೀ ಅಂದರೆ ನಿಮಗೆ ಶುದ್ಧವಾದ ಕಾಫಿ ಪುಡಿ ಸಿಗುತ್ತಾ? ಅಪೂರ್ವ. ಮ್ಯಾಕ್ಸಿಮಮ್ ನಿಮಗೆ ಚಿಕ್ಕೋರಿ ಬೆಳೆಸಿದ್ದೆ 40-60% ಚಿಕ್ಕೋರಿ ಬೆಳೆಸಿದ್ದ ಕಾಫಿನೇ ಸಿಗೋದು. ಆದರೆ ನೀವೆಲ್ಲರೂ ಸೇರ್ಕೊಂಡಾಗ, ಈಗ ನಾವು ಪುಣ್ಯಭೂಮಿ ಅಂದ್ಕೊಂಡು ಒಂದು ಸಂಸ್ಥೆ ಮಾಡಿದ್ವಿ ಅಂತ ಹೇಳ್ತೀವಲ್ಲ, ಅಲ್ಲಿ ಕಾಫಿನೂ ಬೆಳಿತೀವಿ ಸ್ವಲ್ಪ ಮಟ್ಟಿಗೆ, ಮತ್ತೆ ತರಿಸ್ತೀವಿ, ಬೇರೆಯವ್ರಿಗೆ ವಿತರಣೆ ಮಾಡ್ತೀವಿ. ಈಗ ಪದಾರ್ಥ ತಂದಿದ್ವಿ, ಬೆಲ್ಲ ತಂದಿದ್ವಿ, ಕಾಫಿ ಪುಡಿ ತಂದಿದ್ವಿ, ಅರಿಶಿನ ಪುಡಿ ತಂದಿದ್ವಿ. ನೀವು ತಗೊಳ್ತೀರಂತಲ್ಲ, ಜನಗಳಿಗೆ ಪರಿಚಯ ಆಗಲಿ ಅಂತ ಒಂದು. ಮತ್ತು ನೀವು 4-6 ಜನ, ಈಗ ನಾನು ಊರ ಕಡೆಗೆ ಹೋಗ್ತಾ ಇದ್ದೀನಿ, ಅಲ್ಲಿ ನಮ್ಮ ಅಕ್ಕಂಗರಿಗೆ ಅವ್ರಿಗೆ ಬೆಲ್ಲ, ಅರಿಶಿನ ಪುಡಿ, ಕಾಫಿ ಪುಡಿ ಮತ್ತೊಂದು ಮುಗ್ದೊಂದನ್ನ ಈ ಬೇಕರಿ ಐಟಮ್ಸ್ ತೊಗೊಂಡೋಗೋಕ್ಕಿಂತ ಇಂಥದ್ದನ್ನು ಕೊಟ್ಟರೆ ಅವ್ರಿಗೂ ಪ್ರಜ್ಞೆ ಮೂಡುತ್ತೆ. ಇನ್ನು ನೀವು ಕಾಫಿ ಟೀ ಎಷ್ಟೋ ಸಾರಿ ಕುಡಿತೀವಿ, ಇನ್ನು ಕುಡಿಬಾರ್ದಲ್ಲ ಕುಡಿಯೋರಿದ್ದಾರೆ ಬಿಡಿ ಅಲ್ವಾ. ಆದರೆ ನಿಮ್ಮ ಮನೆಯಲ್ಲಿ ಒಂದೇ ಒಂದು ಲೆಮನ್ ಗ್ರಾಸ್ ಗಿಡ ಇಟ್ಕೊಳ್ಳಿ, ನಿಂಬೆ ಹುಲ್ಲು, ಅದು ಹುಲ್ಲಿನ ಜಾತಿ ಸೇರಿರೋದೆ. ಆ ನಿಂಬೆ ಹುಲ್ಲಿನಲ್ಲಿ ನೀವು ಸುಮ್ಮನೆ ಹಿಂಗೆ ಸಿಗಿದ್ರೆ ಒಳ್ಳೆ ಪರಿಮಳ ಬರುತ್ತೆ. ನಿಂಬೆ ಹಣ್ಣಿನ ವಾಸನೆ, ಜೀರಿಗೆ ವಾಸನೆ, ಶುಂಠಿ ವಾಸನೆ. ಅದನ್ನು ತುಂಡು ಮಾಡಿ ಸ್ವಲ್ಪ ಬೆಲ್ಲ ಹಾಕಿ ಕುದಿಸಿ ಕುಡಿರಿ, ಎಷ್ಟು ಹಿತವಾಗಿರುತ್ತೆ ಅಂದ್ರೆ ಹೇಳ್ತೇವೆ. ತುಂಬಾ ಚೆನ್ನಾಗಿರುತ್ತೆ ನಿಜವಾಗ. ಇನ್ನೊಂದು ಆ ಕಡೆ ಒಂದು ಗಿಡ ತಂದಿದ್ದೀನಿ, ಸರ್ವ ಸಾಂಬಾರ್ ಅನ್ಕೊಂಡು. ಅದರಲ್ಲಿ ಹತ್ತತ್ರ ಒಂದು 9 ಸಾಂಬಾರು ಪದಾರ್ಥಗಳ ರುಚಿ ಮತ್ತು ವಾಸನೆ ಇರುತ್ತೆ. ಅದು ಅಷ್ಟೇ, ಒಬ್ಬರಿಗೆ ಒಂದೆಲೆ ಸಾಕು, ತುಂಡು ಮಾಡಿ ಬೆಲ್ಲ ಹಾಕಿ ಕುದಿಸಿ ಸ್ವಲ್ಪ ಕುದಿಯೋ ತನಕ ಬಿಟ್ಟು ಸೋಸ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಪರಿಮಳ. ಆ ಲೆಮನ್ ಗ್ರಾಸು ಮತ್ತೆ ನಿಂಬೆ ಹುಲ್ಲು ಅಂತ ಹೇಳಿದ್ನಲ್ಲ, ಅದು ಈ ಸರ್ವ ಸಾಂಬಾರು ಇದನ್ನೆಲ್ಲ ಅಡುಗೆಗೂ ಬಳಸ್ಕೊಳ್ಬೋದು. ಉಪ್ಪಿಟ್ಟು, ಚಿತ್ರಾನ್ನ, ಪಾಯಸ ಮತ್ತೆ ಬೇರೆ ಬೇರೆ ಪದಾರ್ಥಗಳು. ಈ ತರ ನೀವೆಲ್ಲರೂ ಪ್ರಯೋಗಶೀಲತೆಯಿಂದ ಕೆಲಸ ಮಾಡಿದಾಗ ಬಹಳಷ್ಟು ಅನುಕೂಲ ಆಗುತ್ತೆ. ಮತ್ತೆ ವಿನಂತಿ ಮಾಡ್ಕೊಳ್ತೀನಿ ಹೆಣ್ಮಕ್ಳಿಗೆ ವಿಶೇಷವಾಗಿ, ಬಹಳಷ್ಟು ಗಂಡ್ಮಕ್ಳು ಅಡುಗೆ ಹುಡುಗರಿದ್ದ ನೀವೆಲ್ಲ ಮಾಡಿದಿರಿ, ಗೆಳೆಯರಿದ್ದಾಗೆಲ್ಲ ಸೇರ್ಕೊಂಡು ವೆಜ್ಜು ನಾನ್ ವೆಜ್ ಎಲ್ಲ ಏನೋ ಮಾಡ್ಕೊಂಡು ತಿಂದಿದ್ದೀರಿ. ಈಗ ಮದುವೆ ಆದ್ಮೇಲೆ ಹೆಣ್ಮಕ್ಳು ನಿಮ್ಮನ್ನ ಕಟ್ಟಿ ಹಾಕಿಬಿಡಿದಾರೆ, ಏನೋ ಮಾಡಕ್ಕೆ ಹೋಗ್ಬಿಡಿ, ಬರೀ ತಿನ್ನೋದೊಂದು ಕಲ್ತ್ಕೊಳ್ರಿ ಅಂತ. ನೀವೂ ಕಲಿಬೇಕು, ಹೊಸ ಅನುಭವ ಆಗ್ತದೆ ನಿಜವಾಗಿ. ಆಮೇಲೆ ಆದಷ್ಟು ಮಾಡಿದ್ದು ವ್ಯರ್ಥ ಆಗದಂತೆ ನೋಡ್ಕೊಳ್ಳೋ ನಿಟ್ಟಿನಲ್ಲಿ ನೀವು ಗಮನ ಹರಿಸಿ. ನಾನು 4.5 ವರ್ಷ ಮಡಿಕೇರಿಯಲ್ಲಿ ಒಂದು ದಿನನೂ ಕಸದ ವಾಹನಕ್ಕೆ ಕಸವನ್ನು ಹಾಕಿಲ್ಲ, ಒಂದು ದಿನನೂ ಹಾಕಿಲ್ಲ, ಒಂದು ದಿನನೂ ಮಾರುಕಟ್ಟೆಗೆ ಹೋಗಿ ತರಕಾರಿ ತಂದಿಲ್ಲ. ನಮ್ಮಲ್ಲಿ ಇರೋದನ್ನ ಹೆಂಗೇನು ಬಳಸ್ಬೇಕನ್ನೋದನ್ನ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದೆ. ಈಗ ಹಾಸನದಲ್ಲಿ ಅಷ್ಟೇ 2 ವರ್ಷ ಆಯ್ತು ನಾನು ಶ್ರೀಮತಿ ಬೆಂಗಳೂರಿಗೆ ಹೋಗಿ, ಒಂದು ದಿನನೂ ಕಸವನ್ನ ಆ ವಾಹನಕ್ಕೆ ಹಾಕಿಲ್ಲ. ಏನಾದರೂ ಸಿಪ್ಪೆ ತುಂಬು ಅದು ಇದು ಬೇಡವಾದಿತ್ತಂದ್ರೆ ಗಿಡದ ಬುಡಕ್ಕೆ ಹಾಕಿ ಸ್ವಲ್ಪ ಮಣ್ಣು ಹಾಕಿದ್ರೆ ಕಾರಿಗೆ ಹೋಗ್ತದೆ ಅಷ್ಟೇ. ಯಾಕೆ ಬಿಸಾಕ್ಬೇಕು, ಅದು ಗೊಬ್ಬರ ಆಗ್ತದೆ. ನಾನು ಕೆಲವೊಂದ್ಸಾರಿ ಬೆಂಗಳೂರಿಗೆ ನನ್ನ ಶ್ರೀಮತಿ ಮಕ್ಕಳು ಅಲ್ಲಿ 1-2 ದಿನ ಹೋದ್ರೆ ಕಾರ್ನಲ್ಲಿ ಕಸ ತಗೊಂಡ್ಬರ್ತೀನಿ, ಅಲ್ಲಿ ಬಿಸಾಕ್ತಿದ್ರು. ಅದನ್ಯಾಕೆ ಬಿಸಾಕೋದು, ಅಲ್ಲಿ ಒಂದು ಗಿಡಕ್ಕೆ ಆಗುತ್ತೆ ಗೊಬ್ಬರ. ನಾವೆಲ್ಲೋ ಇರೋದನ್ನ ಬಾಚ್ಕೊಂಡು ತರೋದ್ಕಿಂತ ನಮ್ಮ ಮನೇದು ಯಾಕೆ ಬಿಸಾಕಿರ್ತಿಂತ ಅದನ್ನ ತಗೊಂಡೋಗಿ ಗೊಬ್ಬರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ನಾನು 1-2 ಸಾರಿ ಬೇಸರ ಮಾಡ್ಕೊಂಡ್ರಿ, ಎಲ್ಲಿ ಕಾರ್ನಲ್ಲಿ ಇದನ್ನೆಲ್ಲ ತಗೊಂಡು ಹೋಗ್ತಿರಲ್ಲ ತಪ್ಪ ಅಂತ ಕೇಳಿದೆ. ಆಮೇಲೆ ಒಪ್ಸಿದೆ. ಈಗ ಅವ್ರು ತೆಗೆದಿಟ್ಬಿಡ್ತಾರೆ, ರೆಡಿ ಇದೆ ನೀವು ಕಾರಲ್ಲಿ ತಗೊಂಡೋಗ್ರಿ ಅಂತ. ಎಲ್ಲದೂ ಅಷ್ಟೇ, ಹೆಣ್ಮಕ್ಳಿಗಾಗ್ಲಿ ಮಕ್ಕಳಿಗಾಗ್ಲಿ ಅದು ಮನವರಿಕೆ ಆಗಬೇಕು, ಆಗ ದಾರಿ ಬರ್ತಾರೆ. ಹಂಗಾಗಿ ನೀವು ದಯಮಾಡಿ ಮಾಡಿದ ಆಹಾರವನ್ನು ವ್ಯರ್ಥ ಮಾಡಬೇಡಿ. ನಿಮ್ಗೆ ಎಷ್ಟು ಬೇಕಷ್ಟು ತಯಾರಿಸಿ ಉಣಬಡಿಸಿ ಅವತ್ತಿಂದ ಅವತ್ತೇ ಖಾಲಿ ಆಗೋ ಥರ ನೋಡ್ಕೊಳ್ಳಿ. ಫ್ರಿಡ್ಜ್ನಲ್ಲಿಟ್ಟು ಅದು ಕೊಳೆತು ಹಾಳಾಗಿ ಮತ್ತೆ ಬಿಸಾಕೋ ಥರ ಬೇಡ. ನಾನು ಬೆಳಿಗ್ಗೆ ಒಂದು ನವಣಕ್ಕಿ ದೋಸೆ ತಿಂತಾ ಇದ್ದೆ, ಸ್ನೇಹಿತರಿಗೂ ಅದನ್ನೇ ಹೇಳಿದೆ. ಹೆಂಗೆ ತಿಂದೆ ಅಂದರೆ ಚಟ್ನಿ ಸ್ವಲ್ಪ ಹೆಚ್ಚಿಗೆ ಹಾಕಿದ್ರು, ಅದು ತೆಂಗಿನ ಚಟ್ನಿ ಅಲ್ಲ ತಿನ್ಬೋದು ಬಿಡಿ ಅಂದ್ಕೊಂಡು ಮತ್ತೆ ತೆಗಿರಿ ಅಂತ ಹೇಳಿಲ್ಲ. ಒಂದು ದೋಸೆ ತಿಂದಮೇಲೆ ಅರ್ಧ ಉಳಿದು ಆಮೇಲೆ ಅಣ್ಣ ಹೇಳಿದ್ರು ಇನ್ನೊಂದು ಅರ್ಧ ಹಾಕ್ಸ್ಕೊಳ್ಳಿ ದೋಸೆ ಅಂತ. ಇಲ್ಲ ಮತ್ತೆ ಅರ್ಧ ದೋಸೆ ಹಾಕ್ಸ್ಕೊಂಡ್ಮೇಲೆ ಮತ್ತೆ ಚಟ್ನಿ ಕಡಿಮೆ ಆಗುತ್ತೆ, ಮತ್ತೆ ಚಟ್ನಿ ಹಾಕಿ ಅಂತ ಮತ್ತೆ ಅದು ಹೆಚ್ಚಿಗೆ ಹಾಕಿ ಇನ್ನೊಂದು ಅರ್ಧ ದೋಸೆ ಹಾಕಿ ಅಂತ ಹೇಳ್ತೀವಿ. ಹಿಂಗೆ ಓಡ್ತಾ ಇರುತ್ತೆ, ಗಡಿಯಾರ ಬೇಡ ಅಂತ ಹೇಳಿ ತಿಂದು ಏನ್ ಮಾಡಿದ್ವಿ ಗೊತ್ತರ, ಕೈ ತೊಳೆದು ತಟ್ಟೆ ತೊಳೆದು ಆ ನೀರನ್ನು 1-2-3 ಸಾರಿ ನೀಟಾಗೆ ಕೈ ಆಡಿಸಿ ಕುಡಿದುತ್ತಾ ಇತ್ತು. ಮನೆಯಲ್ಲೂ ಹಾಗೆ ಮಾಡ್ತಾರೆ. ನಮ್ಮ ಹಿರಿಯರು ನಮ್ಮ ಸ್ವಾಮೀಜಿಗಳು ಹೀಗೆ ಮಾಡ್ತಾ ಇದ್ರು ಅಂತ ನೀವು ಅನ್ಕೊಂತೀವಿ. ಆದ್ರೆ ನಾವ್ಯಾಕೆ ಮಾಡಬಾರ್ದು? ಈಗ ಕೈಯಲ್ಲಿ ಅಂಟ್ಕೊಂಡಿರೋದು ನೆಕ್ಕೊಡ್ತೀವಿ, ಆದ್ರೆ ಪೂರ್ಣ ನೀರು ಹಾಕಿ ತಟ್ಟೆಯಲ್ಲಿ
ಆ ನೀರನ್ನು ಕುಡಿಯೋದು ತಪ್ಪೇನಲ್ಲ, ನಿಜವಾಗ್ಲೂ ತಪ್ಪೇನಿಲ್ಲ. ಸಂಪೂರ್ಣವಾಗಿ ಆಹಾರದ ಸದ್ಬಳಕೆ ಆದಂಗೆ ಆಗ್ತದೆ. ಹೀಗೆ ನಾವು 10 ಸಂಗತಿಗಳಲ್ಲಿ ಕೆಲಸ ಮಾಡಿದಾಗ ಬಹಳಷ್ಟು ಅನುಕೂಲ ಆಗುತ್ತೆ. ಕೊನೆಯ ಒಂದು ವಿಚಾರ, ನೀವೆಲ್ಲ ಕೃಷಿ ಮೂಲದವರೇ, ಆದಷ್ಟು ರಾಸಾಯನಿಕಗಳನ್ನ ಬಳಸಕ್ ಹೋಗ್ಬೇಡಿ. ರಾಸಾಯನಿಕಗಳನ್ನ ತುಂಬಾ ಜನ ಮಾಡ್ಕೊಂತ ಬಂದಿದ್ದಾರೆ, ಈಗಲೂ ಮಾಡೋರಿದ್ದಾರೆ. ನೀವು ಸಗಣಿಯನ್ನ ಜೀವಾಮೃತವಾಗಿ ಪರಿವರ್ತನೆ ಮಾಡ್ಕೊಳ್ಳಿ, ಎರೆಹುಳು ಗೊಬ್ಬರ ಮಾಡ್ಕೊಳ್ಳಿ. ಅದ್ರ ಸತ್ವ 2-3 ಪಟ್ಟು ಹೆಚ್ಚಾಗ್ತದೆ. ಗಂಜಲವನ್ನ ನೀರು ಹಾಕಿ ಸಿಂಪಡಣೆ ಮಾಡ್ರಿ, ಕೀಟ ರೋಗಗಳು ಹತೋಟಿ ಆಗ್ತವೆ, ಗಿಡಗಳು ಚೆನ್ನಾಗಿ ಬೆಳೀತವೆ. ಇನ್ನು ಹಸಿರೆಲೆ ಗೊಬ್ಬರ ಮತ್ತೊಂದು ಮಗದೊಂದನ್ನ ಮಣ್ಣಿಗೆ ಸೇರಿಸ್ತಾ ಹೋದ್ರೆ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ತೆಂಗಿನ ತೋಟದಲ್ಲಿ ಹಿಂದೆಲ್ಲ ಗರಿಗಳನ್ನು ಸುಡ್ತಾ ಇದ್ರು, ಈಗ ಸುಡೋರು ಕಡಿಮೆ ಆದ್ರು ಅಲ್ಲ ಸರ್? ನಾವು 96ರಿಂದ ಸುಮಾರು ಜನಗಳಿಗೆ ಈ ಭಾಗದಲ್ಲೂ ಹೇಳಿದ್ವಿ. ಆಮೇಲೆ ಆ ತೆಂಗಿನ ನಾರಿನ ಫ್ಯಾಕ್ಟ್ರಿದು ಏನೋ ನಾರಿನ ಪುಡಿ ಏನ್ ರಸ್ತೆಯಲ್ಲೆಲ್ಲ ಸುಡ್ತಾ ಇದ್ರು, ಈಗ ಎಲ್ಲಿ ಕಾಣುತ್ತೆ ಸರ್? ಅದನ್ನೆಲ್ಲ ಗೊಬ್ಬರ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ರು. ಅದನ್ನೆಲ್ಲ ಹೇಳಿ 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 ಅದ್ಗುಂದ, ಸಿದ್ರಹಳ್ಳಿ, ಮತ್ತೆ ದುಮ್ಮೆನಹಳ್ಳಿ, ಮತ್ತೊಂದು ಮಗದೊಂದು ಎಲ್ಲವರೆಗೂ ಹೋಗಿ ಹೋಗಿ ಹೇಳಿದ್ವಿ. ಮತ್ತೆ ಜನಗಳಿಗೆ ಫಂಕ್ಷನ್ ಮಾಡಿ ಈಗ ಯಾವ ರಸ್ತೆಯಲ್ಲೂ ತೆಂಗಿನದು ಪುಡಿ ಸುಡೋರಿಲ್ಲ. ಆಮೇಲೆ ತೋಟಗಳಲ್ಲಿ ತೆಂಗಿನ ಗರಿಯನ್ನು ಸುಡೋರು ಬಹಳ ಕಡಿಮೆ ಆಗಿದ್ದಾರೆ. ಅದನ್ನ ಹೊದಿಕೆಯಾಗಿ ಪುಡಿ ಮಾಡ್ಕೊಂಡು ಇನ್ನು ಬೇರೆ ಬೇರೆ ರೀತಿಯಲ್ಲಿ ನೀವು ಉಪಯೋಗಿಸ್ಕೊಂಡ್ರೆ ಗೊಬ್ಬರ ಆಗ್ತದೆ ಅಷ್ಟೇ, ಬಹಳ ಸುಲಭ. ಮನುಷ್ಯನೇ ಕರಗುವಾಗ ಇಂಥದ್ದು ಯಾಕೆ ಕರಗೋದಿಲ್ಲ ಅಲ್ವಾ? ಮತ್ತೆ ಬಹಳ ಮುಖ್ಯವಾಗಿ ಮಣ್ಣಿನ ಫಲವತ್ತತೆಯನ್ನು ನೀವು ಕಾಪಾಡ್ತಾ ಹೋದ್ರೆ ನಾವು ಚೆನ್ನಾಗಿರ್ತೀವಿ, ರೈತರು ಚೆನ್ನಾಗಿರ್ತೀವಿ. ಮಣ್ಣು ಹಾಳಾಗ್ತಾ ಹೋಗ್ತಂದ್ರೆ ಖಂಡಿತವಾಗಿ ನಾವು ಬದುಕು ಹಾಳಾಗ್ತಾ ಹೋಗ್ತದೆ. ಮತ್ತು ಅತಿಯಾದ ಆಸೆಗೂ ನೀವು ಗಮನ ಕೊಡಬೇಡಿ. ಈಗ ಎಂಥ ಬಡವನು ಸುಖವಾಗಿದ್ದಾನೆ ಈ ಸಮಾಜದಲ್ಲಿ, ಎಂಥ ಶ್ರೀಮಂತರನ್ನು ಕಷ್ಟದಲ್ಲಿದ್ದಾರೆ. ನೋಡೋದಾದ್ರೆ ತುಂಬಾ ಜನ ಶ್ರೀಮಂತರು ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತಾರೆ, ಅದು ಎಷ್ಟು ಕಷ್ಟದಲ್ಲಿದ್ದಾರೆ ಅಂದ್ರೆ ನೀವು ತಕ್ಷಣವಾಗಿ ಒಂದು 100, 200, 500 ರೂಪಾಯಿ ಕೇಳ್ರಿ, ತಕ್ಷಣ ಕೊಡೋದಿಲ್ಲ. ಅಷ್ಟೊಂದು ಸಮಸ್ಯೆಗಳಿದೆ ಅವ್ರಿಗೆ. ಇನ್ನು 5,000, 10,000 ಅಂತ ಕೊಡೋದಿಲ್ಲ, ಬಹಳ ಕಷ್ಟ ಇದೆ. ಅಂಥ ಪರಿಸ್ಥಿತಿಯಲ್ಲಿ ಇರೋರು ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಅನೇಕ ರೀತಿಯ ಒತ್ತಡಗಳಿರ್ತವೆ. ಅದಕ್ಕೆ ಒಂದು ನಿಮ್ಮ ಆಸೆಗಳನ್ನ ಕಡಿವಾಣ ಹಾಕೊಂಡು ಜೀವನ ಮಾಡ್ತಾ ಹೋದ್ರೆ ಬಹಳ ಚೆನ್ನಾಗಿರ್ತೀರಿ ಅಂತ ಅನ್ಕೊಂಡು ಹೇಳ್ತಾ, ಈ ನಿಟ್ಟಿನಲ್ಲಿ ಈ ಒಂದು ಸಭೆ ನಿಮಗೆ ಮಾರ್ಗದರ್ಶಿ ಆಗ್ತದೆ ಅಂತ ಅನ್ಕೊಂಡು ನಾನು ಭಾವಿಸ್ಕೊಂಡೇನೆ. ಏನಾಗುತ್ತೆ, ನೀವು ಇಲ್ಲಿ ಮಾತಾಡಿದ್ದು ಕೇಳಿದ್ನ ಇಲ್ಲೇ ಬಿಟ್ಟು ಹೋಗ್ಬೇಡಿ, ಮನೆಯಲ್ಲಿ ಶುರು ಮಾಡ್ಕೊಳ್ಳಿ. ವಿಜಯ ಅಂಗಡಿ ಅವ್ರು ಹಿಂಗೆ ಬಂದಿದ್ರಲ್ಲ, ಇವತ್ತು ನೋಡೋಣ ಅಂತ ಶುರು ಮಾಡ್ಕೊಳ್ಳಿ. ಎಣ್ಣೆ ಹಾಕ್ತಲನ್ನ ಪಲ್ಯ ಮಾಡ್ರಿ, ಎಣ್ಣೆ ಹಾಕ್ತಲನ್ನ ಉಪ್ಪಿಟ್ಟು ಮಾಡ್ರಿ, ಎಣ್ಣೆ ಹಾಕ್ತಲನೆ ಚಿತ್ರಾನ್ನ ಮಾಡ್ರಿ, ಎಣ್ಣೆ ಹಾಕ್ತಲನೆ ಚಪಾತಿ ಮಾಡ್ರಿ, ಎಣ್ಣೆ ಹಾಕ್ತಲನ್ನ ಏನನ್ನ ಮಾಡ್ಬೋದು. ಯಾಕಾಗೋದಿಲ್ಲ? ನಾನು ಮಾಡಿರುವಾಗ, ನಾನು ಚೆನ್ನಾಗಿರುವಾಗ ನೀವು ಇನ್ನೂ ಚೆನ್ನಾಗಿರ್ಬೋದು. ಪ್ರಯೋಗಗಳನ್ನ ಮಾಡ್ತಾ ಹೋಗಿದ್ರೆ ತುಂಬಾ ಅನುಕೂಲ ಆಗ್ತದೆ. ಈಗ ಕೊಬ್ಬರಿ ಚಟ್ನಿ ನೀವು ಮಾಡ್ತೀರಿ, ಮತ್ತೆ ಎಣ್ಣೆ ಹಾಕಿ ಒಗ್ಗರಣೆ ಹಾಕಿ ಮತ್ತೆ ಎಣ್ಣೆನೇ ಹಾಕಿ ಸೇರಿಸ್ತೀರಿ, ಚೆನ್ನಾಗಿರುತ್ತೆ. ಬರೀ ಸಿಂಪಲ್ ಆಗಿ ಕೊಬ್ಬರಿ ಚಟ್ನಿನ ನೀವು ದೋಸೆ, ರೊಟ್ಟಿ, ಚಪಾತಿ ಮತ್ತೊಂದು ಮಗದೊಂದಕ್ಕೆ ತಿನ್ಲಿಕ್ಕೆ. ಅತಿಯಾಗಿ ಎಣ್ಣೆ ಸೇವನೆ ಮಾಡೋದು ಒಳ್ಳೇದನ್ನಂತ ಗೊತ್ತಿದ್ದು ಡಾಕ್ಟರಿಂದ ಪರಿಹಾರ ಆಗುತ್ತೆ ಅನ್ನೋದಕ್ಕಿಂತ ನಮ್ಮ ಮನೆಗಳಲ್ಲಿ ಇದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತ ಅನ್ಕೊಂಡು ನಾನು ಹೇಳ್ತೀನಿ. ಇನ್ನು ನೋಡಿ, ಏನು ನಮ್ಮ ಕಲ್ಯಾಡಿ ಗ್ರಾಮದ ರೈತರೊಬ್ರು ತಂದಿದ್ದಾರೆ. ನಾನು ಪರ್ಪದ್ಲೆ ಅವ್ರನ್ನ ಕರ್ಕೊಂಬಂದೆ, ಇನ್ನೊಬ್ಬರನ್ನ ಕರ್ಕೊಂಬಂದೆ. ಅವರು ಸಪೋಟ ತಂದಿದ್ದಾರೆ. ನೀವು ಮಾರುಕಟ್ಟೆಗಳಲ್ಲಿ ತಿನ್ನುವ ಹಣ್ಣುಗಳು ನೋಡ್ಲಿಕ್ಕೆ ಚಂದಾಗಿ ಬಣ್ಣವಾಗಿ ಕಾಣ್ತವೆ. ಬಾಳೆಹಣ್ಣು ಎಲ್ಲ ಗೊನೆಲ್ಲ ಬಣ್ಣ ಆಗಿರುತ್ತೆ. ಏನಾಗ್ತಾರೆ, ಇಥಿಲಿನ ಅಥವಾ ಇತ್ರೆಲ್ಲ ಹಾಕ್ತಾರೆ. ಒಂದೇ ಸಾರಿಗೆ ಒಂದೇ ಜನಕ್ಕೆ ಹಣ್ಣಾದಂಗೆ ಆಗುತ್ತೆ. ಒಳಗಡೆ ಎಲ್ಲ ಕಸಕ್ಕೆ ಕಾಯಿ. ಮದುವೆಗಳಲ್ಲಿ ತಿನ್ನೋ ಬಾಳೆಹಣ್ಣು ನಿಜವಾಗ್ಲೂ ಅದು ಹಣ್ಣಲ್ಲಿ ಇನ್ನೂ ಮಾಗಿರಲ್ಲ. ಅದು ಆ ತರದ ರಾಸಾಯನಿಕ, ಅದು ಇಥಿಲಿನ್ ಅಥವಾ ಇತ್ರೆಲು ಮಾಗ್ಸುತ್ತೆ ಮೇಲೆ ಸಿಕ್ಕಾನೆ. ಸಪೋರ್ಟನ ಅಷ್ಟು. ಅದನ್ನೇ ಕೇಳ್ತಾ ಇದ್ದೆ, ನೀವ್ಯಾಕೆ ಮಾರಾಟ ಮಾಡಕ್ ಹೋಗ್ತೀರಿ ಹಾಗೀಗ ಅಂತ ಸುಮ್ಮನೆ ಪ್ರಶ್ನೆ ಮಾಡಿ. ಇಲ್ಲ ಸರ್, ಇವರು ವ್ಯಾಪಾರಸ್ಥರು ಮಾಡ್ತಾರೆ, ಎಳೆದು ಬಲ್ತದ್ದು ಎಲ್ಲದು ಒಟ್ಟಿಗೆ ತಗೊಂಡೋಗ್ಬಿಡ್ತಾರೆ. ನಮಗೂ ನಷ್ಟ, ತಿನ್ನೋರಿಗೂ ನಷ್ಟ. ಬಲಿಯಕ್ಕಿನ ಮುಂಚಿತವಾಗಿ ಔಷಧಿ ಹಾಕ್ಬಿಟ್ಟು ಅದನ್ನ ಹಣ್ಣು ತರ ಮಾಡ್ತಾರೆ, ತಿನ್ನೋರಿಗೂ ಇಷ್ಟ ಆಗಲ್ಲ. ಎಷ್ಟೋ ಸಾರಿ ನೀವು ಮಾರುಕಟ್ಟೆಯಿಂದ ತಂದದ್ದು ರುಚಿನೇ ಇರೋದಿಲ್ಲ. ಎಷ್ಟೋ ಹಣ್ಣುಗಳು ಸುಮ್ಮನೆ ಬಾಯಿ ರುಚಿಗೆ ತಿಂದು ಬಿಸಿ ಹಾಕ್ತೀರಿ. ಆದ್ರೆ ಈ ಸಪೋಟ ರೈತರಿಂದ ನೀವೇ ಗ್ರೂಪ್ ಮಾಡ್ಕೊಂಡು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಜೇನು ತುಪ್ಪ ತಿನ್ನಂಗಾಗುತ್ತೆ, ಅಷ್ಟೊಂದು ಚೆನ್ನಾಗಿ. ಅದೇನು ಈಗ ಮಾರುಕಟ್ಟೆಗಿಂತ 2 ಪಟ್ಟು 3 ಪಟ್ಟು ಆರ್ಗ್ಯಾನಿಕ್ ಅಂದಕ್ಕೆ ಬೆಲೆ ಇಲ್ಲ. ರೈತರಿಗೆ ಏನ್ ನ್ಯಾಯ ಕೊಡ್ಬೇಕು ಆ ತರ ಗ್ರಾಹಕರು ಕೊಟ್ಬಿಟ್ರೆ ಅವರು ಮನೆ ಬಂದು ಕೊಟ್ಟು ಹೋಗ್ತಾರೆ ಅಲ್ವಾ? ಈಗ ಕೆಲವೊಬ್ರು ಒಳ್ಳೆ ಹಾಲನ್ನ ಮನೆ ಬಂದು ಕೊಟ್ಟು ಹೋಗ್ತಾರೆ, ನೀರು ಬೆಳೆಸ್ತಾರೆ ಅಲ್ವಾ? ಒಳ್ಳೆ ಬೆಣ್ಣೆನ ಮನೆ ಬಂದು ಕೊಟ್ಟು ಹೋಗ್ತಾರೆ. ನೀವೊಂದು 50 ರೂಪಾಯಿ ಹೆಚ್ಚು ಕೊಟ್ಬಿಟ್ರಂತೂ ನೆನ್ಸ್ಕೊಂಡು ಬಂದು ಕೊಟ್ಟು ಹೋಗ್ತಾರೆ. ಸೊ ರೈತರಿಗೆ ನಾವು ಮಾಡುವ ಒಂದು ಉಪಕಾರ ಇದೆ.
ಹೀಗೆ ಬೇರೆ ಬೇರೆ ಪದಾರ್ಥಗಳನ್ನು ನೀವು ಒಂದು 4-6 ಜನ 10-6 ಜನ ಸೇರ್ಕೊಂಡು ತರಿಸಿ ಹಂಚ್ಕೊಳ್ಳೋದಾದ್ರೆ ಬಹಳ ಅನುಕೂಲ. ಬಿಳಿ ಅಕ್ಕಿ ಇವತ್ತೆಲ್ಲ ಕಡೆಗೆ ಸಿಗುತ್ತೆ, ಕೆಂಪಕ್ಕಿನ ಹುಡ್ಕೊಂಡು ಹೋದ್ರು ಸಿಗೋದಿಲ್ಲ ಅನ್ನೋ ಥರ ಆಗ್ತದೆ, ಮತ್ತು ಅದಕ್ಕೂ ಬಣ್ಣ ಹತ್ತಿರ ಆಗಿ ಅನ್ನೋ ಥರ ಆಗ್ತದೆ. ಆಯ್ತು, ಏನಾರ ಮಾಡ್ಕೊಂಡ್ರಿ, ನೀವು ಸೇರ್ಕೊಂಡು 1 ಚೀಲ 2 ಚೀಲ 4 ಚೀಲ ತರಿಸ್ಕೊಂಡು ಹಂಚ್ಕೊಳ್ರಿ. ನಾವು ಹಾಗೆ ಮಾಡ್ತೀವಿ. ಎಷ್ಟೋ ಸಾರಿ ಏನು ಬೇಕೋ ಅದನ್ನ 10-6 ಜನಗಳಿಗಾಗುವಷ್ಟು ತರಿಸೋದು, ಹಂಚೋದು ಒಳ್ಳೇದು ಅಲ್ವಾ? ನಿಜವಾಗ್ಲು ಸ್ವಲ್ಪ ದುಬಾರಿ ಅಂತ ಅನ್ಸಿದ್ರು ಅದು ಹೇಳ್ತಾ ಇದ್ರು, ಬೆಳಗಾವಿನಿಂದ ಬೆಲ್ಲ ತರಿಸ್ತಾರಂತ. ಈಗ ನೋಡಿ, ಅವ್ರ ಮಗಳು ಎಷ್ಟು ಚೆನ್ನಾಗಿ ಬೆಳಿತಾಳಂದ್ರೆ ಅವ್ರಿಗಿಂತ ಚೆನ್ನಾಗಿ ಬೆಳಿತಾಳೆ ಖಂಡಿತವಾಗಿ. ಯಾಕಂದ್ರೆ ಆ ಕಾಳಜಿ ಇಬ್ಬರಿಗೂ ತಂದೆ ತಾಯಿಗೆ ಬಂದಿದೆಯಲ್ಲ, ಮೆಚ್ಚತಕ್ಕಂಥ ಸಂಗತಿ. ಈಗ ನಾವು ನಮ್ಮ ಮಕ್ಕಳಿಗೆ ಬಂಗಾರ ಮಾಡೋದು ಬೇಡ, ಏನು ವಿಪರೀತ ದುಡ್ಡು ಕೊಟ್ಟು ಓದಿಸೋದು ಬೇಡ. ನೀವು ಆರೋಗ್ಯ ಕಾಪಾಡ್ಕೊಂಡು ಅವ್ರನ್ನ ಆರೋಗ್ಯವಂತರಾಗಿ ಬೆಳೆಸ್ಬಿಟ್ರೆ ಏನ್ ಚೆನ್ನಾಗಿ ಬೆಳಿತಾರೆ ಅಂದ್ರೆ ಒಳ್ಳೆ ಸ್ಕೋರ್ ಮಾಡ್ತಾರೆ, ಒಳ್ಳೆ ಕಾಲೇಜ್ ಸಿಗುತ್ತೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಅವ್ರು ಉಳಿಸ್ಕೊಡ್ತಾರೆ ಆರೋಗ್ಯ ಚೆನ್ನಾಗಿತ್ತಂದ್ರೆ. ಆರೋಗ್ಯನೇ ಚೆನ್ನಾಗಿಲ್ಲ ಅಂದ್ರೆ ಸರಿಯಾಗಿ ಓದಕ್ಕಾಗಲ್ಲ, ಸ್ಕೋರ್ ಮಾಡೋಕ್ಕಾಗಲ್ಲ, ಮತ್ತೆ ಇಡೀ ಜೀವನ ನೀವು ಅವ್ರಿಗೆ ಹಣನ ಖರ್ಚು ಮಾಡಬೇಕು. ಈ ತರ ನೀವು ಅಷ್ಟೇ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಸರಿ ಕೆಲಸಗಳಾಗಲ್ಲ. ನಿಜವಾಗ್ಲೂ ಎಲ್ಲೆಲ್ಲೋ ನಿದ್ದೆ ಮಾಡ್ತೀವಿ, ಏನೇನೋ ಮಾತಾಡ್ತೀವಿ, ಏನೇನೋ ಸಮಸ್ಯೆ ಆಗುತ್ತೆ. ಅದಕ್ಕಾಗಿ ಈ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡಿ ಅನ್ಕೊಂಡು ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ನಿಮ್ಮ ಒಳಿತಿಗೆ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೀನಿ. ಸಂತೋಷ್ ಅಣ್ಣ ಮತ್ತು ಅವರ ಕುಟುಂಬದವರು, ಮೋಹನ್ ಅಣ್ಣನ ಮೊನ್ನೆ ಗೊಲ್ರಳ್ಳಿಲಿ ಹಾಗೆ ಆಯಿತು, ಒಂದು ತಿಥಿ ಕಾರ್ಯಕ್ರಮಕ್ಕೆ ನಮ್ಮ ಮಲ್ಲಿಕಾರ್ಜುನ ಅವರ ತಂದೆಯವರ ಕಾರ್ಯಕ್ರಮಕ್ಕೆ ಹೇಳಿದೆ, ಹಿಂಗೆ ಮಾಡ್ಬೋದು ಅಂದ್ರೆ 1-1.5 ಗಂಟೆ ಕಾರ್ಯಕ್ರಮ ಭಾಳ ಇಷ್ಟ ಆಯಿತು. ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ತಾವು ಹೋಗ್ಬೇಕಂತ ಅನ್ಕೊಂಡು ವಿನಂತಿ ಮಾಡಿಕೊಂಡ್ರು. ನೀವು ಕರೆದ್ರು ಬರ್ತೀನಿ, ನಿಮ್ಮ ಸಂಬಂಧಿಕರು ಯಾರಾದರೂ ಒಂದು 10 ಜನ ಸೇರ್ಕೊಂಡ್ರು ಬಂದು ಹೋಗ್ತೀನಿ. ನಮಗೇನು ನೀವು ಹೋಗಿ ಬರೋ ಖರ್ಚು ನಮ್ಗೆ ಡಿ ಎ 5,000-10,000 ಕೊಡಿ ಅಂತ ನಾನೇನು ಕೇಳಲ್ಲ. ನಿಮ್ಮ ಪ್ರೀತಿ ಕೊಟ್ಟರು ಸಾಕು. ಚೆನ್ನಾಗಿದ್ದೀವಿ ನಾವು. ನೀವು ಒಳ್ಳೆಯವರಾದ್ರೆ ಅದೇ ದೊಡ್ಡ ಕಾಣಿಕೆ ನಮಗೆ. ನಾವು ದುಡ್ಡು ತಗೊಂಡು 5,000 10,000 50,000 ಮತ್ತೆ ಅದಾಗಿಲ್ಲ ಅಂತ ಮತ್ತೆ ಇನ್ನೆಲ್ಲ ಹೋಗೋದ್ಕಿಂತ ನಿಮ್ಮನ್ನ ಹೆಂಗ್ ಸರಿಪಡಿಸ್ಬೋದಂತ ನಿಮಗೆ ಹೇಳ್ಕೊಡ್ತೀನಿ. ಆಗ ಖಂಡಿತವಾಗಿಯೂ ಅನುಕೂಲ ಆಗ್ತದೆ. ಈಗ ಹಾಲು ಹಾಕಿದ ಕಾಫಿನೇ ಕುಡಿಬೇಕಂತಲ್ಲ. ಹೊರಗಡೆ ದೇಶಗಳಲ್ಲಿ ಬ್ಲ್ಯಾಕ್ ಕಾಫಿ ಎಷ್ಟು ಜನ ಕುಡಿತಾರೆ ಅಂದ್ರೆ ಹೇಳ್ತಿರೋದು, ಜಸ್ಟ್ ಬೆಲ್ಲ ನೀರು ಶುದ್ಧವಾದ ಕಾಫಿ ಪುಡಿ ಮಾಡಿ ಕುಡೀರಿ, ಏನ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಿ ನಿಜವಾದ. ಅದೇ ತರ ಏನು ಮಾರುಕಟ್ಟೆಯಲ್ಲಿ ಸಿಗೋ ಕಾಫಿ ಪುಡಿನೇ ಬಳಸ್ಬೇಕಂತೇನಿಲ್ಲ. ನಾನು ಹೇಳ್ದಲ್ಲ, ಲೆಮನ್ ಗ್ರಾಸ್, ಇವನ್ ವೀಳ್ಯದೆಲೆನ ಸ್ವಲ್ಪ ಬೆಲ್ಲ ಹಾಕಿ ನೀರು ಹಾಕಿ ಕುದಿಸ್ರಿ. ತುಳಸಿನ ಹಾಕಿ ಕುದಿಸಿ ಸ್ವಲ್ಪ ಬೆಲ್ಲ ಹಾಕಿ ಕುಡಿರಿ, ಏನ್ ಚೆನ್ನಾಗಿರುತ್ತೆ ನಿಜವಾಗ್ಲೂ. ಬರೀ ಕಾಫಿ ಟೀ ಅನ್ನೋದ್ಕಿಂತ ಆಮೇಲೆ ನಿಮ್ಮ ನೆಂಟರು ಅವ್ರವ್ರು ಬಂದಾಗ ಅಂಬ್ಲಿ ಕೊಡ್ರಿ, ಹಾಲು ಹಾಕಿ ಅಂಬ್ಲಿ ಕೊಡ್ರಿ, ಏನ್ ಚೆನ್ನಾಗಿರುತ್ತೆ. ಅಯ್ಯೋ ಎಷ್ಟು ರುಚಿಯಾಗಿರುತ್ತೆ, ಎಷ್ಟು ಒಳ್ಳೇದು. ಈ ತರ ಆಲೋಚನೆಗಳು ಬೇಕು ನಮಗೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊಂದು ವಿಷಯಗಳನ್ನ ಹಂಚಿಕೊಂಡಿದ್ದೀನಿ. ಕೆಲವೊಂದು ಪದಾರ್ಥಗಳನ್ನು ತಂದಿದ್ದೀವಿ. ಇನ್ನು ಕೆಲವೊಂದು ಪದಾರ್ಥಗಳನ್ನ ನೀವು ಸಿಂಪಡಣೆ ಮೂಲಕನೂ ಉಪಯೋಗಿಸ್ಕೊಳ್ಬೋದು. ತುಂಬಾ ಸಂಸ್ಥೆಗಳು ಬಂದಿದ್ದೀವಿ. ನೂವಾಲ್ಗಿ ಅನ್ಕೊಂಡು ಒಂದು ಟಾನಿಕ್ ಇದೆ, ಅದನ್ನ ನಮ್ಮ ಕುಮಾರಸ್ವಾಮಿ ಅವರು ತಂದಿದ್ದಾರೆ. ಅದು ಮಣ್ಣಿಗೆ ಹಾಕೋದು ಮತ್ತು ಸಿಂಪಡಣೆ ಮಾಡೋದು. ಇನ್ನು ಅನೇಕ ಕಂಪನಿಗಳು, ನೆಟ್ ಸರ್ಫ್ ಅಂತ ಇದೆ, ಇನ್ನು ಬೇರೆ ಬೇರೆ ಕಂಪನಿಗಳು ತುಂಬಾ ಇದಾವೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಉಪಯೋಗಿಸ್ಕೊಳ್ಳಿ. ಆದ್ರೆ ಖರ್ಚು ವೆಚ್ಚ ನೋಡ್ಕೊಳ್ಳಿ. ವಿಪರೀತ ಖರ್ಚುಗಳು ಮಾಡ್ಕೊಂಡು ಅಯ್ಯೋ ಏನಪ್ಪ ಊದದ್ ಕೊಟ್ಟು ಅದರ ತೊಗೊಂಡಂಗೆ ಆಯ್ತು ಅನ್ನೋ ಥರ ಆಗ್ಬಾರ್ದು. ಮಿತವಾದ ಖರ್ಚು ಇರಬೇಕು ನಮ್ಮ ಜೀವನದಲ್ಲಿ. ಯಾರಿಗೂ ಹೊರೆ ಆಗದಂಗೆ, ಯಾರ ಸಹಾಯವನ್ನು ಬಯಸ್ದಂಗೆ ನೀವು ಜೀವನ ಮಾಡೋ ಥರ ಕೆಲಸ ಮಾಡಿದ್ರೆ ಅದೊಂಥರ ಆನಂದದಾಯಕವಾದ ಜೀವನ ಆಗ್ತದೆ ಅಂತ ಅನ್ಕೊಂಡು ನಾನು ಆಶಿಸ್ತಾ, ಈ ನಿಟ್ಟಿನಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ತಾ ನಾವು ಎಷ್ಟು ಒಳ್ಳೆಯವರಾಗಬೇಕು ನಮ್ಮ ಕುಟುಂಬಕ್ಕೆ, ನಮ್ಮ ಸಮಾಜಕ್ಕೆ ಅಂದ್ಕೊಂಡು ಆಲೋಚನೆ ಮಾಡ್ತಾ ಕೆಲಸ ಮಾಡಿದ್ರೆ ನಾವು ನೀವು ಸೇರ್ಕೊಂಡದ್ದಕ್ಕೂ ಸಾರ್ಥಕ ಆಗ್ತದೆ ಅಂತ ಅನ್ಕೊಂಡು ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಸಂತೋಷ್ ಅಣ್ಣವರು, ಮೋಹನ್ ಅವರು, ಅವ್ರ ಕುಟುಂಬದವರು ಮತ್ತು ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ನಿಮ್ಮ ಈ ಒಂದು ಉಪಸ್ಥಿತಿಯನ್ನು ನಾನು ನೆನಪು ಮಾಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ. ಆಹಾರ ಮತ್ತು ಆರೋಗ್ಯದ ಬಗ್ಗೆ ನಮಗೆಲ್ಲರಿಗೂ ತಿಳಿ ಹೇಳಿದ ಡಾಕ್ಟರ್ ವಿಜಯಂಗಡಿ ಅವರಿಗೆ ಧನ್ಯವಾದಗಳು. ಕುಮಾರಸ್ವಾಮಿ ಅವರು ಅಗ್ರೆ ಭಾಗದ ರೈತರು, ಇವರು ಕಾರ್ಯಕ್ರಮ ಕುರಿತು ಮಾತನಾಡಿದರು. ಎಲ್ಲ
ಪಾನೀಯ ಸಹ ಕುಡಿಯೋಣ. ಕೆಟ್ಟದೇನು ಗೊತ್ತಿಲ್ಲ, ವಿಜಯಣ್ಣ ಹೇಳಿ. ಹೊಟ್ಟೆ ತುಂಬ ಊಟ, ಕೈ ತುಂಬ ಕೆಲಸ, ಕಣ್ ತುಂಬ ನಿದ್ದೆ. ನಮ್ಮ ಭೂಮಿ ಸಹ ಚೆನ್ನಾಗಿರ್ಬೇಕು ಅಂದರೆ ದಾಸಪ್ಪನ ಜೋಳಿಗೆಗೆ ಯಾರು ವಿಷ ಹಾಕಲ್ಲ. ನಮ್ಮ ಭೂಮಿನೂ ಹಾಗೇನೆ ಇಟ್ಕೋಬೇಕು. ಈ ನಿಟ್ಟಿನಲ್ಲಿ ನೂವಲ್ಗಿ ಎಂಬ ಒಂದು ಆರ್ಗ್ಯಾನಿಕ್ ಔಷಧಿಯನ್ನು ನಾವು ಮಾರಾಟ ಮಾಡ್ತಾ ಇದ್ದೀವಿ. ಔಷಧಿ ಅಂಗಡಿಯಲ್ಲಿ ಸಿಗಲ್ಲ. ಇದು ಸೇವನೆ ಮಾಡಿದವರು ಸಹ ತೀರ್ಕೊಂಡಿಲ್ಲ. ಇದು ಒಂದು ಉತ್ತಮವಾದ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಸುವಂತಹ ದ್ರಾವಣ. ಇದರ ದರ ಸಹ ತುಂಬ ಕಡಿಮೆ ಇದೆ. ಎಲ್ಲ ಬೆಳೆಗೂ ಇದನ್ನು ಬಳಸ್ಬೋದು. 1 ಲೀಟ್ರಿಗೆ 1 ml ಅಂತ ಬಳಸಿದ್ರೆ ಸಾಕು. ನಮ್ಮ ಸಂತೋಷಣ್ಣರ ಮಾವ ಅವರಿಗೆ ಕೊಟ್ಟಿದ್ದೀನಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನನ್ನ ದೂರವಾಣಿ ಹೀಗಿದೆ, ಮೊಬೈಲಲ್ಲಿ ಇಟ್ಕೊಳ್ಳಿ. ಕರಪತ್ರ ಕೊಡ್ತೀವಿ, ಅದರಲ್ಲಿದೆ. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ. 9480303667 ಕರಪತ್ರ ಅಂತೀವಿ. ದಯಮಾಡಿ ಬಳಕೆ ಮಾಡ್ಕೊಳ್ಳಿ. ಇಲ್ಲೇ ಸಿಗುತ್ತೆ ಅರಸೀಕೆರೆ. ಮತ್ತೊಮ್ಮೆ ನಮಸ್ಕಾರ. ಕುಮಾರಸ್ವಾಮಿ ಅವರಿಗೆ ಧನ್ಯವಾದಗಳು. ಅತಿಥಿಗಳ ಭಾಷಣ ಮುಂದುವರೆದಂತೆ ಅಶೋಕ್ ಅವರು ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ಹಾಸನ ಇವರು ಮಾತನಾಡಬೇಕಾಗಿ ವಿನಂತಿ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಓಂ ಶ್ರೀ ಶಿವಶಕ್ತಿ ಪತ್ತಿನ ಸೌಹಾರ್ದ ಸಕ್ರಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರೇ, ವಿಜಯ್ ಸರ್ ಮಾತು ಕೇಳ್ತಾನೆ ಇರು ಅಂತ ಹೇಳಿ ಅನ್ಸುತ್ತೆ. ಸೊ ನಾನು ಮೂಲತಃ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು. ಸೊ ನಮ್ಮ ಭಾಗದಲ್ಲಿ ಕರೆಂಟ್ ಹೋದ್ರೆ ಒಂದು 10 ರಿಂದ 15 ದಿನ ಇರೋದಿಲ್ಲ. ಮಲೆನಾಡು ಭಾಗದಲ್ಲಿ ತಮಗೆ ಗೊತ್ತಿರಬಹುದು. ಸೊ ನಮ್ಮ ತಂದೆ ಕೂಡ ಕೃಷಿ ಕುಟುಂಬದಿಂದ ಬಂದಂತವರು. ನಮ್ಮ ಭಾಗದಲ್ಲಿ ಎಲ್ಲೇ ಆಕಾಶವಾಣಿಯಿಂದ ಕಾರ್ಯಕ್ರಮ ಬಂದ್ರೆ ಅದು ವಿಜಯ್ ಸರ್ ಅವ್ರದ್ದು ಕಾರ್ಯಕ್ರಮ ಕೇಳ್ತಾ ಇರ್ತಾರೆ. ಅಷ್ಟು ಮಟ್ಟಿಗೆ ಒಂದು ಇನ್ಫಾರ್ಮೇಟಿವ್ ವಿಷಯಗಳನ್ನ ಮುಂದೆ ಪ್ರಸ್ತಾಪ ಪಡಿಸ್ತಾರೆ. ಸೊ ಒಂದು ಕಾರ್ಯಕ್ರಮ ನಾವು ವಿಷಯವನ್ನ ಕೇಳ್ತೀವಿ ಅಂತ ಹೇಳಿದ್ರೆ ಅದನ್ನ ನಾವು ಇಲ್ಲೇ ಬಿಟ್ಟು ಹೋಗೋದಲ್ಲ, ಅದನ್ನ ನಮ್ಮ ಜೀವನಕ್ಕೂ ಕೂಡ ಅಳವಡಿಸ್ಕೋಬೇಕು. ಸೊ ಇಂಥ ವಿಷಯಗಳು ನಾವು ಬೇರೆ ಕಡೆ ಕೇಳೋದಿಕ್ಕಾಗಲ್ಲ. ಈ ತರ ಒಂದು ಕಾರ್ಯಕ್ರಮಗಳಿಗೆ ಬಂದಾಗ ಮಾತ್ರ ಈ ತರ ವಿಷಯವನ್ನು ಕೇಳೋದಿಕ್ಕೆ ಸಾಧ್ಯ. ಸೊ ಈ ತರ ವಿಷಯಗಳನ್ನ ನಾವು ತಗೊಂಡಾಗ ನಮ್ಮ ಜೀವನದಲ್ಲಿ ಇದನ್ನ ಅಳವಡಿಸ್ಕೋಬೇಕಾಗುತ್ತೆ. ನಾನು ಹೆಚ್ಚಿಗೆ ಮಾತಾಡೋದಕ್ಕೆ ಹೋಗಲ್ಲ. ನಮ್ಮ ಈ ಸೌಹಾರ್ದ ಕಾಯ್ದೆ ಬಗ್ಗೆ ನಾನು ತಮಗೆಲ್ಲರಿಗೂ ಪರಿಚಯ ಮಾಡ್ತೀನಿ. ಈಗಾಗಲೇ ಕರ್ನಾಟಕದಲ್ಲಿ 2 ಸಹಕಾರ ಸಂಘಗಳ ಕಾಯ್ದೆ ಇದೆ. ಒಂದು ಸಹಕಾರ ಸಂಘಗಳ ಅಧಿನಿಯಮ 1959, ಇನ್ನೊಂದು ನಮ್ಮ ಸೌಹಾರ್ದ ಕಾಯ್ದೆ 1997. ಈಗಾಗಲೇ ಒಂದು ಕಾಯ್ದೆ ಇತ್ತಲ್ಲ, ಯಾಕಾಗಿ ಇನ್ನೊಂದು ಕಾಯ್ದೆ ಬಂತು ಅಂತ ನೋಡೋದಾದ್ರೆ, ಆ ಕಾಯ್ದೆಯಲ್ಲಿ ಕೆಲವೊಂದು ನ್ಯೂನತೆಗಳಿತ್ತು. ಅದನ್ನ ಸರಿಪಡಿಸ್ಕೋಬೇಕು. ಜನರಿಗೋಸ್ಕರ, ಸದಸ್ಯರಿಂದಲೇ ಸದಸ್ಯರಿಗಾಗಿ ಮತ್ತು ಸದಸ್ಯರಿಗೋಸ್ಕರ ಹೆಚ್ಚು ಅಧಿಕಾರ ನೀಡಬೇಕು. ಸ್ಥಳೀಯವಾಗಿ ಮೀಟರ್ ಬಡ್ಡಿ ವ್ಯವಹಾರವನ್ನು ತಪ್ಪಿಸಿ ಸದಸ್ಯರಿಗೆ ಸಾಲಗಳು ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ಕಾಯ್ದೆ ಜಾರಿಗೆ ಬಂತು. ಕಾಯ್ದೆ ಉದ್ದೇಶ ಇಷ್ಟೇ, ರಾಜಕೀಯ ಹಸ್ತಕ್ಷೇಪದಿಂದ ದೂರ ಇರಬೇಕು ಅಂತೇಳಿ ಈ ಕಾಯ್ದೆ ಜಾರಿಗೆ ಬಂತು. ಇವತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ಸೌಹಾರ್ದ ಕಾಯ್ದೆ ಜಾರಿಯಾಗಿ 1997ರಲ್ಲಿ ಕಾಯ್ದೆ ಜಾರಿ ಆಯಿತು. 1997ರಲ್ಲಿ ಜಾರಿಯಾದ್ರೂ ಕೂಡ ಕೆಲವೊಂದು ಕಾರಣಾಂತರಗಳಿಂದ 1/1/2001ರಲ್ಲಿ ಕಾಯ್ದೆ ಜಾರಿಗೆ ಬಂತು. ಕಾಯ್ದೆಗಳು ಯಾವ ರೀತಿ ಕೆಲಸ ಮಾಡಬೇಕು ಅಂತೇಳಿ 2001ರಲ್ಲಿ ಇದಕ್ಕೆ ನಿಯಮಗಳು ಕೂಡ ಜಾರಿಗಾಯಿತು. ಸೊ ಇವತ್ತಿಗೆ ನಮ್ಮ ಸೌಹಾರ್ದ ಕಾಯ್ದೆ ಜಾರಿಯಾಗಿ 25 ವರ್ಷ ನಾವು ಬೆಳ್ಳಿ ರಥೋತ್ಸವ ಸಂಭ್ರಮಾಚರಣೆಯಲ್ಲಿದ್ದೀವಿ. ಇವತ್ತು ಕರ್ನಾಟಕದಲ್ಲಿ 6,500 ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. 4 ಡಿವಿಷನ್ಗಳಿದೆ: ಬೆಂಗಳೂರು, ಬೆಳಗಾವಿ, ಕಲಬುರಗಿ ಮತ್ತು ಮೈಸೂರು. ನಾವು ಮೈಸೂರು ಡಿವಿಷನ್ಗೆ ಬರ್ತೀವಿ. ಮೈಸೂರು ಡಿವಿಷನ್ ಅಲ್ಲಿ ಒಟ್ಟು 8 ಡಿಸ್ಟಿಕ್ಗಳು ಮೈಸೂರು ಡಿವಿಷನ್ ಅಲ್ಲಿ ಇದೆ. ಮಂಡ್ಯ, ಚಾಮರಾಜನಗರ, ಮೈಸೂರು, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಹಾಸನ, ಚಿಕ್ಕಮಗಳೂರು. ನಮ್ಮ ಈ ಮೈಸೂರು ಡಿವಿಷನ್ ಅಲ್ಲಿ ಒಟ್ಟು 650 ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದೆ. 2 ಲಕ್ಷದಿಂದ 2,000 ಕೋಟಿ ದುಡಿಯೋ ಬಂಡವಾಳ ಇರುವ ಸಂಸ್ಥೆಗಳು ಕೂಡ ನಮ್ಮಲ್ಲಿದೆ. ಸೊ ಇವತ್ತು ಕೋಆಪರೇಟಿವ್ ಅನ್ನೋದು ಒಂದು ಹೇಗೆ ಅಂತ ಹೇಳಿದ್ರೆ, ನೀವು ಸಹಕರಿಸಬೇಕು, ನಾವು ಸಹಕರಿಸ್ತೀವಿ. ಕೋಆಪರೇಟಿವ್ ಸಿಂಬಲ್ ನೀವು ನೋಡಿರ್ತೀರಲ್ಲ, ಹ್ಯಾಂಡ್ ಶೇಕ್ ಅಲ್ಲಿದೆ. ಕೋಆಪರೇಟಿವ್ ಅಂತ ಹೇಳಿದ್ರೆ ಒಂದು ಅಸೆಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಇವತ್ತು ಅರಸೀಕೆರೆಯಲ್ಲಿ ಬಹುಶಃ 4 ಸಂಸ್ಥೆ ಇದೆ ಅರಸೀಕೆರೆಯಲ್ಲಿ. ಓಂ ಶ್ರೀ ಶಿವಶಕ್ತಿ ಸೌಹಾರ್ದ ಪತ್ತಿನ ಕೂಡ ಸೇರ್ಕೊಂಡು ಒಂದು ಸಹಕಾರ ಸಂಸ್ಥೆಯನ್ನ ಪ್ರಾರಂಭಿಸ್ತೀವಿ ಅಂತ ಹೇಳಿದ್ರೆ ಅದು ಒಂದು ಸಮಾಜಕ್ಕೊಂದು ಆಸ್ತಿಯಾಗಿ ಕೊಡ್ತಾ ಇದೀವಿ ಅಂತೇಳಿ ಅರ್ಥ. ಸೊ ಇವತ್ತು ನಾವು ನೋಡಿರ್ಬೋದು, KMF
ಅದು ಕೂಡ ಒಂದು ಸಹಕಾರಿ ಸಂಸ್ಥೆ. ಇವತ್ತು ನಮಗೆ ಹಾಲಿಲ್ಲ ಅಂತ ಹೇಳಿದ್ರೆ ಎಷ್ಟೋ ಜನರಿಗೆ ಬೆಳಗ್ಗೆ ಆಗೋದಿಲ್ಲ. ಹಾಲು, ನ್ಯೂಸ್ ಪೇಪರ್, ಒಂದು ಹಾಲನ್ನ ಗ್ರಾಮೀಣ ಭಾಗದಿಂದ ಸಂಸ್ಕರಿಸಿ ಅದನ್ನ ರಾಜ್ಯದ ವಿವಿಧೆಡೆಗೆ ಒಂದು ಸಪ್ಲೈ ಮಾಡ್ತಾರೆ. ಆ ಚೈನ್ ಸಿಸ್ಟಮ್ ಇದೆಯಲ್ಲ, ಅದು ನಮ್ಮ ಕೋಆಪರೇಟಿವ್ ವ್ಯವಸ್ಥೆಯಿಂದ ಮಾತ್ರ ಸಾಧ್ಯ. ಇವತ್ತು ದೇಶವೇ ಕೂಡ ಇದನ್ನ ಪರಿಗಣಿಸಿದೆ. ನಮ್ಮ GDPಯಲ್ಲಿ ನಮ್ಮ ಕೋಆಪರೇಟಿವ್ ವ್ಯವಸ್ಥೆಯು ಕೂಡ ತನ್ನದೇ ಆದಂತಹ ಒಂದು ಪಾಲುದಾರಿಕೆಯನ್ನ ನೀಡ್ತಾ ಇದೆ. ಸೊ ಇದೇ ವಿಷಯದಲ್ಲಿ ಅಮಿತ್ ಶಾ ಅವರು ಕೂಡ ರೀಸೆಂಟ್ ಆಗಿ ಒಂದು ಅಹಮದಾಬಾದ್ ನಲ್ಲಿ ತ್ರಿಭುವನ್ ಯೂನಿವರ್ಸಿಟಿ ಕೂಡ ಆರಂಭಿಸಿದ್ದಾರೆ. ಹಳೆ ತಲೆಮಾರಿಗೆ ಈ ಕೋಆಪರೇಟಿವ್ ವ್ಯವಸ್ಥೆ ಸೀಮಿತ ಆಗಬಾರ್ದು, ಯುವ ಪೀಳಿಗೆಗೂ ಕೂಡ ಇದು ಗೊತ್ತಾಗಬೇಕು. ಇದು ಮುಂದಿನ ದಿನಗಳಲ್ಲಿ ಯುವ ಜನತೆ ಕೂಡ ಈ ಸಹಕಾರ ಸಂಸ್ಥೆಯಲ್ಲಿ ಭಾಗಿಯಾಗಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ಇದನ್ನ ಪಠ್ಯ ರೂಪದಲ್ಲಿ ಕೂಡ ಜಾರಿಗೆ ತರೋದಿಕ್ಕೆ ಈಗ ಸಂಶೋಧನೆಗಳು ನಡೀತಾ ಇದೆ. ನಮ್ಮ ಈ ಮೈಸೂರು ಭಾಗದಲ್ಲಿ ಒಟ್ಟು 650 ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದೆ. ನಾನು ಪ್ರಸ್ತುತ ಹಾಸನ ಮತ್ತು ಚಿಕ್ಕಮಗಳೂರು ಎರಡೂ ಜಿಲ್ಲೆಗೆ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ರೀಸೆಂಟ್ 9 ತಿಂಗಳ ಆಯ್ತು ನಾನು ರೀಸೆಂಟ್ ಅಪಾಯಿಂಟ್ಮೆಂಟ್ ಆಗಿ. ಸೊ ನಾನು ನೋಡಿದ ಮಟ್ಟದಲ್ಲಿ ನಮ್ಮ ಈ ಮೈಸೂರು ಭಾಗದಲ್ಲಿ, ಮಂಗಳೂರು ಮತ್ತು ಉಡುಪಿ ಈ ಭಾಗದಲ್ಲಿ ಹೆಚ್ಚು ಸಂಸ್ಥೆಗಳು ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಇದಕ್ಕೆ ಕಾರಣ ನಾವು ನೋಡೋದಾದ್ರೆ, ಕೆಲವೊಬ್ರು ಹೇಳ್ತಾರೆ ಬ್ಯಾಂಕಿಂಗ್ ತವರೂರುಗಳ ತೊಟ್ಟಿಲು ಅಂತೇಳಿ ದಕ್ಷಿಣ ಕನ್ನಡವನ್ನು ಕರೀತಾರೆ ಅಂತೇಳಿ. ಆದ್ರೆ ಅದೊಂದು ಕಾರಣದಿಂದ ನಾವು ಹೇಳೋದಕ್ಕಾಗಲ್ಲ. ಒಂದು ಸಹಕಾರಿ ಸಂಸ್ಥೆ ಅಂತ ಹೇಳಿದ್ರೆ ಅದಕ್ಕೆ ಷೇರುದಾರರು, ಅಲ್ಲಿರುವಂತಹ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಆಡಳಿತ ಮಂಡಳಿ. ಸೊ ಇವರು ಯಾವ ರೀತಿ ಚೈನ್ ಸಿಸ್ಟಮ್ ಅಂದ್ರೆ ಸದಸ್ಯರಿಗೆ ಯಾವ ರೀತಿ ಸೇವೆಗಳನ್ನ ಕೊಡ್ತಾರೆ, ಸೊ ಇದು ಮುಖ್ಯವಾಗಿರುತ್ತೆ. ಅವರ ಬಾಂಧವ್ಯ ಮುಖ್ಯವಾಗಿರುತ್ತೆ. ಹಾಗಾಗಿ ನೀವೆಲ್ಲ ಕೂಡ ಷೇರ್ದಾರರಾಗಿದ್ದೀರಿ. ಇವತ್ತು ಈ ಸಂಸ್ಥೆಯಲ್ಲಿ ಸಂಸ್ಥೆ ಬೆಳಿಬೇಕು ಅಂತ ಹೇಳಿದ್ರೆ ಒಂದು ಮೈನ್ ಫಂಡ್ ಬೇಕು. ಸಂಸ್ಥೆ ಒಂದು ಅಸೆಟ್ ನೀವು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಸಂಸ್ಥೆಯಲ್ಲಿ ಫಂಡ್ ಬೇಕು. ನಿಮ್ಮಲ್ಲಿರುವಂತಹ ಠೇವಣಿಗಳನ್ನ ಈ ಸಂಸ್ಥೆಯಲ್ಲಿ ಇಡಿ. Senior citizen 8.5, below 68. ಇವತ್ತೇನು ರಾಷ್ಟ್ರೀಕೃತ ಬ್ಯಾಂಕ್ಗಳು ಬಡ್ಡಿಯನ್ನು ಕೊಡ್ತಾ ಇದಾರೆ, ಸೊ ಆ ಬಡ್ಡಿಯನ್ನು ನಿಮಗೆ ಇಲ್ಲಿ ಕೊಡ್ತಾ ಇದಾರೆ. ನಿಮ್ಮಲ್ಲಿರುವಂತಹ ಠೇವಣಿಗಳನ್ನ ತಂದಿಡಿ. ನಿಮ್ಮದೇ ಆದ ಸೊಸೈಟಿ ಇದು. ಈ ಸಂಸ್ಥೆಯನ್ನ ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳೆಸಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಸೊ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಕೊಪ್ಪ, ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಭಾಗದಲ್ಲಿ ಒಂದು ಎಡಗೆರೆ ಸೌಹಾರ್ದ ಸಹಕಾರಿ ಅಂತೇಳಿದೆ. ಅದು ಕೂಡ ಚಿಕ್ಕದಾಗಿ ಪ್ರಾರಂಭವಾದಂತಹ ಸಂಸ್ಥೆ. ಇವತ್ತು ಅವರ ದುಡಿಯೋ ಬಂಡವಾಳ 140 ಕೋಟಿ. ಸೊ ಆ ಭಾಗದಲ್ಲಿ ಅಡಿಕೆ ಜಾಸ್ತಿ ಇದೆ. ಅವರು ಅಡಿಕೆಯನ್ನ ತಗೊಳ್ತಾರೆ, ಅಲ್ಲಿ ಪ್ಲೆಡ್ಜ್ ಮಾಡ್ತಾರೆ, ಅವರ ಸದಸ್ಯರಿಗೆ ಸಾಲದ ರೂಪದಲ್ಲಿ ಅಮೌಂಟ್ ಅನ್ನ ಕೊಡ್ತಾರೆ. ನಾವು ಸಾಲ ಕೊಡುವಾಗ ಮತ್ತು ಡೆಪಾಸಿಟ್ ಅನ್ನ ತಗೊಳ್ಳುವಾಗ ಸೊ ಈ ಮಾರ್ಜಿನ್ 5% ಇರಬೇಕು. ಈಗ ಇದ್ದಾಗ ಮಾತ್ರ ಒಂದು ಸೊಸೈಟಿ ಅಭಿವೃದ್ಧಿಯತ್ತ ಸಾಗಲು ಸಾಧ್ಯ. ಹಾಗಾಗಿ ತಾವು ಕೂಡ ಕನಿಷ್ಠ ವ್ಯವಹಾರವನ್ನು ಮಾಡಿ ಈ ಸಂಸ್ಥೆಯನ್ನ ಈ ಅರಸೀಕೆರೆ ಭಾಗದಲ್ಲಿ ಒಂದು ಉತ್ತಮ ಸೊಸೈಟಿಯಾಗಿ ಬೆಳೆಸಿ. ಇವತ್ತು ನಾವು ಬೆಳೆಸಿದಂತಹ ಸೊಸೈಟಿ ಮುಂದಿನ ಪೀಳಿಗೆ ಕೂಡ ನೋಡ್ಬೇಕು. ಇವತ್ತು ಆ ಭಾಗದಲ್ಲಿ ಬೆಳೆದಿರುವಂತಹ ಸೊಸೈಟಿ ಇವತ್ತು ಪ್ರೆಸೆಂಟ್ ಒಂದು 25 ಕೋಟಿ ಮೊತ್ತದ ಒಂದು ಬಿಲ್ಡಿಂಗ್ ಅನ್ನ ಹೊಂದಿದ್ದಾರೆ. ಸೊ ಆ ರೀತಿಯಾಗಿ ಒಂದು ಅಸೆಟ್ ಅನ್ನ ನಾವು ಕ್ರಿಯೇಟ್ ಮಾಡಬೇಕು. ಸಹಕಾರಿ ಸಂಸ್ಥೆಯನ್ನ ನಾವು ಉಳಿಸ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಸಹಕಾರಿ ರಂಗ ನಾವು ತುಂಬಾ ಕಡೆ ನೋಡ್ತಾ ಇದೀವಿ. ಸರ್ ಎಕ್ಸಾಂಪಲ್ ಕೊಟ್ಟ ಹಾಗೆ ಮ್ಯಾಂಕೋಸ್ ಕೇಳಿರ್ಬೋದು, ಮಲೆನಾಡು ಅಡಿಕೆ ಮಾರಾಟಗಾರರ ಸಹಕಾರ ಸಂಘ ಇರ್ಬೋದು, ಕ್ಯಾಂಪ್ಕೋ ಫ್ಯಾಕ್ಟರಿ ಇರ್ಬೋದು. ಹೀಗೆ ರಾಜ್ಯದಲ್ಲಿ 29 ಮಹಾಮಂಡಳಗಳಿದೆ. ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಕೂಡ ಒಂದು. ಇದು ಒಂದು ಮಹಾಮಂಡಳವಾಗಿ ಕೆಲಸ ಮಾಡುತ್ತೆ. ಸೊ ಕಾಯ್ದೆಯಲ್ಲಿ ಏನಿತ್ತು ಅಂತ ಹೇಳಿದ್ರೆ 50 ಸೌಹಾರ್ದ ಸಹಕಾರಿ ಸಂಸ್ಥೆಗಳು ನೋಂದಣಿ ಆದ್ರೆ ಅವುಗಳನ್ನು ನಿಯಂತ್ರಣ ಮಾಡೋದಕ್ಕೆ ಒಂದು ಮಾತೃ ಸಂಸ್ಥೆ ರಚನೆ ಆಗ್ಬೇಕು ಅಂತಿತ್ತು. ಹಾಗಾಗಿ ರಚನೆ ಆಗಿದ್ದು ನಮ್ಮ ಸೌಹಾರ್ದ ಫೆಡರೇಷನ್. ಇದು ಬೆಂಗಳೂರಿನಲ್ಲಿದೆ. ಇಲ್ಲಿ ಕೆಲವೊಂದು ದಾವ ಪಂಚಾಯಿತಿ ನ್ಯಾಯಾಲಯಗಳು ಕೂಡ ಬರುತ್ತೆ. ಇದನ್ನ ನಿಮ್ಮ ಹಂತದಲ್ಲೇ ರಿಸಾಲ್ವ್ ಮಾಡ್ಕೊಳ್ಳಿ ಅಂತೇಳಿ ಸರ್ಕಾರ ನಮಗೆ ಆದಂತ 2 ಕೋರ್ಟ್ ಅನ್ನ ಕೊಟ್ಟಿದೆ. ಒಂದು ಬೆಳಗಾವಿ ಪೀಠ, ಇನ್ನೊಂದು ಬೆಂಗಳೂರು ಪೀಠ ಇದೆ. ರಾಜ್ಯದಲ್ಲಿ ಈಗಾಗಲೇ ತಮ್ಮ ಮುಂದೆ ಪ್ರಸ್ತಾಪಪಡಿಸಿದ್ದೀನಿ. ರಾಜ್ಯದಲ್ಲಿ 4 ಡಿವಿಷನ್ಗಳಿದೆ. 4 ಡಿವಿಷನ್ಗೆ 4 ಡಿವಿಷನ್ ಆಫೀಸರ್ಸ್ ಇರ್ತಾರೆ. 8 ಜಿಲ್ಲೆಗಳಿಗೆ 8 ಸೌಹಾರ್ದ ಅಭಿವೃದ್ಧಿ ಅಧಿಕಾರಿಗಳು. ಸೊ ಹಾಗಾಗಿ 25 ವರ್ಷದಲ್ಲೇ ನಾವು ಈಗಾಗಲೇ 6,500 ಸಂಸ್ಥೆ ನಮ್ಮಲ್ಲಿದೆ. ಪ್ರತಿನಿತ್ಯ ನಾವು ರಾಜ್ಯ ಸರ್ಕಾರಕ್ಕೆ ಈ ಸ್ಟ್ಯಾಂಪಿಂಗ್ ಮೂಲಕ 2 ಕೋಟಿ ರಾಜಸ್ವವನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ಬರೀ ಈ ಸ್ಟ್ಯಾಂಪಿಂಗ್ ಮೂಲಕ
ಬೇರೆ ಬೇರೆ ಸೇವೆಗಳನ್ನ ಕೊಡಬೇಕು ಅಂತೇಳಿ ಇತ್ತೀಚೆಗಷ್ಟೇ ಕೋಟ ಶ್ರೀನಿವಾಸ್ ಪೂಜಾರಿ ಅವರ ನೇತೃತ್ವದಲ್ಲಿ ಈ CSC ಕೇಂದ್ರಗಳನ್ನ ಕೂಡ ನಾವು ಈ ಸಹಕಾರಿ ಸಂಸ್ಥೆಯಲ್ಲಿ ಸೇರಿಸ್ಕೊಂಡಿದೀವಿ. ನಮ್ಮಲ್ಲೇ ಸದಸ್ಯರಿರ್ತಾರೆ, ನಮ್ಮಲ್ಲೇ ಕಂಪ್ಯೂಟರ್ಸ್ ಇದೆ, ನಮ್ಮಲ್ಲೇ ಟೆಕ್ನಾಲಜೀಸ್ ಇದೆ. ಅದನ್ನ ಯೂಸ್ ಮಾಡಿಕೊಂಡು ಔಟ್ಸೈಡ್ ಏನು ಹೋಗಿ ನಾವು ಸೇವೆಗಳನ್ನ ಪಡ್ಕೋತೀವಿ, ಅದನ್ನ ಸೇವೆಗಳನ್ನ ನಮ್ಮಲ್ಲೇ ಪಡ್ಕೊಳ್ಳಿ. ಅದಕ್ಕೆ 20 ರೂಪೀಸ್ ಏನ್ ಚಾರ್ಜಸ್ ಮಾಡ್ತಾರೆ ಅದು ನಮ್ಮಲ್ಲೇ ರೊಟೇಷನ್ ಆಗುತ್ತೆ. ಸೊ ಈ ರೀತಿಯಾಗಿ ನಮ್ಮಲ್ಲಿರೋ ಹಣವನ್ನ ಸರ್ಕಾರಿ ರಂಗದಲ್ಲೇ ಇದು ಉಪಯೋಗ ಆಗ್ಬೇಕು ಅನ್ನೋ ಉದ್ದೇಶದಿಂದ ಇದನ್ನ ತಂದಿದ್ದಾರೆ. ಹಾಗಾಗಿ ಈ ಸಹಕಾರಿ ಸಂಸ್ಥೆಯನ್ನ ಉತ್ತಮವಾಗಿ ಬೆಳೆಸಿ ಇದೊಂದು ಮುಂದಿನ ದಿನಗಳಲ್ಲಿ ಒಂದು ಹೆಮ್ಮರವಾಗಿ ಬೆಳೀಲಿ ಅಂತ ಹೇಳಿ ಹೇಳ್ತಾ, ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸೌಹಾರ್ದ ಸಂಯುಕ್ತ ಸಹಕಾರಿ ಪರವಾಗಿ ತಮಗೆಲ್ಲರಿಗೂ ಅಭಿನಂದನೆ ತಿಳಿಸ್ತಾ, ಮಾತನಾಡಲು ಅವಕಾಶ ಕೊಟ್ಟ ತಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸರ್ಕಾರ. ಸೌಹಾರ್ದ ಸಹಕಾರಿ ಸಂಘದ ಬಗ್ಗೆ ಹೇಳಿದ ಅಶೋಕ್ ಅವರಿಗೆ ಧನ್ಯವಾದಗಳು. ಈಗ ಅಧ್ಯಕ್ಷರ ನುಡಿ NR ಸಂತೋಷ್ ಅವರಿಂದ. ಓಂ ಶ್ರೀ ಶಿವಶಕ್ತಿ ಸೌಹಾರ್ದ ಪತ್ತಿನ ಸಹಕಾರ ಸಂಘದ ಇದು ಮೊದಲ ಸಭೆ. ಬಹುಶಃ ಇದು 3ನೇ ದಿನಾಂಕ. ನಾವು ಪ್ರಾರಂಭದಲ್ಲಿ ಒಂದು ದಿನಾಂಕ ನಿಗದಿ ಮಾಡಿದ್ವಿ, ಅದು ಸ್ವಲ್ಪ ವ್ಯತ್ಯಾಸ ಆಗಿ 2ನೇ ದಿನಾಂಕನೂ ಕೂಡ ತಪ್ಪಿ ಇವತ್ತಿಗೆ ದೇವರ ನಿಯಮದಂತೆ ನೋಡಿ ನಮ್ಮ ಸಹಕಾರಿ ಬ್ಯಾಂಕಿನ ಚಿಹ್ನೆಯಲ್ಲಿ ಸೂರ್ಯನನ್ನ ಪ್ರಧಾನವಾಗಿ ನಾವು ತಗೊಂಡಿದ್ದೇವೆ. ಇವತ್ತು ರಥಸಪ್ತಮಿ. ನಮ್ಗೆ ಇದನ್ನ ನಿಗದಿ ಮಾಡಿದಾಗ ಇದ್ರ ಬಗ್ಗೆ ಯಾವುದೇ ಗಮನ ಇಲ್ಲದಿರೂ ಕೂಡ ದೇವರ ಅನುಗ್ರಹ ಇವತ್ತೇ ಇದರ ಪ್ರಾರಂಭೋತ್ಸವ ಆಗ್ತಾ ಇದೆ. ಈ ಕಾರ್ಯಕ್ರಮದ ನಿಮಿತ್ತ ನಮ್ಮ ಆಹ್ವಾನದ ಮೇರೆಗೆ ಬಂದು ಸವಿವರವಾಗಿ ಮನುಷ್ಯನ ಜೀವನ ಅಡಿಗೆ ಮನೆಯಲ್ಲಿದೆ ಅಂತ ಹೇಳಿ ಬಹಳ ವಿವರವಾಗಿ ತಿಳಿಸ್ಕೊಟ್ಟಂತ ಮಾನ್ಯ ವಿಜಯ್ ಅಂಗಡಿರವರು, ಅವರು ಆಕಾಶವಾಣಿಯಲ್ಲಿ ಹಲವಾರು ವರ್ಷಗಳ ಕಾಲ ಸೇವೆಯನ್ನ ಮಾಡಿ ಅವರ ಜೀವನದಲ್ಲಿ ಸಾವಯವ ಕೃಷಿ ಮತ್ತು ಉತ್ತಮ ಆರೋಗ್ಯ ಈ 2 ವಿಷಯಗಳ ಬಗ್ಗೆನೇ ಹೆಚ್ಚಿನ ಸಂಶೋಧನೆಯನ್ನ ಮಾಡ್ತಾ ತಮ್ಮ ಜೀವನದಲ್ಲೂ ಅಳವಡಿಸಿಕೊಂಡು ಇಲ್ಲಿವರೆಗೂ ಅದೇ ರೀತಿಯಲ್ಲಿ ಬದುಕನ್ನ ಕಟ್ಟಿಕೊಂಡು ಹಲವಾರು ಜನಕ್ಕೆ ಬದುಕನ್ನು ಕಟ್ಕೊಳ್ಳಿಕ್ಕೆ ಸ್ಫೂರ್ತಿಯಾಗಿರ್ತಕ್ಕಂಥ ಮಾನ್ಯ ವಿಜಯ್ ಅಂಗಡಿಯವರ ಮಾತುಗಳನ್ನ ನಾವೆಲ್ಲ ಕೇಳಿದ್ವಿ. ಹಾಗೇನೆ ಈ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿಯಾಗಿ ಅಶೋಕ್ ರವರು ಕೂಡ ಇಲ್ಲಿ ಆಗಮಿಸಿದ್ದಾರೆ ಈ ಸಮಾರಂಭದಲ್ಲಿ. ಬಂಧುಗಳೇ, ನಮ್ಮ ಬ್ಯಾಂಕ್ ಅನ್ನ ನಾನು ನಾಮಕಾವಸ್ಥೆ ಅಧ್ಯಕ್ಷನಾಗಿದ್ರು ಸಹ ಎಲ್ಲವನ್ನೂ ನನ್ನ ಶ್ರೀಮತಿ ಅವರ ಒಂದು ನಿರ್ಧಾರದ ಮೇಲೆ ಈ ಬ್ಯಾಂಕ್ ಅನ್ನ ನಡೆಸಬೇಕು. ಈಗೇನಾಗಿದೆ, ಸರ್ಕಾರಗಳು ಯೋಚನೆ ಮಾಡ್ತಾರೆ ಮಹಿಳೆಯರಿಗೆ ಮೀಸಲಾತಿನ 50% ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಬಹುಶಃ ಅಣ್ಣ ಬಸವಣ್ಣನ ಕಾಲದಿಂದಲೂ ಕೂಡ ಯಾವ ಶರಣೆ ಅಕ್ಕಮಹಾದೇವಿಯವರನ್ನ ಸಾರ್ವಜನಿಕವಾಗಿ ಅಕ್ಕಮಹಾದೇವಿಯವರ ಅನುಭವದ ನುಡಿಗಳನ್ನ ತಿಳಿಸ್ಲಿಕ್ಕೆ ವೇದಿಕೆಯನ್ನ ಮೊಟ್ಟ ಮೊದಲು ಕೊಟ್ಟಂತದ್ದು ಅಣ್ಣ ಬಸವಣ್ಣವರ ನೇತೃತ್ವದ ಅನುಭವ ಮಂಟಪ. ಅದೇ ರೀತಿ ನಮ್ಮ ಅರಸೀಕೆರೆ ಈ ಒಂದು ಬ್ಯಾಂಕಿನ ಮೂಲ ಉದ್ದೇಶ, ಬ್ಯಾಂಕು ಅಂದ ತಕ್ಷಣ ಸಾಧಾರಣ ನನಗೆ ಕೇಳುವಂಥದ್ದು ಸಾಲ ಯಾವಾಗ್ಲಿಂದ ಕೊಡ್ತೀರಣ್ಣ, ಎಷ್ಟು ಪರ್ಸೆಂಟೇಜ್ ಕೊಡ್ತೀರಣ್ಣ, ಇವೇ ಜಾಸ್ತಿ. ಆದ್ರೆ ನಾವೊಂದು ವಿನೂತನವಾದಂತ ಒಂದು ಚಿಂತನೆನ ಇಟ್ಕೊಂಡಿದೀವಿ ಬಂಧುಗಳು. ಏನು ನಮ್ಮ ಚಿಂತನೆ ಅಂತಂದ್ರೆ, ಒಂದು ಸಹಕಾರಿ ಬ್ಯಾಂಕ್ ಒಂದು ಬದಲಾವಣೆ ಪ್ರಾರಂಭ ಆಗಬೇಕು. ಇಲ್ಲಿ ಹಲವಾರು ಜನ ಕೃಷಿ ಜೊತೆ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥ ಜನಗಳು ನಾವು ಜಾಸ್ತಿ ಇದ್ದೇವೆ. ನಮ್ಮ ಆರೋಗ್ಯ ಕೂಡ ನಿನ್ನೆ ತಾನೇ ನಮ್ಮ ಬಾಲಾಜಿ ಸ್ಟುಡಿಯೋ ಬಾಲಣ್ಣ ಮೊನ್ನೆ ಇದಕ್ಕಿದ್ದಂಗೆ ಬೆಳಗ್ಗೆ 6:30 ತೀರೋದ್ರು, ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಕೇಳಿದ್ವಿ. ಇಲ್ಲೇನೆ ಬ್ಯಾಂಕಿನ ಮ್ಯಾನೇಜರ್ ಲಿಂಗಮೂರ್ತಿ ಅವರು, ಲಿಂಗದೇವರು, ಅವರು ಸಹ ಹೃದಯಾಘಾತವಾಗಿ ತೀರು. ಅಂದ್ರೆ ನಾನು ಅರಸೀಕೆರೆಯಲ್ಲಿ ಕಳೆದ 7-8 ವರ್ಷಗಳಿಂದ ಏನು ಓಡಾಟ ಮಾಡ್ತಾ ಇದ್ದೇನೆ, ಪ್ರತಿಯೊಂದು ಕಷ್ಟ ಸುಖ ನೋವು ಎಲ್ಲದಕ್ಕೂ ಕೂಡ ನಾನು ಸ್ಪಂದಿಸಿಕೊಂಡು ಓಡಾಟ ಮಾಡ್ತಾ ಇದ್ದೇನೆ. ಬಹುಶಃ ನಾನು ಗಮನಿಸಿದಂಥದ್ದು ನನ್ನಲ್ಲಿ ಒಂದು ಹೊಸ ಚಿಂತನೆಯನ್ನ ಹುಟ್ಟಾಕ. ನೀವು ನಂಬಲಿಕ್ಕಿಲ್ಲ, ನಮ್ಮ ಬೆಳಗುಂಬ ಚಂದಣ್ಣ ಅವ್ರ ಶ್ರೀಮತಿ ಎಲ್ಲ ಬಂದಿದ್ದಾರೆ. ಮೊನ್ನೆನೂ ಕೂಡ ನಮ್ಮೊಬ್ಬ ಕಾರ್ಯಕರ್ತ ತೀರು ಹೋದ್ರು ಟ್ರ್ಯಾಕ್ಟರ್ ಓಡಿಸುವಾಗ. ಕಾರಣ ಕುಡ್ತ. ಮೊನ್ನೆ ಇದೇ ನಮ್ಮ
ಕಸ್ಬಾ ಹೋಬಳಿನಲ್ಲಿ, ಬಾಣಾವರ ಹೋಬಳಿನಲ್ಲಿ 28 ವರ್ಷ, 32 ವರ್ಷ, 34 ವರ್ಷ, 36 ವರ್ಷ, 9 ತಿಂಗಳು ಮಗು ಇದೆ, 2 ವರ್ಷದ ಪಾಪು ಇದೆ. ಇವು ನೋಡಿದಾಗ ಎಲ್ಲೋ ಒಂದ್ ಕಡೆ ಮನೆಗೆ ಬಂದ್ರೆ ಅಥವಾ ನಿದ್ದೆ ಬರ್ತಿರ್ಲಿಲ್ಲ ನನಗೆ. ಇದು ಎಲ್ಲಿಗೆ ಹೋಗ್ತಾ ಇದೆ ಸಮಾಜ? ಯಾಕೆ ಹಿಂಗಾಗ್ತಾ ಇದೆ? ಯಾಕೆ ಇಷ್ಟೊಂದು ಚಟಗಳಿಗೆ ದಾಸರಾಗ್ತಾ ಇದ್ದೀವಿ? ನಮ್ಮ ಕುಟುಂಬಕ್ಕಿಂತನೂ ದೊಡ್ಡದಾದು. ಕ್ಷಣಿಕವಾಗಿ ಬಹುಶಃ 2 ಇಂಚ್ ಇರುತ್ತೆ ನಾಲ್ಗೆ. ಆ ರುಚಿ ತೃಪ್ತಿ ಮಾಡಕ್ ಹೋಗಿ ನಾವ್ ಏನೇನೆಲ್ಲ ಮಾಡ್ಕೊಳ್ತಾ ಇದೀವಿ ಅಂತ ನನ್ನಲ್ಲೇ ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗಿ ಅದು ಮಂಥನ ಆಗಿ ಏನಾದ್ರೂ ಮಾಡ್ಬೇಕು ಈ ಸಮಾಜಕ್ಕೆ, ನಮ್ಮಿಂದ ಆಗುವಂಥದ್ದು ಏನಾದ್ರು ಕೊಡಬೇಕು ಅಂತೇಳಿ ನಾನು ನನ್ನ ಶ್ರೀಮತಿ ಕುಂತು ತೀರ್ಮಾನ ಮಾಡಿ ಒಂದು ಸಹಕಾರಿ ಬ್ಯಾಂಕ್ ಅನ್ನ ತರೋ ಮುಖಾಂತರ, ಇದು ಕೇವಲ ನಾನು ನಿನ್ನೆ ಮೊನ್ನೆ ಒಂದೆರಡು ಉದಾಹರಣೆಯನ್ನು ಕೂಡ ನಾನು ಗಮನಿಸಿದೆ. ಒಂದು ಯಾವುದೋ ಫೈನಾನ್ಸ್ ಕಂಪ್ನಿನಲ್ಲಿ ನಮ್ಮ ಬೆಂಡೆಕೆರೆ ಗ್ರಾಮದ ಒಬ್ಬ ರೈತ, ಅವನ್ ಕತೆ ಕೇಳಿದ್ರೆ ಕಣ್ಣಲ್ಲಿ ನೀರೆಲ್ಲ ರಕ್ತ ಬರುತ್ತೆ. ನನಗೆ ಅವತ್ತೆಲ್ಲ ನಿದ್ದೆ ಬರಲಿಲ್ಲ. ಯಾವುದೋ ಒಂದು ಆರ್ಥಿಕವಾದ ಸಮಸ್ಯೆ ಅಂತ ನನ್ನ ಹತ್ರ ಬಂದಿದ್ರು ಅವರು. ಬಂಧುಗಳೇ, 12 ಲಕ್ಷ ರೂಪಾಯಿ ಸಾಲ ತಗೊಳ್ಳಕ್ಕೆ 31 ಲಕ್ಷ ವಾಪಸ್ ಕಟ್ಟಬೇಕು. 18 ವರ್ಷ ಪ್ರತಿ ತಿಂಗಳು ಕಟ್ಟಬೇಕು. ಅವ್ನು ಇವತ್ತೇ ನಾಳೆ ಬೆಳಿಗ್ಗೆ ನಾನು ಅದನ್ನೆಲ್ಲ ಮುಗಿಸ್ತೀನಿ, ಒಟ್ಟಿಗೆ ಕಟ್ತೀನಿ ಅಂದ್ರೆ ಅಷ್ಟೇ ಕಟ್ಬೇಕಂತ. ಇನ್ನೊಬ್ಬ ಚಿಕ್ಕೂರು ಗ್ರಾಮದೊಬ್ಬ ರೈತ ರಘು ಅಂತೇಳಿ ಮನೆ ತಗೊಳ್ಳಕ್ ಸಾಲ ಮಾಡ್ತಾನೆ. ಒಂದ್ ಪಾಪು ಇದೆ, ದಂಪತಿಗಳು ಬಂದ್ರೆ ಹೊಟ್ಟೆ ಉರಿಯುತ್ತೆ. ಅವ್ನ್ ಪೂರ್ಣ ಕಟ್ತೀನಿ ಅಂತಂದ್ರೆ ಈಗಾಗಲೇ 4 ಲಕ್ಷ ರೂಪಾಯಿನ ಕಟ್ಟಿದಾನು, ಇನ್ನೂ 6 ಲಕ್ಷ ಕಟ್ಟು ಅಂತ. ಅಂದ್ರೆ ಅವ್ನು ಏನದೇನೋ ಕಂತ ಹಾಕೊಂಡಿರ್ತಾನೆ, ಕಂತು ಪೂರ ಕಟ್ಟಬೇಕು ಅಂತ. ಬಹುಶಃ ಕೆಲವು ಜನಗಳ ಸಮಸ್ಯೆನೂ ಇದೆ. ಯಾರು ಪ್ರಾಮಾಣಿಕವಾಗಿ ಸಾಲ ಕೊಡ್ತಾರೆ, ಯಾರು ಪ್ರಾಮಾಣಿಕವಾಗಿ ಧರ್ಮದ ಲೆಕ್ಕದಲ್ಲಿ ಒಂದಷ್ಟು ಬಡ್ಡಿ ಇಟ್ಕೊಂಡು ಠೇವಣಿದಾರರ ಗಮನದಲ್ಲಿ ಇಟ್ಕೊಂಡು ಬಡ್ಡಿ ಕೊಡ್ತಾರೆ, ಆ ಬ್ಯಾಂಕಿಗೆ ನಾವು ಸರಿಯಾಗಿ ಕಟ್ಟಲ್ಲ. ಇದ್ಯಾವುದೋ ಇಂತ ಫೈನಾನ್ಸ್ ಹೋಗಿ ಸಿಗಾಕೊಂಡು ಟ್ರಾಕ್ಟರ್ ಸಾಲ, ಮತ್ತೊಂದು ಮನೇನು ಮಗದೊಂದು ಮಾಡಿಕೊಂಡು ಬಹುಶಃ ಅದನ್ನೆಲ್ಲ ಯೋಚನೆ ಮಾಡೋದು ನಿದ್ರೆ ಬರಲ್ಲ. ಅವ್ರು ಹೆಂಗ್ ಅದನ್ನ ತೀರಿಸ್ತಾರೆ? ಜೀವನ ಪೂರ್ತಿ ಸಾಲಗಾರರಾದ ಅದೇನು ತೀರಿಸೋದಕ್ಕೆ ಅಸಾಧ್ಯ. 1 ತಿಂಗಳು ಕಟ್ಟೋದು ಮಿಸ್ ಆದ್ರೂ ಕೂಡ ಅದಕ್ಕೂ ಬಡ್ಡಿ ಹಾಕ್ತಾರೆ. ಈ ರೀತಿ ಈ ಸಮಸ್ಯೆಗಳು ಬಹಳ ಮುಖ್ಯವಾಗಿ ನಮ್ಮ ಆಹಾರ ಪದ್ಧತಿ. ಒಬ್ಬ ರೈತ, ಈಗಾಗಲೇ ನಮ್ಮ ಕುಮಾರಣ್ಣ ಮಾತನಾಡ್ತಾ ಹೇಳಿದ್ರು, ಈ ದಾಸೈನ್ ಜೋಳಿಗೆಗೆ ವಿಷ ಹಾಕಲ್ಲ ಯಾರು, ಭೂಮಿಗೂ ವಿಷ ಹಾಕ್ಬೇಡಿ ಅನ್ನೋ ಮಾತು ಒಬ್ಬ ರೈತ ಹೇಳಿದೆ. ಬಂಧುಗಳೇ, ಇವತ್ತು ನಮ್ಮ ಆರೋಗ್ಯ ನಮ್ಮ ಕೈನಲ್ಲೇ ಇದೆ. ಬಹುಶಃ ನಾನು ಅನೇಕ ಪುಷ್ಪಾವತಿ ಆರತಕ್ಷತೆ ಕಾರ್ಯಕ್ರಮಗಳಿಗೂ ಕೂಡ ನಾನು ಹೋಗ್ತಾ ಇರ್ತೇನೆ. ನನಗೂ ಒಬ್ಳು ಮಗಳಿದೆ, 4ನೇ ತರಗತಿಗೆ, 5ನೇ ತರಗತಿಗೆ, 3ನೇ ತರಗತಿಗೆ ದೊಡ್ಡವರಾಗ್ತಾರೆ. ಅಂದ್ರೆ ಅವ್ರು ಹೆಂಗೆ ಆ ಮುಂದಿನ ಜೀವನ ಅವರು ಅರ್ಥ ಮಾಡ್ಕೊಳಕ್ಕೂ ಮುನ್ನನೇ ಇವೆಲ್ಲ ಆಗ್ತಾ ಇದೆ ಅಂತಂದ್ರೆ ಬಹುಶಃ ಎಲ್ಲೋ ಒಂದ್ ಕಡೆ ನಮ್ಮ ಆಹಾರ ಮತ್ತು ನಮ್ಮ ಆರೋಗ್ಯ, ಇದ್ರ ಜೊತೆಯಲ್ಲಿ ಆರ್ಥಿಕತೆ, ಈ 3 ಮುಖ್ಯ. ಇಲ್ಲಿ ಯುವ ರೈತರೆಲ್ಲ ಬಹಳ ಜನ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ನನ್ನ ಒಂದು ಚಿಂತನೆ ಏನು ಅಂತಂದ್ರೆ, ಯಾವ ಅರಸೀಕೆರೆ ಬಹುಶಃ ಇವತ್ತಲ್ಲ ನಾಳೆ ಇದು ರಾಸಾಯನಿಕ ಮುಕ್ತ ಅರಸೀಕೆರೆ ಆಗಬೇಕು. ಅರಸೀಕೆರೆ ಯಾವ ರೈತನು ಕೂಡ ಕೆಮಿಕಲ್ ಅನ್ನ ಬಳಸುವಂತದ್ದನ್ನ ಭಾಗಶಃ ಬಿಟ್ಬಿಡ್ಬೇಕು ಅನ್ನೋ ಒಂದು ಕನಸನ್ನ ಕಲ್ಪನೆಯನ್ನ ಇಟ್ಕೊಂಡು ಈ ಒಂದು ಕೃಷಿ ಪತ್ತಿನ ಸಹಕಾರ ಸಂಘವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಈ ಬ್ಯಾಂಕಿನ ಮೂಲ ಉದ್ದೇಶನೇ ಇಷ್ಟು. ರೈತ ಹಸಿದವನ್ ಮುಂದೆ ಧರ್ಮ ಹೇಳಬಾರದು. ಈಗಾಗಲೇ ಸಮಯ 1:30 ಆಗ್ತಾ ಬಂತು. ನನಗೂ ಇವತ್ತು 18 ಕಾರ್ಯಕ್ರಮ ಇದೆ. ಆದ್ರೆ ನಮ್ಮ ಶ್ರೀಮತಿಯವರ ಜೊತೆನಲ್ಲಿ ನಾನು ಯಾರು ಬೇಗ ನನಗೆ ಬಹಳ ಫೋನ್ ಮೇಲೆ ಫೋನ್ ಬರ್ತಾ ಇದೆ. ನಮ್ಮ ಮುಖಂಡರುಗಳು ಕೂಡ ಅರ್ಥ ಮಾಡ್ಕೊಳ್ತಾರೆ ನಮ್ಮ ಪರಿಸ್ಥಿತಿನ. ಯಾಕಂದ್ರೆ ಜೊತೆಯಲ್ಲಿ ನಿಂತು ಹೆಜ್ಜೆ ಹಾಕ್ತಿವಿ ಅಂತೇಳಿ ಸಪ್ತಪದಿಯನ್ನ ನನ್ನ ಶ್ರೀಮತಿ ಜೊತೆ ನಾನು ಇಟ್ಟಿದ್ದೆ. ಆಕೆ ಕಷ್ಟ ಸುಖಗಳನ್ನು ನಾವು ಜೊತೆಲಿ ಇಲ್ಲದೆ ಇದ್ರೆ ಅದು ನಾವು ಕೊಟ್ಟಂತ ಮಾತಿಗೆ ತಪ್ಪದಂಗಾಗತ್ತೆ ಅನ್ನುವಂಥದ್ದು ನನ್ನ ಭಾವನೆ. ಹಂಗಾಗಿ ಸ್ವಲ್ಪ ಇವತ್ತು ಬೇರೆ ಬೇರೆ ಕಾರ್ಯಕ್ರಮ ರಾತ್ರಿ ಆದ್ರೂ ಅಟೆಂಡ್ ಮಾಡ್ತೀನಿ, ಅಂದ್ರೆ ಸ್ವಲ್ಪ ಲೇಟ್ ಆಗಿ ಹೋಗ್ತೀನಿ. ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಅರಸೀಕೆರೆ ರೈತ ಏನು 1 ಎಕರೆ 2 ಎಕರೆ ಇರುತ್ತೆ. ಕೆಲವು ನಮ್ಮ ತಾಲೂಕಿನಲ್ಲಿ ಬಹುಶಃ ನನಗಿರೋ ಮಾಹಿತಿ ಅಂತೆ 2-2.5 ಸಾವಿರ ಜನ ಯುವಕರು ಇವತ್ತು ಮದುವೆ ಆಗ್ಲಿಕ್ಕೆ ಹೆಣ್ಣು ಸಿಗದೆ ಪರದಾಡ್ತಿರುವಂತ ಪರಿಸ್ಥಿತಿ ನಮ್ಮ ತಾಲೂಕಿನಲ್ಲಿ ಇದೆ. ಕಾರಣ ಬೆಂಗಳೂರಲ್ಲಿ ಸೆಕ್ಯೂರಿಟಿ ಕೆಲಸಕ್ಕೆ ಹೋಗಿ 10,000 ರೂಪಾಯಿ ಕೂಲಿ ಮಾಡೋನಿಗೆ ಕೊಡ್ತಾರೆ, ಬೆಂಗಳೂರಲ್ಲಿ ಅವನೇ ಅಂತ. ನಮ್ಮ ಹಳ್ಳಿನಲ್ಲಿ 2 ಎಕರೆ 3 ಎಕರೆ 4 ಎಕರೆ 6 ಎಕರೆ 8 ಎಕರೆ 10 ಎಕರೆ ಇರೋನಿಗೆ ಇವತ್ತು ಹೆಣ್ಣು ಸಿಗ್ತಾ ಇಲ್ಲ. ಹಳ್ಳಿ ಕೆಲಸ ಯಾರು ಮಾಡ್ತಾರೆ? ಬಹುಶಃ ನಾನು ಕೂಡ ಅನೇಕ ಈ ರೀತಿ ಸೇವೆ ಮಾಡ್ತಿರುವಂತಹ ಹಲವಾರು ಸಂಸ್ಥೆಗಳನ್ನ
ಹೋಗಿ ನಾನು ಭೇಟಿ ಮಾಡಿ, ಇದು ನಿನ್ನೆ ಮೊನ್ನೆ ನಾವು ಹುಟ್ಟಾಕ್ತಂಥದ್ದಲ್ಲ, ವರ್ಷಗಳಿಂದ ನಾನು ಗಮನಿಸಿ ಒಂದು ಅಧ್ಯಯನ ಮಾಡಿ ಏನಾದ್ರು ನಮ್ಮ ಅರಸೀಕೆರೆ ತಾಲೂಕನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಆದ್ರೆ ಬಹುಶಃ ಅದಕ್ಕಿಂತ ಒಳ್ಳೆ ಕೆಲಸ ಇನ್ನೊಂದಿಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಇಲ್ಲಿ ನಾನೊಬ್ಬ ರಾಜಕೀಯ ಮುಖಂಡನಾಗಿ ನಾನಿವತ್ತು ಈ ವೇದಿಕೆಯಿಂದ ಮಾತಾಡ್ತಾ ಇಲ್ಲ, ಬಹಳ ಹೃದಯದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ನಾನೇನು ಆ ಸಾವಾದಂತ ಮನೆಗಳಲ್ಲಿ ಆ ತಾಯಿ, ಅವರ ಹೆಂಡತಿ, ಆ ಮಗು ಗೊತ್ತೇ ಇಲ್ಲ ನಮ್ಮ ಅಪ್ಪಂಗೆ ಏನಾಗಿದೆ ಅಂತೇಳಿ, ಅಂತ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗ್ತಾರೆ ಅಂತಂದ್ರೆ ಬಹುಶಃ ಇದು ಮೆದುಳಿಗೆ ಹೆಚ್ಚಿನ ಕೆಲಸ ಕೊಟ್ಟು ಹೃದಯದಿಂದ ಯೋಚನೆ ಮಾಡಿ ಬಗೆಹರಿಸಬೇಕಾದಂತ ಒಂದು ಸಮಸ್ಯೆ. ನಾನು ಎಲ್ಲರಲ್ಲೂ ಮನವಿ ಮಾಡುತ್ತೇನೆ, ನಾವೆಲ್ಲ ಯುವಕರಿದ್ದೀವಿ ದೊಡ್ಡ ಸಂಖ್ಯೆನಲ್ಲಿ. ಇದು ಯುವ ಭಾರತ. ಇವತ್ತು ಭಾರತ ದೇಶ ಜಗತ್ತಿನಲ್ಲಿ ಅತ್ಯಂತ ಯುವಕರನ್ನ ಹೊಂದಿರತಕ್ಕಂತ ದೇಶ ನಮ್ಮ ಭಾರತ. ಯುವತಿಯರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಾವೆಲ್ಲ ಸೇರಿ ಒಂದು ಹೊಸ ನಾಡನ್ನ ಕಟ್ಟಬೇಕು. ಎಂತ ನಾಡು ಅಂತ ನಾವೇನು ಹೊಸದಾಗಿ ಯಾವ್ದನ್ನು ಕಂಡುಹಿಡಿಬೇಕಾಗಿಲ್ಲ. ನಮ್ಮ ವಿಜಯ್ ಸರ್ ಅವರು ಮಾತನಾಡ್ತಾ ಹೇಳಿದ್ರು, ಯಾವ ರೀತಿ ದಿಗಂಬರ ಮುನಿಗಳ ಒಂದು ಉದಾಹರಣೆಯನ್ನ ಕೊಟ್ಟರು. ನಮ್ಮ ಹಿರಿಯರು ನಮಗೆ ಒಳ್ಳೆ ಚಿಂತನೆಗಳನ್ನ ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಜೀವನದ ಪಾಠಗಳನ್ನ ಹೇಳ್ಕೊಟ್ಟಿದ್ದಾರೆ. ಅದನ್ನ ಮತ್ತೆ ನೆನಪು ಮಾಡಿಕೊಂಡು ಮರುಪಾಲನೆ ಮಾಡ್ಬೇಕಂತ ಅವಶ್ಯಕತೆ ಇವತ್ತಿದೆ ಅಷ್ಟೇನೆ. ನಾವೇನು ಹೊಸದಾಗಿ ಯಾವ್ದನ್ನು ಕಂಡುಹಿಡಬೇಕಾಗಿಲ್ಲ. ನಮ್ಮ ಆಹಾರ, ನಮ್ಮ ಆರೋಗ್ಯ ಎರಡು ನಮ್ಮ ಅಡಿಗೆ ಮನೆಯಲ್ಲೇ ಇದೆ. ನನ್ನ ಜೀವನದ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಾನು ನನ್ನ ಮಗಳು ಬಂದಾಗ್ಲಿಂದ ನಾನು ಬಹುಶಃ 95% ನಾನು ಬದಲಾಗೋದೆ. ನಾನು ಬರೀ ಸಿಟ್ಟು, ಸೇಡು, ದ್ವೇಷ, ನನಗೆ ತೊಂದರೆ ಮಾಡೋ ನಾನು ಅವನಿಗೆ ತೊಂದರೆ ಮಾಡಿ ತೆಗಿಲೇಬೇಕು ಅಂತೇಳಿ ಈ ತರ ಭಾವನೆಗಳು ನನ್ನಲ್ಲಿ ಹೆಚ್ಚಿಗೆ ಇದ್ವು. ಅದು ಬಹುಶಃ ವಯಸ್ಸಿನ ಕಾರಣಕ್ಕೂ ಇರ್ಬೋದು. ಬಟ್ ಆಮೇಲೆ ಯಾವಾಗ ಜನಗಳ ನಡುವೆ ನಾನು ಬೆರಿತಾ ಹೋದೆ, ಅದಕ್ಕಿಂತನೂ ದೊಡ್ಡದಾದಂತ ಉದ್ದೇಶ ಈ ಜೀವನದಲ್ಲಿ ದೇವರು ಕೊಟ್ಟಿದ್ದೇನೆ ಅಂತ ನನಗೆ ಮನವರಿಕೆ ಆಯ್ತು. ಆ ಕಾರಣಕ್ಕೆ ಬಹುಶಃ ನನ್ನ ಶ್ರೀಮತಿ ಆಗಾಗ ಹೇಳ್ತಿರ್ತಾರೆ, ನನಗೆ ಸಿಟ್ಟು ಅಂತಂದ್ರೆ ಬಹಳ ಸಿಟ್ಟಿತ್ತು ನನಗೆ. ಈಗ ನಮ್ಮ ಉಮೇಶ್ ಅಣ್ಣ ಇಲ್ಲಿ ಕೂತಿದ್ದಾರೆ, ಯಾರೆಷ್ಟೇ ಮಾತಾಡೋದು ಏನು ಬೇಜಾರಾಗಲ್ಲ, ಸುಮ್ಮನೆ ಕೂತಿರ್ತೀನಿ. ಅವ್ರೇನೇ ಮನಸ್ಸಿಗೆ ನೋವು ಮಾಡಿ ಏನೇ ಹೇಳಿ, ಆಯ್ತು ಬಿಡೋಣ, ನೋಡೋಣ ಬಿಡು ಅಂತ 1 ಗಂಟೆ ಬಿಟ್ರೆ ಅದೇ ತಿಳಿಯಾಗಿರುತ್ತೆ. ನಮ್ ಕಾಂತಣ್ಣನ ಪಾಪ ಹೇಳ್ತಿರ್ತಾರೆ, ಅವ್ರು ಫೋನ್ ಮಾಡಿದ್ರೆ ಅವ್ನು ಹಿಂಗಂದ ಇವ್ರು ಹಿಂಗಂದ ಅಂತ ಹೇಳಿ ನಾನು ಕಾಂತಣ್ಣಂಗೆ ಹೇಳ್ತೀನಿ, ಹೇಳಿ ಬಿಡು ಕಾಂತಣ್ಣ ನೋಡಂತಲ್ಲ. ಅದೊಂದ್ ದಿನಕ್ಕೆ ಅದೇ ತಣ್ಣಗಾಗಿರುತ್ತೆ ವಿಷಯ. ಈ ರಾಜಕೀಯ ಕ್ಷೇತ್ರದ ತಾಳ್ಮೆ ಅನ್ನೋದು ಬಹಳ ಮುಖ್ಯ. ಹಾಗೇನೆ ಈ ಸೌಹಾರ್ದ ಪತ್ತಿನ ಸಹಕಾರ ಸಂಘ ನಾವೇನಿವತ್ತು ಮಾಡಿದ್ದೇವೆ, ಇದ್ರ ಉದ್ದೇಶ ಇಷ್ಟೇ ಬಂಧುಗಳೇ. ನಾವು ಕೊಟ್ಟಂತ 1 ರೂಪಾಯಿ ನೀವೇನು ಶೇರ್ ಅಂತೇಳಿ ನಮ್ಮನ್ನ ನಂಬಿ ನೀವು ಕೊಟ್ಟಿದ್ದೀರಿ, ಆ ಶೇರ್ನ ಮೌಲ್ಯವನ್ನ ದ್ವಿಗುಣ ಇನ್ನೂ ಹೆಚ್ಚಿನ ಪಟ್ಟಲ್ಲಿ ಅದನ್ನ ಹೆಚ್ಚು ಮಾಡೋದ್ರ ಜೊತೆಗೆ ಆರ್ಥಿಕವಾದ ಶಿಸ್ತಿನ ಜೊತೆಗೆ ಅರಸೀಕೆರೆಯ ಆರೋಗ್ಯವೂ ಕೂಡ. ಅರಸೀಕೆರೆ ಅಂತಂದ್ರೆ ನಾವೊಂದು ಬ್ರ್ಯಾಂಡ್ ಆಗ್ಬೇಕು. ಇವತ್ತು ನೋಡಿ ನೀವು, ಜಾಗತಿಕವಾಗಿ ಜಗತ್ತು ಬಹಳ ಚಿಕ್ಕದಾಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಯಾರಾದ್ರೂ ಬೇಕಾದ್ರೂ ಇವತ್ತು ಮಾರ್ಕೆಟ್ ಮಾಡ್ಕೊಳ್ಬಹುದು. ಅದಕ್ಕೆ ಒಂದು ತಾಜಾ ಉದಾಹರಣೆ ಹೇಳೋದಾದ್ರೆ, ಗುಬ್ಬಿ ಹತ್ರ ಕಲ್ಲೂರು ಅನ್ನುವಂತ ಗ್ರಾಮ. ಅಲ್ಲಿ ಎಲ್ಲ ನಮ್ಮ ತಾಯಂದ್ರ ಗೊತ್ತಿರುತ್ತೆ, ಈಗ ಸೀರೆ, ಈ ಪಂಚೆ ಮತ್ತೊಂದಕ್ಕೆ ನೇರ ಅಲ್ಲೇ ಹೋಗಿ ಖರೀದಿ ಮಾಡಬಹುದು. ಅದೇ ಪದಾರ್ಥ ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಮಳಿಗೆಗಳಲ್ಲಿ ತಗೊಂಡ್ರೆ 20-30 ಸಾವಿರ ರೂಪಾಯಿ ಹೆಚ್ಚಿಗೆ ಇರುತ್ತಂತೆ. ಅದೇ ಗುಣಮಟ್ಟ, ಆದ್ರೆ ಹಣ ಸ್ವಲ್ಪ ಕಡಿಮೆ. ಅಲ್ಲೇ ನೇಯ್ಗೆ ಮಾಡಿ ಕೊಡು. ನಮ್ಮಲ್ಲೂ ಕೂಡ ನೇಕಾರರು ದೊಡ್ಡ ಸಂಖ್ಯೆನಲ್ಲಿದ್ದಾರೆ. ಅದಕ್ಕೊಂದು ಸೂಕ್ತವಾದ ಮಾರ್ಕೆಟ್ ಇಲ್ಲ ನಮ್ಮಲ್ಲಿ. ನೇಯ್ಗೆ ಮಾಡ್ತಕ್ಕಂಥವನು ಎಲೆಕ್ಟ್ರಿಕ್ ಲೂಮ್ ಇರ್ಬೋದು, ಹ್ಯಾಂಡ್ಲೂಮ್ ಇರ್ಬೋದು. ಬಾಣಾವರದಲ್ಲಿ ಎಲ್ಲೆಲ್ಲಿಂದನೋ ಬಂದು ಬಟ್ಟೆ ಖರೀದಿ ಮಾಡ್ತಾರೆ. ಆದ್ರೆ ನಮ್ಮ ನೇಕಾರನ ವಸ್ತುಗಳು ಅಲ್ಲಿ ಬಿಕ್ರಿ ಆಗ್ತಿದ್ಯಾ, ಮಾರಾಟ ಆಗ್ತಿದ್ಯಾ ಅಂದ್ರೆ ಇಲ್ಲ. ಅದಕ್ಕೊಂದು ವೇದಿಕೆಯನ್ನ ಈ ಪತ್ತಿನ ಸಹಕಾರಿ ಸಂಘದಿಂದ ಕೊಡಬೇಕು ಅನ್ನೋದು ಯೋಚನೆ. ಹಿಂದೆ ನನ್ನ ಜೊತೆ ನಮ್ಮ ಸಹ್ಯಾದ್ರಿ ದೇವರಾಜಣ್ಣ ಅಂತೇಳಿ ನನ್ನ ಒಟ್ಟಿಗೆ ಇದ್ರು. ಅವ್ರ ಜೊತೆ ನೇಕಾರರ ಸಮಸ್ಯೆಗಳನ್ನ ಬಹಳ ಹತ್ತಿರದಿಂದ ಅರ್ಥ ಮಾಡ್ಕೊಂಡಿದೆ. ಆದ್ರೆ ಅದನ್ನ ಬಗೆಹರಿಸೋದಕ್ಕೆ ಒಂದು ವ್ಯವಸ್ಥೆ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ನನ್ಗೆ ಇದುವರೆಗೂ ಕೂಡ ಯಾವುದು ಹೊಳೆದಿರಲಿಲ್ಲ. ನಾನು ಅವತ್ತ ಆ ಸಂಘಕ್ಕೇನೋ 1 ಲಕ್ಷ ರೂಪಾಯಿಗಳನ್ನ ಕೊಟ್ಟೆ, ಅದ ಆ ರೀತಿ ನಡ್ಕೊಂಡು ಹೋಗ್ತಿದೆ. ಬಿಟ್ರೆ ಯಾವ ರೀತಿ ಅದಕ್ಕೊಂದು ಮಾರ್ಕೆಟ್ ತರಬೇಕು, ರೈತನಿಗೆ ನಾವೇನಾದ್ರೂ ಹೇಳಿದ್ರೆ ಅವನ ಪದಾರ್ಥಕ್ಕೆ ಒಂದು ಬೆಲೆ, ಅವನು ನೆಮ್ಮದಿಯಿಂದ ಬದುಕುವಂತ ವಾತಾವರಣ ತರೋದಕ್ಕೆ ಈ ಪತ್ತಿನ ಸಹಕಾರ ಸಂಘವನ್ನ ಬಹಳ ಮೂಲವಾಗಿ ಇಟ್ಕೊಂಡು, ಈಗ ಉದಾಹರಣೆ ದೇಶಿ ಹಸು ನಮ್ಮಲ್ಲಿ ಏನಾಗಿದೆ, ಹಾಲು ಇಳುವರಿ ಜಾಸ್ತಿ ಕೊಡುತ್ತೆ ಅಥವಾ ಡ್ರೈ ಪೀರಿಯಡ್ ಜಾಸ್ತಿ ಅಂತೇಳಿ ದೇಶಿ ಹಸು ಲಾಭದಾಯಕ ಅಲ್ಲ ಅನ್ನೋ ಮಟ್ಟಿಗೆ ನಾವು ಬಂದ್ಬಿಟ್ಟಿದೀವಿ. ನಾನು ಮೊನ್ನೆ ನಮ್ಮ ಈ ಗಂಡಸಿ ಭಾಗದ ರಮೇಶ್ ಅಣ್ಣ ಅವರ ತೋಟಕ್ಕೆ ಹೋಗಿದ್ವಿ. ಆ ಪುಣ್ಯಾತ್ಮ ಕೇವಲ 1 ಹಳ್ಳಿಕಾರ ಹಸು ಇಟ್ಕೊಂಡು, ಆ ಜೊತೆ 1 ಕರು ಇದೆ ಇಟ್ಕೊಂಡು ಸುಮಾರು 1 ಎಕರೆನಲ್ಲಿ ಎಲ್ಲಾ ತರದ ಹಣ್ಣು,
ಒಂದಷ್ಟು ನಾಟಿ ಕೋಳಿ, ಒಂದಷ್ಟು ತರಕಾರಿಗಳನ್ನ ಬೆಳ್ಕೊಂಡು, ಅಡಕೆ ನೀವು ನೋಡ್ಬಿಟ್ರೆ ಅವರ ಇದರಲ್ಲಿ ಕಲ್ಲು ನೆಲ, ಅದು ಅಲ್ಲೇನ್ ಮಣ್ಣೇ ಇಲ್ಲ, ಕಲ್ಲು ನೆಲ. ಆ ಅಡಕೆ ಸಸಿ ಒಳ್ಳೆ ತೆಂಗಿನವರೆಗೆ ಬುಡ ಇದ್ದಂಗೆ ದಪ್ಪ ಇದೆ, 3-4 ವರ್ಷದ ಸಸಿ. ಆ ಮಟ್ಟಕ್ಕೆ ಇಳುವರಿ ಚೆನ್ನಾಗಿ ಬಂದಿದೆ. ಆ ರೀತಿ ನಮ್ಮ ರೈತರಿಗೂ ಕೂಡ ನಾವೇನಾದ್ರೂ ಹಸುಗಳನ್ನ, ದೇಶಿ ಹಸುಗಳನ್ನ ಕೊಡೋ ಮುಖಾಂತರ ಮೂಲವಾಗಿ ನಮ್ಮ ಹಿರಿಯರು ಹೇಳಿದ್ರು, ಯಾವ್ದಾದ್ರು ಒಂದು ಆರ್ಥಿಕತೆ ಈ ದೇಶದಲ್ಲಿ ನಿಂತಿದೆ ಅಂತಂದ್ರೆ ನೋಡೋಣ. ಹಿಂದೆ ನಾವೆಲ್ಲೋ ಹೋಗಿ ಏನೋ ಖರೀದಿ ಮಾಡ್ತಿರಲಿಲ್ಲ. ನಮ್ಮೂರಲ್ಲೇ ಒಬ್ಬ ಬಡಗಿ ಇರ್ತಿದ್ದ, ನಮ್ಮೂರಲ್ಲೇ ಒಬ್ಬ ಕಮ್ಮಾರ ಇರ್ತಿದ್ದ, ನಮ್ಮೂರಲ್ಲೇ ಒಬ್ಬ ನೇಕಾರ ಇರ್ತಿದ್ದ, ಅವನತ್ತನ್ನೇ ಖರೀದಿ ಮಾಡ್ಕೊಳ್ತಿದ್ವಿ ನಾವು. ಇವತ್ತೇನಾಗಿದೆ, ಈ ಬ್ರ್ಯಾಂಡ್ ಭರಾಟೆನಲ್ಲಿ ನಮ್ಮದೇ ರೈತ ಬೆಳೆದಂತ ಹತ್ತಿ ಇಂಗ್ಲೆಂಡ್ಗೆ ಹೋಗಿ ಅಲ್ಲಿ ತಯಾರಾಗಿ ಬರುವಂತ ಬಟ್ಟೆಗೆ ₹1000 ಕೊಟ್ಟು ಖರೀದಿ ಮಾಡಿದ್ವಿ. ಬಹುಶಃ ನಾನು ಹೇಳ್ಬಾರ್ದು, ಆದ್ರೂ ಹೇಳ್ತೀನಿ. ನಮ್ಮಲ್ಲೇ ಗಾರ್ಮೆಂಟ್ಸ್ಗಳಿವೆ. ನಾನೊಂದು ಗಾರ್ಮೆಂಟ್ಸ್ಗೆ ಹೋಗಿ ಭೇಟಿ ಕೊಟ್ಟಿದ್ದೆ. ಅಲ್ಲಿ ಯಾವ್ದೋ ಒಂದು ಬ್ರ್ಯಾಂಡ್, ಹೆಸರು ಹೇಳಬಾರ್ದು, ಅವರು ಕಾನೂನು ಇರ್ತಾವೆ, ಅದನ್ನೆಲ್ಲ ಬಿಡಿಸಿ ಹೇಳಿದ್ರೆ ಮತ್ತೆ ಅದು ಕಾನೂನು ಪ್ರಕಾರ ಸಮಸ್ಯೆ ಆಗುತ್ತೆ. ಅದು ಮಾರ್ಕೆಟ್ ನಲ್ಲಿ ₹4000-5000 ಆ ಬಟ್ಟೆ ಬೆಲೆ. ಇಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ₹350 ತಯಾರಾಗುತ್ತೆ. ಆ ಸ್ಟಿಕ್ಕರ್ ಅಂಟಿಸಿ ಮಾರೋದಕ್ಕೆ $4000 ಕೊಡ್ತೀವಿ ನಾವು. ಎಲ್ಲಿ ನಮ್ಮ ಹಳ್ಳಿಗಳಲ್ಲಿ ಎಲ್ಲಾ ತರದ ವ್ಯವಸ್ಥೆನೂ ಕೂಡ ನಮಗ್ ಬದುಕೋದಕ್ಕೆ ಏನು ಬೇಕು, ಮುಖ್ಯವಾಗಿ ಬೇಕಾಗಿರುವಂತದ್ದು ಆಹಾರ. ಬಹುಶಃ ಕೋವಿಡ್ ಆದ್ಮೇಲೆ ನಮ್ಗೆ ಎಲ್ರಿಗೂ ಒಂದು ಮನವರಿಕೆ ಅಂತೂ ಆಯ್ತು. ಎಷ್ಟೋ ಜನ ಬೆಂಗಳೂರು ಬಿಟ್ಟು ಬಂದ್ರು. ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಎಷ್ಟೋ ಜನ ಬಂದು ಬದುಕನ್ನ ಕಟ್ಕೊಂಡಿದ್ದಂಥದ್ದು ಇತಿಹಾಸ, ಸುಳ್ಳಲ್ಲ, ಇದು ನಡೆದಿದೆ. ಆ ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಎಷ್ಟೋ ಜನ ಸ್ಫೂರ್ತಿ ಪಡ್ಕೊಂಡ್ರು. ಆ ರೀತಿ ನಮ್ಮ ಯುವಕರು ಕೂಡ ರೈತ ಅಂತಂದ್ರೆ ನಿಕೃಷ್ಟವಾಗಿ ನೋಡುವಂತ ಭಾವನೆ ಏನು ಈ ಸಮಾಜದಲ್ಲಿದೆ, ಅದು ಬದಲಾಗ್ಬೇಕು. ಆಹಾರ ಅಂತಂದ್ರೆ ಸ್ವಿಗ್ಗಿ, ಝೊಮ್ಯಾಟೊ ಆರ್ಡರ್ ಮಾಡಿದ ತಕ್ಷಣ ಬರುತ್ತೆ ಅನ್ಕೊಂಡ್ಬಿಟ್ಟಿದ್ದಾರೆ ನಗರಗಳಲ್ಲಿ. ಬಹುಶಃ ಸ್ವಿಗ್ಗಿ, ಝೊಮ್ಯಾಟೊಗೆ ಮುಂಚೆ ರೈತನ ಬೆವರು ಈ ಭೂಮಿಗೆ ಬಿದ್ದ ಮೇಲೆ ಅವನು ಬಿಸಿಲು, ಮಳೆ, ಚಳಿ, ಗಾಳಿ ಅನ್ನೋದೇ ಶ್ರಮ ಪಟ್ರೆ ಅದು ರಾಗಿನೋ, ಅಕ್ಕಿನೋ, ಜೋಳನೋ ಮತ್ತೇನೋ ಬೆಳೆಯಾಗಿ ಬರೋ ಮುಖಾಂತರ ಆ ಸ್ವಿಗ್ಗಿ, ಝೊಮ್ಯಾಟೊ ಅದೇ ಆರ್ಡರ್ ಮಾಡಿ ನಮ್ಮ ತಟ್ಟೆಗೆ ಬರುವಂತ ಆಹಾರ ಆಗುತ್ತೆ. ಬಂಧುಗಳೇ, ನಮ್ಮ ಬ್ಯಾಂಕಿನ ಮೂಲ ಉದ್ದೇಶ ನಿಮಗೆ ಮನವರಿಕೆ ಆಗಿದೆ ಅಂತ ಅನ್ಕೊಳ್ತೀನಿ. ರಾಸಾಯನಿಕ ಮುಕ್ತ ಅರಸೀಕೆರೆ, ರೋಗ ಮುಕ್ತ ಅರಸೀಕೆರೆ. ನಿಮ್ಗೆ ಗೊತ್ತಿರ್ಲಿ, ಎಷ್ಟೋ ಜನ ಮನೆಗಳಲ್ಲಿ ಇವತ್ತೊಂದು ಭಾವನೆ ಬಂದ್ಬಿಟ್ಟಿದೆ, 40 ದಾಟ್ತಿದಂಗೆ ಆಗ್ಲೋ ಈಗ್ಲೋ ಅಂತ ಅವರೇ ಕಲ್ಪನೆ ಮಾಡ್ಕೊಳ್ಳೋಕೆ ಶುರು ಮಾಡ್ಬಿಡ್ತಾರೆ. ನಮ್ಮ ವಿಜಯನಗರ ಸಾಮ್ರಾಜ್ಯದ ಕೊನೆಯ ದೊರೆ ಅಳಿಯ ರಾಮರಾಯ, ಅವನ ಮೇಲೆ 5 ಜನ ಶಾಹಿಗಳು ಒಟ್ಟಾಗಿ ಯುದ್ಧ ಸಾರ್ತಾರೆ. ಅವನಿಂದಲೇ ಬದುಕಿರ್ತಾನೆ. ನನ್ನ ಮಗ ಇದ್ದಂಗೆ ವಿಜಾಪುರದ ಶಾಹಿ ಆದಿಲ್ ಶಾಹಿ ಅಂತ ಅಳಿಯ ರಾಮರಾಯರು ಹೇಳ್ತಿರ್ತಾರೆ. ಅಂತ ಶಾಹಿಗಳು ಎಲ್ಲ 5 ಜನ ಒಟ್ಟಾಗ್ತಾರೆ. ಬರೀದ್ ಶಾಹಿ, ಗೋಲ್ಕುಂಡ ಶಾಹಿ, ಆದಿಲ್ ಶಾಹಿ ಎಲ್ಲ 5 ಜನ ಒಟ್ಟಾಗಿ ಅಳಿಯ ರಾಮರಾಯನ ಮೇಲೆ ಮುಗಿಬೀಳ್ತಾರೆ. ಅಳಿಯ ರಾಮರಾಯ ವಯಸ್ಸಾಗಿಷ್ಟು ಅಳಿಯ ರಾಮರಾಯಿಗೆ ಅಂತಂದ್ರೆ 90 ವರ್ಷ. ನನ್ನ ಮಕ್ಕಳು ನನ್ನ ಕೆಳಗಿದ್ದವರು ನನ್ನ ಮೇಲೆ ಯುದ್ಧಕ್ಕೆ ಬಂದ್ರು ಅಂತೇಳಿ ಯುದ್ಧ ಭೂಮಿಗೆ ಅಳಿಯ ರಾಮರಾಯರು ಹೊರಡುವಾಗ ಅಳಿಯ ರಾಮರಾಯರು ಅವ್ರ ತಾಯಿ ಹತ್ರ ಹೋಗಿ ಆಶೀರ್ವಾದ ಬೇಡ್ತಾರೆ. ಅಮ್ಮ, ನನಗೆ ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ಗೆದ್ದು ಬರಲೇಬೇಕು, ಆಶೀರ್ವಾದ ಮಾಡಮ್ಮ ಅಂತ. ಆ ಅಳಿಯ ರಾಮರಾಯರಿಗೆ 90 ವರ್ಷ ಅಂದ್ರೆ ಅವ್ರ ತಾಯಿಗೆ ಇನ್ನೆಷ್ಟು ವರ್ಷ? ನಮ್ಮ ಆಯಸ್ಸಿಷ್ಟಲ್ಲಿ 120 ವರ್ಷ ಆರಾಮಾಗಿ ಬದುಕೋದಕ್ಕೆ ದೇವ್ರು ನಮ್ಮನ್ನ ಸೃಷ್ಟಿ ಮಾಡಿ ಕಳಿಸಿರೋದು ಇಲ್ಲಿಗೆ. ನಾವ್ ಯಾಕೆ 25ರಿಂದ 40 ವರ್ಷದಲ್ಲೇ ಇವತ್ತು ಅನೇಕ ಕಾಯಿಲೆಗಳ ಹೆಸರು ಬೇರೆ, ಹೃದಯಾಘಾತ ಅನ್ಬೋದು, ಡಯಾಬಿಟಿಸ್ ಅನ್ಬೋದು, ಕ್ಯಾನ್ಸರ್ ಅನ್ಬೋದು, ಕಾಯಿಲೆಗಳ ಹೆಸರು ಬೇರೆ. ಹೇಳ್ತಾರೆ ನೆಪ ಅಷ್ಟೇನೆ, ದೇವ್ರು ಕರ್ಕೊಂಡ ಹೋಗ್ಬಿಟ್ರಿ ಅಂತೇಳಿ. ದೇವ್ರು ನಮ್ಗೆ 2 ಆಯ್ಕೆ ಕೊಡ್ತಾನೆ. ಈ ಜಗತ್ತಲ್ಲಿ ಋಣಾತ್ಮಕ ಶಕ್ತಿಗಳು ಎಷ್ಟಿವೆಯೋ ಧನಾತ್ಮಕ ಶಕ್ತಿಗಳು ನಮ್ಮನ್ನ ಅಷ್ಟೇ ರಕ್ಷಣೆಯನ್ನು ಮಾಡ್ತಾ ಇದೆ. ದೇವ್ರು ಇರೋ ಕಡೆ ದೆವ್ವನೂ ಇದೆ ಅಂತ ಹೇಳ್ತಾರಲ್ಲ ಆಡು ಭಾಷೆನಲ್ಲಿ, ಹಾಗೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ನಿಮ್ಮ ಆರಾಧನಾ ಪದ್ಧತಿ ಇದೆ. ಕೆಲವರು ಇಷ್ಟಲಿಂಗ ಪೂಜೆ ಮಾಡಬಹುದು, ಕೆಲವರು ಸಂಧ್ಯಾ ವಂದನೆ ಮಾಡಬಹುದು, ಕೆಲವರು ಹಾಗೆ ದೇವರಿಗೆ ಕೈ ಮುಗಿಬಹುದು. ಕನಿಷ್ಠ 10ರಿಂದ 15 ನಿಮಿಷ ನಾನು ಅನ್ನೋದನ್ನ ಪಕ್ಕಕ್ಕಿಟ್ಟು ಭಗವಂತ ನೀನೇ ದೊಡ್ಡವನು ಅಂತೇಳಿ ಅವನಿಗೆ ಅನ್ಯಥಾ ಶರಣಂ ನಾಸ್ತಿ ಅಂದ್ರೆ ಅವನಿಗೆ ಶರಣಾಗ್ಬಿಡ್ಬೇಕು. ಜೀವನವನ್ನ ಚೆನ್ನಾದಂತ ರೀತಿಯಲ್ಲಿ ಕಟ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ, ಒಂದೊಳ್ಳೆ ಸದುದ್ದೇಶದಿಂದ ಒಂದು ಪತ್ತಿನ ಸಹಕಾರಿ ಸಂಘವನ್ನು ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಕೈ ಮುಗಿದು ಕೇಳ್ಕೊಳ್ತೇನೆ, ಇಲ್ಲಿರ್ತಕ್ಕಂಥವ್ರ ಜೊತೆಲೂ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಿರುವಂತವ್ರಿಗೂ ಕೂಡ ಕೈ ಮುಗಿದು ಕೇಳ್ತೇನೆ, ಒಂದೊಳ್ಳೆ ಅರಸೀಕೆರೆ ಕಟ್ಟೋಣ. ನಾನೀಗಾಗಲೇ ಬಗರ್ಕು ಹೋರಾಟವನ್ನ ಕೈಗೆ ತಗೊಂಡಿದ್ದೇನೆ. ನಮ್ಮ ಇಲ್ಲೆಲ್ಲ ಪತ್ರಕರ್ತರ ಮಿತ್ರರು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿದ್ದಾರೆ. ರೈತನ ಬದುಕು ಹೆಂಗಾಗಿದೆ ಅಂತಂದ್ರೆ, ಅದರಲ್ಲೂ ಉಳುಮೆ ಮಾಡಿ ಬಗರುಕುಮ್ಮಲ್ಲಿ ಇರ್ತಕ್ಕಂಥ ರೈತ ಪಾಣಿ ಸಿಕ್ಕಿರಲ್ಲ, ಅವನಿಗೆ ಬೆಳೆ ಸಾಲ ತಗೊಳಕ್ಕಾಗಲ್ಲ.
ಅತಿವೃಷ್ಟಿನೋ ಅನಾವೃಷ್ಟಿನೋ ಆಯ್ತು ಅಂತ ಅದಕ್ಕೆ ಪರಿಹಾರ ಬರಲ್ಲ. ನಫೆಡ್ ಕೇಂದ್ರಕ್ಕೆ ಬಂದು ಪಾಣಿ ಕೊಟ್ಟು ರಾಗಿ ಹಾಕಕ್ಕಾಗಲ್ಲ ಅಥವಾ ಕೊಬ್ಬರಿ ಹಾಕಕ್ಕಾಗಲ್ಲ ನಫೆಡ್ಡಿಗೆ. ಅವನು ಬದುಕು ಯಾರಿಗೂ ಬೇಡ. ಕಳೆದ 60-70 ವರ್ಷದಿಂದ ಅವನು ಉಳುಮೆ ಮಾಡ್ಕೊಂಡಿದ್ದಾನೆ. ಅವ್ರ ತಾತನ ಕಾಲದಿಂದ, ಅವ್ರ ಅಪ್ಪನ ಕಾಲದಿಂದ. ಇವತ್ತು ಅವನಿಗೆ ಆ ಭೂಮಿಲಿ ಒಡೆತನನೂ ಇಲ್ಲ. ಅದರಿಂದ ಸರಿಯಾದಂತೆ ತೊಂದರೆ ಆದ್ರೆ ಒಂದು ರಕ್ಷಣೆನೂ ಇಲ್ಲ. ಈ ರೀತಿ ರೈತರ ಜೊತೆ ನಾವೆಲ್ಲ ನಿಲ್ಲೋಣ. ಇಲ್ಲಿರ್ತಕ್ಕಂಥ ನಮ್ಮ ಏರಿಯಾದಲ್ಲಿರೋಲ್ಲ ಬಹುಶಃ ಈ ಟೀಚರ್ಸ್ ಅಫಿಷಿಯಲ್ಸೇ ಜಾಸ್ತಿ. ನಿಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೇನೆ, ಪ್ರತಿಯೊಬ್ಬ ರೈತನ ಬದುಕು ಹಾಗೇನೆ ಪ್ರತಿಯೊಬ್ಬ ಗ್ರಾಹಕನ ಜೀವನ ಎರಡೂ ಮುಖ್ಯ. ಈ ಗ್ರಾಹಕ ಮತ್ತು ರೈತ ಇವ್ರ ಮಧ್ಯೆ ಸೇತುವೆ ಆಗ್ಬೇಕು ಅನ್ನೋ ಉದ್ದೇಶ ನಮ್ಮ ಪತ್ತಿನ ಸಹಕಾರಿ ಸಂಘಕ್ಕೆ. ನಿಮ್ಮೆಲ್ಲರ ಸಹಕಾರ ಇರಲಿ. ನೀವು ಯಾವುದೇ ಸಂದರ್ಭದಲ್ಲೂ ಕೂಡ ಇಲ್ಲೇ ಹಿಂಭಾಗದಲ್ಲಿ ಬ್ಯಾಂಕಿನ ಕಚೇರಿ ಕೂಡ ಇರುತ್ತೆ. ಒಬ್ರು ದೀಪಶ್ರೀ ಅಂತೇಳಿ 24 ಗಂಟೆನೂ ಕೂಡ ನಿಮಗೆ ಅವೈಲೇಬಲ್ ಇರ್ತಾರೆ, ಅಂದ್ರೆ ಕಚೇರಿ ಸಮಯ. ಇನ್ನೊಂದು ಮುಳಿದಂತೆ ನಮ್ಮ ಶ್ರೀಮತಿ ಅವರು ಇರ್ತಾರೆ, ನಾನಿರ್ತೇನೆ. ದಯಮಾಡಿ ಒಂದೊಳ್ಳೆ ಅರಸೀಕೆರೆ ಕಟ್ಟಣ ಅಂತೇಳಿ ನಿಮ್ಮೆಲ್ಲರೂ ಪ್ರಾರ್ಥನೆ ಮಾಡ್ತಾ, ಬಹುಶಃ 10 ಗಂಟೆ ಕಾರ್ಯಕ್ರಮ ಅನ್ಕೊಂಡ್ವಿ. ಅದಕ್ಕೆ ಕರೆಕ್ಟ್ ಆಗಿ 12:30 1 ಗಂಟೆಗೆ ನೀವೆಲ್ಲ ಬರೋದಕ್ಕೆ ಆಯ್ತು. ನೀವೆಲ್ಲ ಮನೆ ಕೆಲಸಗಳೆಲ್ಲ ಮುಗಿಸಿ ಬರಬೇಕು. ಇವತ್ತು ರಥಸಪ್ತಮಿ ಒಳ್ಳೆ ದಿವಸ. ಭಗವಾನ್ ಸೂರ್ಯ ಮೊನ್ನೆ ತಾನೇ ಮಕರ ಸಂಕ್ರಮಣ ಮುಗಿದಿದೆ. ದಕ್ಷಿಣಾಯಣದ ಪಥದಿಂದ ಉತ್ತರಾಯಣಕ್ಕೆ ತಮ್ಮ ಪಥವನ್ನು ಬದಲಾಯಿಸಿಕೊಂಡಿದ್ದಾರೆ. ಸೂರ್ಯ ಭಗವಾನ್ ಎಲ್ರಿಗೂ ಒಳ್ಳೇದು ಮಾಡ್ಲಿ. ಈ ಜಗತ್ತಿನ ಶಕ್ತಿ ಒಂದು ಮಂತ್ರ ಹೇಳ್ತಾರೆ ಸೂರ್ಯದೇವನ ಬಗ್ಗೆ. ಸೂರ್ಯ ಭಗವಾನ್ ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಕೂಡ ತ್ರಿಮೂರ್ತಿಗಳ ನೋಡುವಂತ ಸಾಧ್ಯ ಇದ್ರೆ, ತ್ರಿಮೂರ್ತಿಗಳನ್ನ ನೋಡೋದಕ್ಕೆ ಅವಕಾಶ ಇದ್ರೆ, ನಮಃ ಸವಿತ್ರೆ ಜಗದೇಕ ಚಕ್ಷುಸೆ ಜಗತ್ ಪ್ರಸೂತಿ ಸ್ಥಿತಿ ನಾಶಹೇತವೇ ತ್ರಯೀಮಯಾಯ ತ್ರಿಗುಣಾತ್ಮಧಾರಿಣೆ ವಿರಂಚಿ ನಾರಾಯಣ ಶಂಕರಾತ್ಮ. ಸೃಷ್ಟಿ ಸ್ಥಿತಿ ಲಯ ಮೂರಕ್ಕೂ ಕಾರಣ ಸೂರ್ಯದೇವ. ಅವನಿಂದನೇ ಪ್ರಕೃತಿ, ಅವನಿಂದನೇ ನಾಶ, ಅವನಿಂದನೇ ಬೆಳಕು, ಅವನಿಂದನೇ ಅಂಧಕಾರ. ಹಂಗಾಗಿ ಅಂತ ಸೂರ್ಯ ಭಗವಾನ್ ಪಥ ಬದಲಾವಣೆ ಮಾಡಿ ಇವತ್ತು ರಥಸಪ್ತಮಿ ದಿನ ನಮ್ಮ ಬ್ಯಾಂಕಿನ ಉದ್ಘಾಟನೆಯನ್ನ ಭಗವಂತನ ಅನುಗ್ರಹದಿಂದ, ಅವನ ಇಚ್ಛೆಯಿಂದ ನಡೆದಿದೆ. ನಿಮ್ಮೆಲ್ಲರ ಸಹಕಾರ ಇರಲಿ, ನಿಮ್ಮ ಸಲಹೆ ಇರಲಿ, ನಿಮ್ಮ ಪ್ರೀತಿ ಇರಲಿ. ಏನಾದ್ರು ತಪ್ಪಿ ನಡೆದ್ರೆ ತಿದ್ದಿ ಹೇಳುವಂತವ್ರು ನೀವೇ. ನಿಮ್ಮ ಎಲ್ಲರನ್ನು ನಂಬಿ ಬ್ಯಾಂಕ್ ಅನ್ನ ಪ್ರಾರಂಭ ಮಾಡಿದ್ದೀವಿ. ನಿಮ್ಮ ಸಹಕಾರ ಇರಲಿ ಅಂತೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ಈ ಕಾರ್ಯಕ್ರಮದ ನಂತರ ಊಟದ ವ್ಯವಸ್ಥೆ ಇರುತ್ತೆ. ದಯಮಾಡಿ ಎಲ್ಲರೂ ಸಮಾಧಾನವಾಗಿ ಭೋಜನ ಸ್ವೀಕಾರ ಮಾಡಿ ತೆರಳಬೇಕು. ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಅಧ್ಯಕ್ಷರ ಭಾಷಣವನ್ನು ತುಂಬಾ ಸ್ಪಷ್ಟವಾಗಿ ಮಾಡಿದಂತಹ ಎಲ್ಲ ಸಂತೋಷಣ್ಣ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆಯನ್ನು ಮಾಡಲು ಬರುತ್ತಿದ್ದಾರೆ ಭರತ ಸಂಘದ ಸದಸ್ಯರು. ಓಂ ಶ್ರೀ ಶಿವಶಕ್ತಿ ಸೌಹಾರ್ದ ಪತ್ತಿನ ಸಹಕಾರ ಸಂಘದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ತಮ್ಮೆಲ್ಲರೂ ಕೂಡ ಜೋರು ಚಪ್ಪಾಳೆ ಮುಖಾಂತರ ಅಭಿನಂದಿಸುತ್ತಿದ್ದೀವಿ. ಈ ದಿನ ತುಂಬಾ ಖುಷಿ ಆಗ್ತಕ್ಕಂಥ ದಿನ, ಖುಷಿ ಪಡ್ತಕ್ಕಂಥ ದಿನ. ಎಲ್ಲರೂ ಕೂಡ ಜೀವನದಲ್ಲಿ ಬೆಳಕನ್ನು ನೋಡಲು ಜೀವನಕ್ಕೆ ಬೇಕಾದಂತ ಆಧಾರ ಒಂದೇ. ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕತೆ ಇರತಕ್ಕಂಥ ಸಂಘ. ಮೀನ್ಸ್ ಸಂಘ ಅನ್ನೋದು ಬರೀ ಒಬ್ಬ ವ್ಯಕ್ತಿಯನ್ನು ನೋಡುವುದರ ಮುಖಾಂತರ ಬರುವುದಿಲ್ಲ, ಒಬ್ಬ ವ್ಯಕ್ತಿ ಹತ್ರ ಸಹಕಾರದಿಂದ ಇರುವುದರ ಮುಖಾಂತರ ಬರುವುದಿಲ್ಲ. ಎಲ್ಲ ಒಗ್ಗೂಡಿ ಒಂದು ಸಂಘವನ್ನು ಯಶಸ್ವಿ ಮಾಡಲು ನಾವೆಲ್ಲರೂ ಕೂಡ ಒಂದು ಸಹಕಾರ ಸಂಘದಲ್ಲಿ ಇವತ್ತು ಬಂದಿದ್ದೀವಿ ಸ್ನೇಹಿತರೆ. ಈ ದಿನ ತುಂಬಾ ಖುಷಿ ಆಗುತ್ತೆ. ತುಂಬಾ ಅದ್ಭುತವಾಗಿ ಆರೋಗ್ಯದ ಬಗ್ಗೆ, ಎಲ್ಲಿ ಯಾವ ಮನೆಯಲ್ಲಿ ಅಡುಗೆ ಮನೆ ತುಂಬಾ ಶುದ್ಧಿಯಾಗಿರುತ್ತೋ ಆ ಮನೆಗೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಂತ ಡಾಕ್ಟರ್ ವಿಜಯ್ ಅಂಗಡಿ ಒಂದು ಸಲ ಜೋರ ಚಪ್ಪಾಳೆ ಮುಖಾಂತರ ಅವರಿಗೆ ಸ್ವಾಗತವನ್ನು ಬಯಸುತ್ತಿದ್ದೇವೆ, ವಂದನಾರ್ಪಣೆಯನ್ನು ಬಯಸುತ್ತಿದ್ದೇವೆ. ಇವರಿಗೆ ಈ ದಿನ ಸಹಕಾರ ಸಂಘದ ವತಿಯಿಂದ ಸನ್ಮಾನವನ್ನು ಮಾಡಲು ನಮ್ಮ ಶ್ರೀಯುತ NR ಸಂತೋಷ್ ಅಣ್ಣನವರ ಕಡೆಯಿಂದ ವಂದನಾರ್ಪಣೆಯನ್ನು ಮಾಡುತ್ತಿದ್ದೇವೆ. ಜೋರು ಚಪ್ಪಾಳೆ ಮುಖಾಂತರ ಅಭಿನಂದಿಸೋಣ. ಜೋರು ಚಪ್ಪಾಳೆ.
ತಮ್ಮೆಲ್ಲರೂ ಕೂಡ ಒಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ಚಪ್ಪಾಳೆ ತುಂಬಾ ಅದ್ಭುತವಾದಂತ ಒಂದು ಅಂಶ. ಏನಂದ್ರೆ ಚಪ್ಪಾಳೆ ಹೊಡೆಯೋದ್ರಿಂದ ಲೈಫಲ್ಲಿ ಆರ್ಟಿಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ಸ್ ಬರಲ್ಲ. ಗೊತ್ತಿದ್ಯಾ? ತಿಳ್ಕೊಂಡಿದ್ದೀರಾ? ಎಸ್, ಅದ್ರ ಬಗ್ಗೆ ಹೇಳಲಿಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಚಪ್ಪಾಳೆ ಬಗ್ಗೆ ಇದೇ ತರ ಒಂದು ದೊಡ್ಡ ವೇದಿಕೆಯ ಮೇಲೆ ಚಪ್ಪಾಳೆ ಬಗ್ಗೆ ತುಂಬಾ ಜನ ಆಡಿಯನ್ಸ್ ಕೂತಿರ್ತಾರೆ, ಚಪ್ಪಾಳೆನ ಹೊಡಿತಾರಲ್ಲ. ಆ ಟೈಮಲ್ಲಿ ಒಬ್ಬ ಅನ್ಎಜುಕೇಟೆಡ್ ಹ್ಯಾಂಡ್ ಕ್ಯಾರಿಂಗ್ ಮಾಡ್ತಾ ಇರ್ತಾರೆ. ಒಂದು ಮಾತನ್ನ ಹೇಳ್ತಾರೆ ಸ್ನೇಹಿತರೆ, ಅದು ತುಂಬಾ ಅದ್ಭುತವಾದಂತ ಮಾತು. ಚಪ್ಪಾಳೆ ಹೊಡೆಯೋದ್ರಿಂದ ಲೈಫಲ್ಲಿ ಆರ್ಟಿಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ ಬರಲ್ಲ ಅಂತ ಜನ ಚಪ್ಪಾಳೆ ಹೊಡೆಯಲ್ಲ. ಮತ್ತೆ ಹೇಳ್ತಾರೆ ಚಪ್ಪಾಳೆ ಹೊಡೆದಿದ್ರೆ ಲೈಫಲ್ಲಿ ಆರ್ಟ್ ಪ್ರಾಬ್ಲಮ್ 100% ಬಂದೇ ಬರುತ್ತೆ ಅಂತ. ಸ್ವಲ್ಪ ಜನ ಹೊಡಿತಾರೆ, ಮತ್ತೆ ಹೊಡೆಯಲ್ಲ. ಮತ್ತೆ ಇನ್ನೊಂದು ಟೈಮ್ ಹೇಳ್ತಾರೆ ಚಪ್ಪಾಳೆ ಹೊಡಿಲಿದ್ರೆ ಲೈಫಲ್ಲಿ ಆರ್ಟ್ ಪ್ರಾಬ್ಲಮ್ ಬಂದೇ ಸಾಯ್ದಂತ. ಅವಾಗ ಎಲ್ಲರೂ ಕೂಡ ಹೊಡಿತಾರೆ. ಅಲ್ಲಿದ್ದಂತ ವ್ಯಕ್ತಿ ಕೇಳ್ತಾರೆ, ಒಬ್ಬ ಡಾಕ್ಟರ್ ಕೇಳ್ತಾರೆ ಏನಕ್ಕೋಸ್ಕರ ಅಂತ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾರೆ, ಇವತ್ತು ಸ್ನೇಹಿತರೆ ನಾವು ದಿನಕ್ಕೆ ಚಪ್ಪಾಳೆ ಹೊಡಿತೀವೋ ಇಲ್ಲೋ ಗೊತ್ತಿಲ್ಲ, ನಾವೊಂದು ಕ್ಯಾಟಗರಿ ವ್ಯಕ್ತಿಗಳನ್ನ ನೋಡಿರ್ತೀವಿ. ಆ ಕ್ಯಾಟಗರಿ ವ್ಯಕ್ತಿಗಳು ಇವತ್ತು ಮಂಗಳಮುಖಿಯರು ಅಂತ ಕರಿತೀವಿ. ದಿನಕ್ಕೆ ಲೆಕ್ವಿತ್ ಟೈಮ್ ಚಪ್ಪಾಳೆನ ಹೊಡಿತಾರೆ. ಅವ್ರಿಗೆ ಲೈಫಲ್ಲಿ ಆರ್ಟಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಒಂದಿಲ್ಲ. ಇದು ನಾನು ಹೇಳ್ತಿಲ್ಲ, ರಿಸರ್ಚ್ ಹೇಳುತ್ತೆ. ಅದಕ್ಕೆ ಇವತ್ತು ಡಾಕ್ಟರ್ಸ್ ಹತ್ರ ನಾವು ಏನ್ ಮಾಡ್ತೀವಿ ಹೇಳಿ, ಫೀಸ್ ನ ಕೊಟ್ಟು ಪಾರ್ಕಲ್ಲಿ ಕುತ್ಕೊಂಡು ಹೂ ಅನ್ಕೊಂಡು ಚಪ್ಪಾಳೆ ಹೊಡಿಲಿಕ್ಕೆ ಪ್ರಾಕ್ಟೀಸ್ ಮಾಡ್ತಾರೆ. ಹೌದಲ್ಲ? ಅವಕಾಶ ಸಿಗೋದು ಒಂದೇ ಒಂದು ಟೈಮ್, ಎಲ್ಲಿ? ಇಂಥ ಸಮಾರಂಭಗಳಲ್ಲಿ ಮಾತ್ರ. ಈ ಸಮಾರಂಭದಲ್ಲಿ ಕೂಡ ನಾವು ಚಪ್ಪಾಳೆ ಹೊಡಿಲಿಲ್ಲ, ಪ್ರೋತ್ಸಾಹ ಕೊಡ್ಲಿಲ್ಲ ಅಂತ ಹೇಳಿದ್ರೆ 100% ನಮ್ಮಂತ, ನಾನು ಹೇಳ್ತಿಲ್ಲ, ನೀವು ಹೇಳ್ತೀರಾ? ಎಸ್ ಹೇಳ್ತಾ ತುಂಬಾನೇ ಖುಷಿ ಆಗುತ್ತೆ. ಶ್ರೀ ಸೌಹಾರ್ದ ಪತ್ತಿನ ಸಹಕಾರ ಸಂಘದ ಅಭಿವೃದ್ಧಿ ವ್ಯವಸ್ಥಾಪಕರಾದಂತಹ ಶ್ರೀ ಅಶೋಕ್ ಅವರಿಗೆ ಈ ಸಮಯದಲ್ಲಿ ನಾವು ವಂದನಾರ್ಪಣೆಯನ್ನು ಬಯಸುತ್ತಿದ್ದೇವೆ. ಶ್ರೀಯುತ ಸಂತೋಷ್ ಅಣ್ಣನ ಮುಖಾಂತರ ಅವ್ರಿಗೆ ಬೊಕ್ಕೆನ ಕೊಡೋದ್ರ ಮುಖಾಂತರ, ಜೋರು ಚಪ್ಪಾಳೆ ಮುಖಾಂತರ ಅಭಿನಂದನೆ. ತುಂಬಾನೇ ಖುಷಿ ಆಗುತ್ತೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಶ್ರೀಯುತ ಸಂತೋಷ್ ಅವರಿಗೆ ಜೋರು ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸ್ತಾ ಅವರು ಕೂಡ ಬೊಕ್ಕೆಯನ್ನು ಕೊಟ್ಟು ರೆಕಗ್ನಿಷನ್ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಚಪ್ಪಾಳೆ ಬಗ್ಗೆ ಮಾಹಿತಿ ಕೊಟ್ಟು ಚಪ್ಪಾಳೆ ಎಲ್ಲರೂ ಕೂಡ ಈ ಸಮಯದಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಈ ಜಾಗದಲ್ಲಿ ನಾವೆಲ್ಲರೂ ಕೂಡ ಸಹಕರಿಸಿ ಜೋರು ಚಪ್ಪಾಳೆ ಮುಖಾಂತರ ಕೂಡ ಅಭಿನಂದಿಸ್ತಾ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಅವರು ಕೂಡ ಸನ್ಮಾನ ಮಾಡೋದ್ರ ಮುಖಾಂತರ ಅಭಿನಂದಿಸೋಣ. ಜೋರು ಚಪ್ಪಾಳೆ. ತಮ್ಮೆಲ್ಲರ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಿದ್ದ ಹಾಗೂ ನಮ್ಮೆಲ್ಲ ಪತ್ರಕರ್ತರಿಗೆ ಕೂಡ ನಮ್ಮ ಶ್ರೀಯುತ ಸಂತೋಷ್ ಅವರ ಕಡೆಯಿಂದ ಸನ್ಮಾನವನ್ನು ಮಾಡುತ್ತಿದ್ದೇವೆ. ಅವರು ಕೂಡ ಜೋರು ಚಪ್ಪಾಳೆ ಮುಖಾಂತರ ಅಭಿನಂದಿಸೋಣ. ನೀವು ಹೋಗ್ಬಿಡಿ.
ಚೆನ್ನಾಗಿ ಅಣ್ಣ ಆಗ್ತದೆ ಅಂದ್ರೆ ಇಲ್ಲ ಏನ್ರಿ ಒಂದು ದಿವಸ ಸಂಜೆವ್ರು ಹೆಂಗೆ ಟಿಕೆಟ್ ಕೊಟ್ಟರೆ ಆರಾಮ ಮನೆಗೆ ಬಳಕೆಗೆ ಇಲ್ಲ ಹಣ್ಣಾಗಿದ್ರು ಅಥವಾ ನಂಬರ್ ಕೊಟ್ಟು ಹೋಗಿರು ಕೊಡ್ತೀವಿ. ನೋಡೋಣ ಕೊಡು ಒಂದು 2 kg 2 kg ಇದ್ದದು ನಾವು ಫೋನ್ ಪೇನೆ ಮಾಡಿ ಅದಕ್ಕೆ ಕೇಳ್ತೀನಿ ತಗೊಳ್ಳಿ. ಮಾಡಿ ಸಪೋಟ ಬೇಕೀಗ ನಿಮ್ಮ ಆಂಟಿಗೆ ಅಣ್ಣ ಇಲ್ಲ ಎಲ್ಲ ನಮ್ಮ ಪತ್ರಿಕಾ ವರ್ಗದವರಿಗೆ ಜೋರು ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸ್ತಾ ಹಾಗೆ ತಾವೆಲ್ಲರೂ ಕೂಡ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ತಮ್ಮೆಲ್ಲರೂ ಕೂಡ ಜೋರು ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸಿದ್ದೀರಿ. ಹಾಗೆ ಒಂದು 20 ರೂಪಾಯಿ ಕೊಡಿ ಸಾಕು. ಹಾಂ ಅದು 20 ರೂಪಾಯಿ, ಅದು 120 ರೂಪಾಯಿ. ಇದು ಹಾಂ ಅದು 120. ಊಟದ ವ್ಯವಸ್ಥೆ ಬಂದರೆ ಇದನ್ನು ಕೂಡ ಉದ್ಯೋಗ ಸಲ್ಲಿಸಲು ದ್ರಾವಣ ನಿಮ್ಮ ಅರಸೀಕೆರೆಯಲ್ಲೇ ಸಿಗುತ್ತೆ. ನನ್ನ ನಂಬರಿಗೆ ಕರೆ ಮಾಡಿ. ಅರಸೀಕೆರೆಯಲ್ಲೇ ಸಿಗುತ್ತೆ. ಮಹಿಳೆಯರು ಇವತ್ತೇ ಹೋಗಿ 4 ಬಾಟ್ಲಿ ಇಟ್ಕೊಳ್ಳಿ. ವಿಜಯಣ್ಣ ಹೇಳ್ದಂಗೆ ಶುರು ಮಾಡಿ ಮತ್ತೆ ಸ್ಪ್ರೇ ಕೊಡಿ. ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ. ಧನ್ಯವಾದಗಳು. ಫೋನ್ ಮಾಡಿ ಅವಾಗ ಕಾಲ್ ಕೇಳ್ತೀವ. ಅಲ್ಲಿ
ಡೈಲಿ ಮಾಡ್ತಾರೆ. ಬಂದ್ಬಿಟ್ರೆ ಚಿತ್ರ ತಾಲೂಕು ರಕ್ತಮಲ್ಲಿ ಇತ್ತು ಇಲ್ಲಿ ಜೊತೆಗೆ ಪ್ರವೀಣ್ ಹೋಗಲ್ಲ ಅವನ ಬುದ್ಧ ಈಗಿಲ್ಲ 4 ಜನ 4 ಜನ ಲೇಟ್ ಗಜರು ಹೋಗಿ 3 ಜನ ಹಂಗಾರ ನಿಮ್ಮರ ಮತ್ತೆ ಈ ಕಡೆಯಿಂದ ಹೋಗಕ್ಕೆ ಟೆಂಪಲ್ ಹೋಗಕ್ಕೆ ರೇಷನ್ಗೆ ರೇಷನ್ಕೊಂಡು ಹೋಗ್ಬೇಕು. ಡಸ್ಟ್ಬಿನ್ ಯಾವ ಕಡೆ ಯಾವ ಕಡೆ